Hello, everybody. Namaste. Welcome to a special series of the Hriday Chetan Show podcast. In this series, we explore the journey behind the upcoming Kannada film Aksharo Rakshati Rakshitaha. Through meaningful conversations with the people who are part of this movie, we will uncover the passion, creativity, challenges, and stories that bring a film to life. From actors and creators to the mind working behind the scenes, this series will give you a deeper understanding of filmmaking, dreams, and dedication in the world of cinema. Welcome to another inspiring episode of the Hriday Chetan Show podcast, where we bring you conversations with passionate individuals from different walks of life who are creating impact through their journey. Today's guest is a multi-talented personality, Karthik Sharma sir, also known as Leo Sharma. He is an actor in the Kannada film industry, a dedicated theatre artist, a graphic and art designer, and a passionate drama teacher at STG Public School. His journey is beautifully blends creativity, performance, and education. So let us bring Karthik Sharma sir on screen. Hello sir, namaste. ಹೇಗಿದ್ದೀರಾ sir? ನಮಸ್ತೆ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಪಾಡ್ಕಾಸ್ಟ್ ಅಲ್ಲಿ ನೀವು ಇದರ ನಮ್ ಜೊತೆ ನೀವು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಪಾರ್ಟ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೂ ಅಷ್ಟೇ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಏನಕ್ಕೆ ಅಂದ್ರೆ ನೀವು ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಒಂದು ಅಚೀವ್ಮೆಂಟ್ ಮಾಡಕ್ ಹೋಗ್ತಿದ್ದೀರಾ. ನಿಮಗೂ ಒಂದು ಶುಭಾಶಯಗಳು ನನ್ನ ಕಡೆಯಿಂದ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಬಗ್ಗೆ ನೀವು ಹೇಳಿ ಸರ್. ಹೇಗೆ ಈ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಆಸೆಯಾಗಿ ನೀವು ಭಾಗ್ಯ ಆಗಿದ್ದೀರಾ ಅಂತ ಹೇಳಿ ಸರ್. ಆ ಇದನ್ನ ಹೇಳಕ್ಕಿಂತ ಮುಂಚೆ ಒಂದೇ ಒಂದ್ ಸಾಂಗ್ ನಾನು ಪ್ರಾರಂಭ ಮಾಡ್ತೀನಿ. ಖಂಡಿತ ಸರ್. ಶರಣೋ ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ, ಸದ್ದು ಗದ್ದಾಲ ಮಾಡಬೇಡಿ ಆಟದೊಳಗ. ಅಮೇಝಿಂಗ್ ಸರ್. ಆಸಮ್. ನಿಮ್ಮ ವಾಯ್ಸ್, ನಿಮ್ಮ ಹಾಡು ಸೂಪರ್ ಆಗಿತ್ತು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಖತ್ತಾಗಿ ಬಿಗಿನ್ ಮಾಡಿದ್ದೀರಾ ಈ ಪಾಡ್ಕಾಸ್ಟ್. ಎಲ್ಲಾರ್ಗೂ ಇಷ್ಟವಾಗಿರದ ಹಾಡು ಮತ್ತು ನೀವು ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್, ಥ್ಯಾಂಕ್ಸ್ ಲಾಟ್. ಓಕೆ, ಈಗ ನನ್ನ ಹಿಲ್ಲನೆ ಹೇಳ್ಬೇಕು ಅಂದ್ರೆ ನನ್ನ ಹೆಸರು ಕಾರ್ತಿಕ್ ಶರ್ಮಾ. ತುಂಬಾ ಜನಗಳಿಗೆ ನನಗೆ ಗೊತ್ತಿರೋದಿಲ್ಲ. ಏನಕ್ಕೆ ಅಂದ್ರೆ ಬೆರಳೆಣಿಕೆಯಲ್ಲಿ ನಾನು ಆಕ್ಟಿಂಗ್ ಅನ್ನ ಮಾಡ್ತಾ ಹೋಗಿದ್ದೀನಿ. ಜಾಸ್ತಿ ಫಿಲಂಗಳನ್ನ ಮಾಡಿಲ್ಲ. ಈಗ ಸತತವಾಗಿ 5 ಸಿನಿಮಾಗಳನ್ನ ಮಾಡಿದ್ದೀನಿ. ರಂಗಭೂಮಿಯಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ. ಹಾಗೆ ನನ್ನ ಜೀವನ ಈಗ ಶಿಕ್ಷಣ ವೃತ್ತಿಯಲ್ಲಿ ಕೂಡ ಅಭಿವೃದ್ಧಿಗೊಂಡಿದೆ. ಆದ್ರಿಂದ ಈಗ ಅಲ್ಪ ಸ್ವಲ್ಪ ಸಿನಿಮಾಗಳೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಪ್ರಚಾರಕ್ಕೆ ಬರ್ಬಹುದು ಅನ್ನೋ ನಿಮ್ಮ ದಯೆಯಿಂದ ಬರ್ಬಹುದು ಅಂತ ಕೇಳ್ಕೊಂಡು ಆ ನಾನು ಕೂಡ ನಿಮ್ಗೆ ಆ ಸಂತೋಷವನ್ನ ಹೇಳ್ತಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ನಾನು ಮೂಲತಃ ಮೈಸೂರಿನವನು. ಆ ಚಿಕ್ಕ ವಯಸ್ಸಿಂದನೂ ನಾನು ಆ ಸಣ್ಣ ಪುಟ್ಟ ಆರ್ಟ್ ಫಾರ್ಮ್ಗಳ ಮೇಲೆ ಡ್ರಾಯಿಂಗ್ಗಳನ್ನ ಬರಿತಾ, ಬಾಗ್ಲ ಮೇಲೆ ಬರಿತಾ, ಕಿಟಕಿ ಮೇಲೆಲ್ಲ ಬರಿತಾ ಇದ್ದೆ ಡ್ರಾಯಿಂಗ್ಗಳನ್ನ. ಅಮ್ಮ ಒಂದು ಸಲಿ ನೋಡಿ, ಇವನು ಏನಕ್ಕೆ ಎಲ್ಲಾ ಕಡೆನೂ ಬರಿತಿದ್ದಾನೆ, ಏನೋ ಮಲ್ಟಿ ಟ್ಯಾಲೆಂಟ್ ಏನಾದ್ರು ಇರಬಹುದಾ ಇವನಿಗೆ ಅಂತ ಆವಾಗ ಗುರ್ತಿಸಿರ್ಲಿಲ್ಲ ಆಕ್ಚುಲಿ. ಏನೋ ಅವಾಗ ಹೊಡಿತಿದ್ರು ನನ್ಗೆ, ಏಯ್ ಎಲ್ಲಾ ಪ್ರಾಪರ್ಟೀಸ್ ಎಲ್ಲ ಹಾಳು ಮಾಡ್ತೀಯ ನೀನು ಅಂತ ಬೈತಿದ್ರು. ಆಫ್ಟರ್ 10th ಆದ್ಮೇಲೆ ಅವ್ರಿಗೆ ಅನಿಸ್ತೋ ಏನೋ, ಇಲ್ಲ ನನ್ ಮಗ ಆರ್ಟ್ ಫಾರ್ಮ್ ಅಲ್ಲಿ ಬೆಳೆದ್ರೆ ಏನೋ ಒಂದು ಯೂಸ್ಫುಲ್ ಆಗಬಹುದೇನೋ
ಅನ್ನೋದೊಂದು ಅವ್ರಿಗೆ ಭರವಸೆ ಬಂತು. ನಾನು ಅದನ್ನ ಹೇಳ್ಕೊಂಡಿದ್ದೆ ಮುಕ್ತವಾಗಿ. ಆಗ ಆ ಅದೇ ಕ್ಷಣದಲ್ಲಿ ಆ ಆರ್ಟ್ ಕಾಲೇಜ್ಗಳಿಗೆ ಸೇರೋದಕ್ಕೆ ಕಾರಣ ಆಯ್ತೇನೋ ಅಂತ ನಾನು ಅನ್ಕೋತೀನಿ. ಈ ಥಿಯೇಟರ್ ಅನ್ನೋದು ನಾನ್ ಚಿಕ್ಕ ವಯಸ್ಸಿಂದನೂ ಆ ಡ್ಯಾನ್ಸ್ ಮಾಡೋದು, ಏನಾದ್ರು ಒಂದು ಮಿಮಿಕ್ರಿ ಮಾಡೋದು. ನಮ್ಮಮ್ಮನ್ನೇ ನಾನ್ ಮಿಮಿಕ್ರಿ ಮಾಡ್ತಿದ್ದೆ. ಅವ್ರು ಹಿಂಗ್ ಮಾಡಿದಾಗ ನಾನು ಅದನ್ನ ಯಥಾವತ್ತಾಗಿ ಮಾಡೋದು. ಹ್ಮ್. ಚಿಕ್ಕ ಹುಡುಗರೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಹೌದು. ಏನಾದ್ರೂ ಹೇಳಿದಾಗ ಅದನ್ನ ಇಮಿಟೇಟ್ ಮಾಡೋದು, ಹ್ಮ್. ಆಡ್ಕೊಳ್ಳೋದು ಅದೆಲ್ಲ ಸೇಮ್ ನಾನು ಅಷ್ಟೇನೆ. ಟೀಚರ್ಸ್ ಹಂಗ್ ಮಾಡಿದ್ರೆ ನಾನ್ ಮನೆಗ್ ಬಂದು ಅಮ್ಮ ಅವ್ರು ಹೀಗ್ ಮಾಡಿದ್ರು ಆತರ ಎಲ್ಲ ನಾನು ಆಡ್ಕೊತಿದ್ದೆ. ಬಟ್ ಅಲ್ಲಿಂದನೇ ಬೆಳೆದಂತಹ ನಂದು ಒಂಥರ ಆಕ್ಟಿವಿಟೀಸ್. ಬಟ್ ಏನಾದ್ರು ನಮ್ಮ ರಿಲೇಷನ್ಸ್ ಮದ್ವೆಗಳಲ್ಲಿ ಡ್ಯಾನ್ಸ್ ಮಾಡೋದು, ಅವರೆಲ್ಲ ಹೇಳ್ತಿದ್ರು ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡ್ಬಿಡು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಆಪ್ತಮಿತ್ರ ಅಂತ ಒಂದ್ ಸಿನಿಮಾ ಬಂತು. ಹ್ಮ್. ಅದ್ರಲ್ಲಿ ನಾಗವಲ್ಲಿ ಅಂತ ಒಂದ್ ಕ್ಯಾರೆಕ್ಟರ್ ಇದೆ. ಅದನ್ನ ನಾನು ಹ್ಮ್. ಚಿಕ್ಕ ವಯಸ್ಸಲ್ಲಿ ಇಮಿಟೇಟ್ ಮಾಡ್ತಿದ್ದೆ. ಅದೆಲ್ಲ ಮೆಮೊರಿಬಲ್. ಅದಾದ್ಮೇಲೆ ಆಮ್, ಚಿಕ್ಕ ವಯಸ್ಸಿಂದ ಬೈತಿರ್ಲಿಲ್ಲ ಅಪ್ಪ ಅಮ್ಮ ಯಾವ್ದಕ್ಕೂನು. ಏನೋ ಒಂದ್ ಮಾಡ್ತಿದ್ದಾನೆ, ಎಲ್ಲರಿಗೂ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಅದು ಆಕ್ಚುಲಿ. ಆಫ್ಟರ್ ಅದೇ ಬೆಳೀತಾ ಹೋಯ್ತು. ಆಮ್, ಕೊನೆಗೆ ಕಾಲೇಜ್ ದಿನಗಳಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡೋ ತರ ಥಿಯೇಟರ್ ನನ್ಗೆ ಅವಕಾಶ ಸಿಕ್ತು. ಆ ಹೀಗಿತ್ತು ನನ್ನ ಜರ್ನಿ. ಅಮೇಸಿಂಗ್ ಜರ್ನಿ ಸರ್. ಸೊ ನಿಮ್ಮ ಬಾಲ್ಯದಲ್ಲಿ ಎಷ್ಟು ಗುಡ್ ಮೆಮೊರೀಸ್, ಫನ್ನಿ ಮೂಮೆಂಟ್ಸ್ ಇರುತ್ತದೆ ಅಂತ ಇವಾಗ ಗೊತ್ತಾಗ್ತದೆ. ನೀವು ಹೌದು ಎಷ್ಟು ಚೆನ್ನಾಗಿ ನರೇಟ್ ಮಾಡ್ತಿದ್ದೀರಾ ಅಲ್ವಾ? ಹೌದು. ಆದರೆ ಹೌದು. ನೀವು ಹ್ಮ್. ಥಿಯೇಟರ್ ಆರ್ಟಿಸ್ಟ್, ಡಿಸೈನರ್, ಆಕ್ಟರ್ ಅಂಡ್ ಅ ಟೀಚರ್ ಎಲ್ಲವೂ ಮಾಡ್ತೀರಾ. ಆದ್ರೆ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಎಲ್ಲ? ಆಕ್ಚುಲಿ ಏನಾಗ್ಬಿಡತ್ತೆ ಅಂದ್ರೆ ಆ ಈ ಈ ಆರ್ಟ್ ಫಾರ್ಮ್ ಅನ್ನೋದು ಒಂಥರ ಮೈಂಡ್ ಫ್ರೆಶ್ನೆಸ್ ಸಿಗತ್ತೆ ಒಂದ್ ರೀತಿ. ಇದೆಲ್ಲ ಪರ್ಫಾರ್ಮಿಂಗ್ ಆರ್ಟ್ ಅಲ್ಲೇ ಬರುತ್ತೆ, ಪರ್ಫಾರ್ಮಿಂಗ್ ಆರ್ಟ್ ವಿಜುವಲ್ ಆರ್ಟ್ಸ್ ಅಲ್ಲೇ ಬರುತ್ತೆ. ಈ ಹ್ಮ್. ಆರ್ಟ್ ಅನ್ನೋದು ಒಂಥರ ಮೆಂಟಲಿ ಏನಾಗ್ಬಿಡುತ್ತೆ, ಪೀಸ್ ಆಫ್ ಮೈಂಡ್ ಸಿಗತ್ತೆ. ಹ್ಮ್. ಅದರಿಂದ ನಾನ್ ಚಿಕ್ಕ ವಯಸ್ಸಿಂದನೂ ಡ್ರಾಯಿಂಗ್ ಗಳು ಮಾಡ್ತಾ ಬರ್ತಿದ್ದೆ. ಬಟ್ ಆದ್ರೆ ಪ್ರೊಫೆಷನಲ್ ಆಗಿ ನಾನು ಅದನ್ನ ಯಾವುದೇ ರೀತಿಲೂ ತುಂಬಾ ಇದಾಗಿ ತಗೊಂಡಿರ್ಲಿಲ್ಲ. ಅಂದ್ರೆ ಅಬ್ಸರ್ವೇಶನ್ ಜಾಸ್ತಿ ಮಾಡ್ತಿರ್ಲಿಲ್ಲ. ಏನೋ ಹಾಬಿ ಆಗಿ ಡ್ರಾಯಿಂಗ್ ಬರೋದು ಅದು ಇದು ಏನೋ ಮಾಡ್ತಿದ್ದೆ ಅಷ್ಟೇ ಹೊರತು ಯಾವುದೇ ರೀತಿಲಿ ಶಾಸ್ತ್ರೀಯವಾಗಿ ನಾನು ಅದನ್ನ ತಗೊಂಡಿರ್ಲಿಲ್ಲ. ಹ್ಮ್. ಯಾವಾಗ ನಾನು 10th ಆಫ್ಟರ್ ಅದನ್ನ ನಾನು ಶಾಸ್ತ್ರೀಯವಾಗಿ ನಾನು ಕಾಲೇಜ್ ವಿದ್ಯಾಭ್ಯಾಸವನ್ನ ನಾನು ತಗೊಳ್ತೀನೋ, ಆವಾಗ ನನಗನ್ನಿಸ್ತು ಇದು ನನಗೆ ತುಂಬಾ ಹತ್ರವಾದದ್ದು. ಹ್ಮ್. ಆ ಮ್, ಯಾವುದೇ ಒಂದು ಮನುಷ್ಯರು ನಾವೊಂದ್ ಏನಾದ್ರೂ ಒಂದು ಹೇಳಿದಾಗ ಪ್ರತ್ಯುತ್ತರವಾಗಿ ನಮಗೆ ಮುಖಕ್ಕೆ ಹೊಡೆದಾಗೂ ಹ್ಮ್. ಮಾತಾಡ್ಬೋದು, ನೆಗೆಟಿವ್ ಆದ್ರೂ ಮಾತಾಡ್ಬೋದು, ಪಾಸಿಟಿವ್ ಆಗೋದು ಮಾತಾಡ್ಬೋದು. ಆದ್ರೆ ನಾನು ರಚಿಸಿದಂತಹ ಚಿತ್ರ ಯಾವುದೇ ಕಾರಣಕ್ಕೂ ನನ್ನ ಫೀಲಿಂಗ್ಸ್ ಇರುತ್ತೆ ಅದಕ್ಕೂ. ನನ್ನ ಹ್ಮ್. ಮನ್ಸಲ್ಲಿ ಇರುವಂತ ಫೀಲಿಂಗ್ಸು ಅಲ್ಲಿ ಕ್ಯಾನ್ವಸ್ ಮೇಲೆ ಬರ್ತಾ ಇರತ್ತೆ. ಅದರಿಂದ ಅದ್ ಯಾವ್ದೇ ಕಾರಣಕ್ಕೂ ನೀನ್ ಮಾಡ್ತಿರೋ ತಪ್ಪು ಅಂತ ಅದು ಹೇಳೋದಿಲ್ಲ. ಹ್ಮ್. ನಾನೇನೇ ಬರೆದ್ರು ಅದು ಸರಿ ಅಂತ ಹೇಳತ್ತೆ. ಆವಾಗ ಅದು ಡ್ರಾಯಿಂಗ್ ಮತ್ತೆ ನಾನು ಇಬ್ರುನು ಫ್ರೆಂಡ್ಶಿಪ್ ಆದ್ವಿ. ಆ ಎಷ್ಟೋ ಜನ ನನಗೆ ಆಡ್ಕೊಂಡಿರೋದು ಇದೆ. ಆಮೇಲೆ ಹೀಯಾಳಿಸಿರೋದಿದೆ, ತುಂಬಾ ಅವಮಾನ ಮಾಡಿದ್ದೆಲ್ಲ ಇದೆ ನನಗೆ. ಆ ಆದ್ರೆ ಆ, ಒಂದು ಕಾರಣದಲ್ಲಿ ಆ ಈ ಆರ್ಟ್ ಫಾರ್ಮ್ ಅನ್ನೋದು ನನಗೆ ಯೂಸ್ಫುಲ್ ಆಯ್ತು. ನನ್ನ ಮನ್ಸು ಕುಗ್ಲಿಲ್ಲ. ನನ್ನದೇ ಆದಂತಹ ಲೋಕದಲ್ಲಿ ನಾನು ತೇಲಾಡ್ತಿದ್ದೆ. ಹ್ಮ್. ತದನಂತರ ಈ ಆಕ್ಟಿಂಗ್ ಅನ್ನೋದು ಕೂಡ ಹಂಗೆ ಮರ್ಜ್ ಮಾಡ್ಕೊಂಡು ಹೋದೆ ನಾನು. ನನಗೇನ್ ಕಷ್ಟ ಅನ್ನಿಸ್ತಿಲ್ಲ ನನಗೆ ನಿಜವಾಗ್ಲೂನು. ಹ್ಮ್. ಇವಾಗ ಏನಂದ್ರೆ ಪ್ಯಾಷನ್ ಇರ್ಬೇಕು, ಆ ಹೌದು. ಫೀಲಿಂಗ್ ಬರ್ಬೇಕು ನಮಗೆ. ಇದು ಮಾಡ್ಬೇಕು, ನನಗಿಷ್ಟ ಇದು. ಆವಾಗ ನಿಮ್ಗೆ ಏನ್ ಅನ್ಸಲ್ಲ ನಿಮ್ ತರ ಅಲ್ವಾ? ಏನ್ ಮಾಡಿದ್ರೇನು ನಮ್ಗೆ ಆಸೆ ಪಟ್ಟು ಮಾಡಂಗೆ ಆಗುತ್ತದೆ. ಎಸ್. ಬಟ್ ಆದ್ರೆ ಇನ್ನೊಂದೇನು ಅಂದ್ರೆ ನಮ್ದೇನೇ ಎಷ್ಟೇ ಆಸೆಗಳಿದ್ರು ಕೂಡ ತಂದೆ ತಾಯಿ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವೇನೋ ಮಾಡೋದಕ್ಕಾಗೋದಿಲ್ಲ. ಪೇರೆಂಟ್ಸ್ ಅವ್ರು ಹೆಂಗೆ ನಮಗ್ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಈಗಿನ ಕಾಲದಲ್ಲಿ ಆಸ್ ಎ ಒಂದು 10 years ಬ್ಯಾಕ್, 20 years ಬ್ಯಾಕ್ ಅಂದ್ರೆ ನೀನ್ ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ನೀನ್ ಅದ್ ಮಾಡು ಇದ್ ಮಾಡು ಅಂತ ಹೇಳೋಂತ ಕಾಲದಲ್ಲಿ ಇದ್ವಿ ನಾವು. ಹ್ಮ್. ಆ ತರ ಪರಿಸ್ಥಿತಿಲಿ ಇದ್ದಾಗ ನನ್ನ ತಂದೆ ತಾಯಿಗಳು ನೀನ್ ದುಡಿತೀಯೋ ಬಿಡ್ತೀಯೋ ಅದ್ ನನಗ್ ಗೊತ್ತಿಲ್ಲ, ನಿನ್ನ ಸಂತೋಷನೇ ನಮ್ಮ ಸಂತೋಷ ಅನ್ನೋದೊಂದು ಪೂರಕವಾಗಿ ನನಗೆ ಪ್ರೋತ್ಸಾಹ ಮಾಡುತ್ತಲ್ಲ.
ಅದು ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಖಂಡಿತ. ಯಾರೇ ಆಗ್ಲಿ, ನಾವೇನೇ ಕಲಿಬೇಕು, ನಾವೇನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಹಿಂದೆ ಯಾರಾದ್ರೂ ಸಪೋರ್ಟ್ ಇರ್ಲೇಬೇಕು. ಹ್ಮ್. ಅದ್ರಲ್ಲೂ ತಂದೆ ತಾಯಿ ಸಪೋರ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ಬಲ್ಲೆ. ಹೌದು ಸರ್. ಸೊ ಒಂದ್ ವಿಷಯ ನಾನು ಹೇಳಬೇಕು, ಯಾಕಂದ್ರೆ ಆ, ಚಿಕ್ಕ ಮಕ್ಕಳು ಎಲ್ಲಾರು ಬರೀತಾರೆ ಗೋಡೆ ಮೇಲೆ, ಬಟ್ ಯಾರು ಹೌದು. ನಿಮ್ ತರ ಮಲ್ಟಿ ಟಾಸ್ಕರ್ ಆಗದೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಬರಿತಿದ್ದೆ, ಎಲ್ಲರೂ ಬರೀತಾರೆ, ಬಟ್ ನಾನು ಆರ್ಟಿಸ್ಟ್ ಆಗಿಲ್ಲ. ಇಲ್ಲಾಂದ್ರೆ ಹ್ಮ್ ನಾನು ಡ್ರಾಮಾದಲ್ಲಿ ನಾನೇನ್ ಮಾಡಿಲ್ಲ. ಸೊ ಹ್ಮ್ ಹ್ಮ್. ಅವ್ರ ಕ್ವಾಲಿಟೀಸ್ ಇರುತ್ತೆ, ಆ ತರ ಹೌದು. ಅವ್ರು ಇರ್ಬೇಕು ಅಂತ. ಸೊ ಅವ್ರು ಆ ಲೈನ್ ಅಲ್ಲೇ ಹೋಗ್ತಾರೆ. ಹ್ಮ್ ಇಷ್ಟಪಟ್ಟು ಮಾಡಿದ್ರೆ ಎಲ್ಲಾರು ಮಾಡ್ತಾರೆ ಅಂತ ಹೇಳ್ತೀನಿ. ಹ್ಮ್. ಹೌದು ಹೌದು. ಇಷ್ಟಪಟ್ಟು ಕೂಡ ಮಾಡ್ಬೇಕು. ನಾವು ಇಷ್ಟಪಟ್ಟಿದ್ದೆಲ್ಲ ಜೀವನದಲ್ಲಿ ಆಗೋದಿಲ್ಲ ಅಲ್ವಾ. ಹೌದು. ಅದು ಏನೋ ಹೌದು. ಬೈ ಲಕ್ ಅಷ್ಟೇ, ಏನು ಮಾಡಕ್ಕಾಗಲ್ಲ. Yes. ನಮ್ಮ ಜೀವನದಲ್ಲಿ ನಾವ್ ಇದನ್ನ ಮಾಡ್ಬೇಕು ಅಂತ ನಮ್ಮ ಪೂರ್ವಾಜಿತವಾಗಿ ಇದ್ದಿದ್ರೆ ಹ್ಮ್. ಏನೋ ಇದಾಗ ನಾನು ಅದನ್ನ ಬಿಲೀವ್ ಮಾಡ್ತೀನಿ. ನಾನು ಒಂದ್ ಸೆನ್ಸ್ ಅನ್ನೋದನ್ನ ಬಿಲೀವ್ ಮಾಡ್ತೀನಿ. ಹೌದು. ಏನೋ ನಾನು ಒಂದು ಒಳ್ಳೆ ಇದ್ರಿಂದ ಆಗಿರ್ಬಹುದೇನೋ, ಹುಟ್ಟಿರ್ಬಹುದೇನೋ, ಅದರಿಂದ ನಂಗೆ ಈ ಕಲಾದೇವತೆ ಹೊಲ್ದಿದ್ಯೇನೋ ಅನ್ನೋದೊಂದು ಹ್ಮ್. ಬಿಲೀವ್ನೆಸ್ ಅಷ್ಟೇ ನನಗೆ. ಹೌದು. ಸೊ ಯಾವ್ದ್ ಇನ್ಸ್ಪೈರ್ ಮಾಡಿದ್ರು ಸರ್? ಯಾರು ಇನ್ಸ್ಪೈರ್ ಮಾಡಿದ್ರು ನಿಮ್ ಪರ್ಸ್ಯೂ ಮಾಡಕ್ಕೆ ಆಕ್ಟಿಂಗ್ ಮತ್ತು ಥಿಯೇಟರ್ ಸೀರಿಯಸ್ ಪಾರ್ಟ್ ಆಫ್ ಲೈಫ್ ತಗೊಳಕ್ಕೆ? ಆಕ್ಚುಲಿ ಬಿ ಜಯಶ್ರೀ ಅವರು ನನಗೆ ತುಂಬಾ ಇನ್ಸ್ಪಿರೇಷನ್ ಆಗ್ತಾರೆ. ಹ್ಮ್. ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳವರು. ಆ ರಂಗಭೂಮಿಲಿ ತುಂಬಾ ಕೆಲಸಗಳನ್ನ ಮಾಡಿದಾರೆ ಅವರು. ಹ್ಮ್. ಏನಕ್ಕೆ ನಂಗೆ ಇನ್ಸ್ಪಿರೇಷನ್ ಆಗ್ತಾರೆ ಅಂದ್ರೆ ಅವರು ಸಂಗೀತದಲ್ಲೂ ಮೇಲ್ಗೈ, ಆಕ್ಟಿಂಗ್ ಅಲ್ಲೂ ಮೇಲ್ಗೈ, ಸಿಂಗಿಂಗ್ ಅಲ್ಲೂ ಮೇಲ್ಗೈ. ಅವರು ಎಲ್ಲಾ ರೀತಿಯಲ್ಲೂ, ಪಾಲಿಟಿಕ್ಸ್ ಅಲ್ಲಾಗ್ಲಿ ಎಲ್ಲಾ ಆಲ್ ಗ್ರೌಂಡರ್ ಅವರು. ನನ್ಗೆ ಅವ್ರದ್ದು ಒಂದು ಕಂಠ ಇದೆಯಲ್ಲ, ವಾಯ್ಸ್ ನನ್ಗೆ ತುಂಬಾ ಇಷ್ಟ. ಅದ್ರಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಆಗ್ಲಿ, ಅವ್ರದ್ದು ಡೈರೆಕ್ಷನ್ಸ್ ಗಳೆಲ್ಲ ಆಗ್ಲಿ, ನನ್ಗೆ ತುಂಬಾ ಇನ್ಸ್ಪಿರೇಷನ್ ಆಗ್ತಾರ ಅವ್ರು ಯಾವ್ದೇ ಕಾರಣಕ್ಕೂ. ಆಮೇಲೆ ಇನ್ನೊಂದು ಲೆಜೆಂಡ್ರಿ ಯಾರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ಐ ಆಮ್ ಸೋ ಪ್ರೌಡ್ ಆಗುತ್ತೆ. ನನ್ಗೆ ತುಂಬಾ ಇಷ್ಟ ರಾಜ್ಕುಮಾರ್ ಅವ್ರಂದ್ರೆ. ಅವರು ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದೊಂದು ರಸಗಳ ಮೇಲೆ ಸಿನಿಮಾಗಳನ್ನ ಮಾಡಿದ್ದಾರೆ ಅಂತ ನಾನು ಅದನ್ನ ಆ ಅದನ್ನ ಸರ್ಚ್ ಮಾಡಿದೀನಿ ನಾನು ಆಕ್ಚುಲಿ. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರಸಗಳನ್ನ ನಾನು ನೋಡ್ತೀನಿ. ರಸ ಮೀನ್ಸ್ ಎಮೋಷನ್ಸ್, ಹ್ಮ್. 9 ಎಮೋಷನ್ಸ್ ಅಂತ ನೋಡ್ತೀವಿ ನಾವು. ಆ ತರ ಎಮೋಷನಲಿ ಕ್ಯಾರಬಲ್ ಆಗಿರೋ ತುಂಬಾ ಸಿನಿಮಾಗಳನ್ನ ಮಾಡಿದಾರೆ ಅವರು. ನಂಗೆ ತುಂಬಾ ಇನ್ಸ್ಪಿರೇಷನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಂಡ್ ಬಿ ಜಯಶ್ರೀ ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೂಪರ್ ಸರ್. ಸೊ ನಿಮ್ಮ ಥಿಯೇಟರ್ ಜರ್ನಿ ಆಸ್ ಹ್ಮ್ ಅ ಪರ್ಸನ್ ಹೇಗೆ ಹ್ಮ್. ನಿಮ್ಮನ್ನ ಬದಲಾಯಿಸುತ್ತೆ ಸರ್? ಖಂಡಿತವಾಗ್ಲೂ ಬದಲಾಯಿಸಿದೆ. ಏನು ಅಂದ್ರೆ ನನ್ನಲ್ಲಿ ಧೈರ್ಯವನ್ನ ತಂದುಕೊಟ್ಟಿದೆ. ಸಮಾಜದಲ್ಲಿ ಎದುರು ನಿಂತು ಮಾತನಾಡುವಂತಹ ಶಕ್ತಿನ ನನಗೆ ಗಳಿಸ್ಕೊಟ್ಟಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಏನು ಅಂದ್ರೆ ಭಾಷಾ ಶುದ್ಧತೆ, ಮತ್ತೆ ಹ್ಮ್. ನಮ್ಮ ಕಮ್ಯುನಿಕೇಶನ್ ಆಗ್ಲಿ, ಮತ್ತೆ ನಾವು ರೀಡಿಂಗ್ಸ್ ಆಗ್ಲಿ, ನಮ್ಮಲ್ಲಿ ಯಾವುದೇ ಒಂದು ಏನು ಅಂದ್ರೆ ಥಿಯೇಟರ್ ಏನ್ ಹೇಳ್ಕೊಡತ್ತೆ ಅಂದ್ರೆ ನೀನು ಹುಡುಗಿಯಾಗಿ ಸೀರೆಯನ್ನ ಉಟ್ರು ಕೂಡ ನಿನಗ ಆ ಮುಜುಗರತೆ ಬರಬಾರ್ದು ಯಾವುದೇ ಹ್ಮ್. ಕಾರಣಕ್ಕೂ. ನಿನ್ನ ಡ್ರೆಸ್ ಸೆನ್ಸ್ ನಿನಗೆ ಡಸಂಟ್ ಮ್ಯಾಟರ್ ಆಗ್ಬಾರ್ದು. ನಿನ್ನ ಕ್ಯಾರೆಕ್ಟರ್ ಮತ್ತೆ ನಿನ್ನ ಪ್ರೊಫೆಷನಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ಬೇಕು. ಆ, ಪಾತ್ರ ಅದು ಒಂಥರ ಬಟ್ಟೆ ಅನ್ನೋದು ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಆಗ್ಬಾರ್ದು ಕಲಾವಿದನಿಗೆ. ಆ ಹ್ಮ್. ಅದರಿಂದ ನನಗೆ ನಂದು ಒಂದು ಅನ್ಸೆಕ್ಯೂರಿಟಿ ಇತ್ತು. ನಾನು ಹೇಗೆ ಸಮಾಜದಲ್ಲಿ ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಆಗ ಥಿಯೇಟರ್ ಏನ್ ಮಾಡ್ತು, ಹೇಗೆ ಬದುಕಬೇಕು ಅನ್ನೋದು ನನಗೆ ಕಲಿಸ್ಕೊಡ್ತು. ಹ್ಮ್. ಹೇಗೆ ಆ ಜನಗಳ ಸಂಪರ್ಕವನ್ನ ಆ ಗಳಿಸಿ ಅವ್ರ ಮನಸ್ಸಲ್ಲಿ ಹೇಗಿದ್ಯೋ ಅನ್ನೋದನ್ನ ಆ ಆ ಅವ್ರ ಮನಸ್ಸಲ್ಲಿ ಹೇಗ್ ಮಾತಾಡ್ತಿದ್ದಾರೆ, ನಾಟಕೀಯವಾಗಿ ಮಾತಾಡ್ತಿದಾರ ಇಲ್ಲ ನಿಜವಾಗ್ಲೂ ಮಾತಾಡ್ತಿದಾರ ಅನ್ನೋದನ್ನ ಅದು ಗೊತ್ತಾಗ್ಬಿಡತ್ತೆ ಆಕ್ಚುಲಿ. ಅಂದ್ರೆ ಯಾಕಂದ್ರೆ ನಾವ್ ಆಕ್ಟಿಂಗ್ ಮಾಡ್ತಾ 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 ನಮ್ ಮುಂದೆ ನಿಂತಿರೋರು ಯಾವ ರೀತಿ ಮಾತಾಡ್ತಾ ಇದಾರೆ ಅಂತ ನಮಗ್ ಗೊತ್ತಾಗ್ಬಿಡತ್ತೆ. ಆ, ಅಂದ್ರೆ ಇದೆಲ್ಲ ಒಂಥರ ಆ ಸೈಕಾಲಜಿಕಲಿ ಒಂಥರ ಮೆಂಟಲಿ ಪ್ರಿಪೇರ್ ಮಾಡತ್ತೆ ಥಿಯೇಟರ್ ಅನ್ನೋದು. ಬರೀ ಆಕ್ಟಿಂಗ್ ಅನ್ನೋದೊಂದೇ ಅಲ್ಲ ಇಂಪಾರ್ಟೆಂಟ್ ನಮ್ಮ ಥಿಯೇಟರ್ ಬಂತು ಅಂದ್ರೆ. ಎಲ್ಲಾ ರೀತಿಲೂ ಆಂಗಿಕವಾಗಿ, ವಾಚಿಕವಾಗಿ ಎಲ್ಲಾ ರೀತಿಲೂ ಪರ್ಫೆಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ ನಾವು ಸಹಕರಿಸ್ಬೇಕಷ್ಟೆ.
ಅದು ನಮಗ್ ಕೊಡುತ್ತೆ, ನೀನ್ ತಗೋ ತಗೋ ಅಂತ ಕೊಡುತ್ತೆ ಥಿಯೇಟರ್. ಆದ್ರೆ ಅದನ್ನ ತಗೊಳ್ಳೋಷ್ಟು ಕೆಪಾಸಿಟಿ ನಮ್ಮಲ್ಲಿ ಬೆಳೆಸ್ಕೋಬೇಕು ನಾವು ಅಷ್ಟೇ. ಹೌದು. ಆಮೇಲೆ ಚೆನ್ನಾಗಿ ವರ್ಕ್ ಮಾಡ್ಬೇಕು, ನಾಟಕಗಳನ್ನ ಮಾಡ್ಬೇಕು, ಓದ್ಬೇಕು, ನಾಟಕಗಳ ಬಗ್ಗೆ ತಿಳ್ಕೋಬೇಕು, ಬರ್ದೋರ್ ಬಗ್ಗೆ, ನಾಟಕದ ವಿಮರ್ಶೆಗಳ ಬಗ್ಗೆ ನಾವ್ ಅದೆಲ್ಲ ರೀಡಿಂಗ್ ಮಾಡ್ತಾ ಹೋದಾಗ ಆ ಥಿಯೇಟರ್ ಏನ್ ಮಾಡತ್ತೆ, ನಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ಅಷ್ಟು ಯಾವತ್ತೂ ಬೀಳ್ಸೋದಿಲ್ಲ. ಹ್ಮ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಆಗಿನ ಕಾಲದಲ್ಲಿ ಪೌರಾಣಿಕ ನಾಟಕಗಳನ್ನ ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಈ ಗುಬ್ಬಿ ವೀರಣ್ಣ ಕಣ್ಬಿ ತುಂಬಾ ಫೇಮಸ್. ಓಕೆ. ಆ ಕಂಪ್ನಿಗಳಲ್ಲಿ ಏನು ಅಂದ್ರೆ ಅವ್ರಿಗೆ ಈಗ ಕಲಾವಿದರನ್ನ ಕರೆಸ್ತಾರೆ ಅಂದ್ರೆ ಪೇಮೆಂಟ್ ಕೊಟ್ಟು ಕರೆಸ್ತಿದ್ರು. ಆಗ ಈಗಿನ ಪರಿಸ್ಥಿತಿಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಅಮೇಚರ್ ತಂಡದಲ್ಲಿ ನಾನು ವರ್ಕ್ ಮಾಡಿದ್ದು, ಆಸ್ ಅ ನಾಟ್ ಪ್ರೊಫೆಷನಲ್ ಥಿಯೇಟರ್ ಅಲ್ಲಿ ನಾನು ವರ್ಕ್ ಮಾಡಿಲ್ಲ. ಅಮೇಚರ್ ಆಗಿ ಅಂದ್ರೆ ನನ್ನ ಹಾಬಿ ಆಗಿ ನಾನು ವರ್ಕ್ ಮಾಡೋದ್ರಿಂದ ಏನಾಗ್ಬಿಡತ್ತೆ, ನಮ್ಮ ಹವ್ಯಾಸಿ ಕಲಾವಿದರುಗಳಿಗೆ ಎಂದಿಗೂ ಕೂಡ ಅವರು ಅಮೌಂಟ್ ಅನ್ನೋದನ್ನ ನಾವು ಅಪೇಕ್ಷೆ ಪಡ್ಲೇಬಾರ್ದು. ಹ್ಮ್. ರಂಗಭೂಮಿಯಲ್ಲಿ ಹ್ಮ್. ಏನಿದ್ರು ಕಲಿಕೆ, ನಿನ್ನ ಹೆಸರು ಬೆಳೆಸ್ಕೊಂಡು ಹೋಗ್ಬೇಕು, ಹಲವಾರು ನಾಟಕಗಳನ್ನ ಮಾಡ್ಬೇಕು, ಆ ಎಕ್ಸ್ಪೀರಿಯನ್ಸ್ ನ ತಗೊಳ್ಬೇಕೆ ಇಷ್ಟ ಹೊರತು ಆ ಫೈನಾನ್ಸಿಯಲಿ ನಾವು ಮರ್ತು ಬಿಡಕ್ಕಾಗತ್ತೆ. ಹ್ಮ್. ತುಂಬಾ ಕಷ್ಟ ಇದೆ ಆಕ್ಚುಲಿ ನಮ್ಮ ಥಿಯೇಟರ್ ಅಲ್ಲಿ ಬದುಕೋದೇ ಆಗ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಬದುಕೋದೇ ಆಗ್ಲಿ. ಆ ಈ ಫೈನಾನ್ಸಿಯಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಥಿಯೇಟರ್ ಮಾಡಕ್ ಆಗತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತೆ ನನ್ ಪ್ರಕಾರ. ಇಲ್ಲಾಂದ್ರೆ ಎರಡ್ ಕಡೆಗೂ ಬ್ಯಾಲೆನ್ಸ್ ಮಾಡೋ ಅಷ್ಟು ಕೆಪಾಸಿಟಿ ಬೆಳೆಸ್ಕೋಬೇಕು. ಎಸ್. ಎಸ್. ಸೊ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ್ದಾಗಿತ್ತು ಸರ್, ನಿಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕ್ಯಾಮ್ರಾವನ್ನು ಫೇಸ್ ಮಾಡಲು? ಫಸ್ಟ್ ನಂದು ಶಾರ್ಟ್ ಫಿಲಮ್ ಇಂದ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಆ ನಾನು ನಿಮ್ಗೆ ಹೇಳಿದೆ ಆವಾಗ್ಲೇ ನಿಮ್ಗೆ, ಹ್ಮ್. ಆಪ್ತಮಿತ್ರ ಅಂತ ಒಂದು ಸಿನಿಮಾದಲ್ಲಿ ನಾಗವಲ್ಲಿ ಕ್ಯಾರೆಕ್ಟರ್, ಹಾ. ಲೇಡಿ ಕ್ಯಾರೆಕ್ಟರ್ ಜಾಸ್ತಿ ಮಾಡ್ತಿದ್ದೆ ಆಕ್ಚುಲಿ. ಓಕೆ. ನನ್ನ ಫ್ರೆಂಡ್ ಒಬ್ಬ ಆ ಒಂದು 75 years ಓಲ್ಡ್ ವುಮೆನ್ ಬಗ್ಗೆ ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ರು. ಅದಕ್ಕೆ ಹುಡುಕ್ತಾ ಇದ್ರು, ಯಾರು ಸಿಕ್ಲಿಲ್ಲ ಆಕ್ಚುಲಿ. ಅದಕ್ಕೆ ನನ್ನನ್ನ ರೆಫರ್ ಮಾಡ್ದ, ನೀನ್ ಹ್ಮ್. ಮಾಡ್ತೀಯಾ ಆಕ್ಚುಲಿ, ನೀನ್ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ಯಾ, ಹ್ಮ್. ಲೇಡಿ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತಂದ. ನಾನ್ ಅವಾಗ ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋದೊಂದು ಹಂಬಲದಲ್ಲಿದ್ದೆ ನಾನು. ಆಯ್ತು, ಚಿಕ್ಕದೋ ದೊಡ್ಡದೋ ಒಟ್ನಲ್ಲಿ ಮಾಡೋಣ ಬಿಡಪ್ಪ ಅಂತ ನಾನು ಎಕ್ಸ್ಪೆಕ್ಟೇಷನ್ ಯಾವ್ದು ಇಟ್ಕೊಂಡೆ, ಎಕ್ಸ್ಪೆಕ್ಟೇಷನ್ ಮೀನ್ಸ್ ಹಣಕಾಸಿನ ವಿಚಾರದಲ್ಲಿ ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಚೆನ್ನಾಗಾಗಿ ನಮ್ ಫ್ರೆಂಡ್ಸ್ ಗಳು ಅವರು ಮುಂದೆ ಬರ್ಲಿ ಅನ್ನೋ ಉದ್ದೇಶಪೂರ್ವಕವಾಗಿ ನಾವ್ ಮಾಡ್ಕೊಂಡು ಹೋಗಿತ್ತು. ಆಕ್ಚುಲಿ ಅದು ಚೌಕಿ ಅಂತ ಶಾರ್ಟ್ ಫಿಲಂ ಫಸ್ಟ್ ನಾನು ಕ್ಯಾಮ್ರಾ ಮುಂದೆ ಸೆಟ್ ಮಾಡಿದ್ದು. ನಂಗೆ ಏನು ಭಯ ಆಗ್ಲಿಲ್ಲ ಆಕ್ಚುಲಿ, ತುಂಬಾ ಖುಷಿ ಪಟ್ಕೊಂಡ್ ಮಾಡ್ದೆ. ನೀವು ಎಲ್ಲೂ ರೋಡಲ್ಲೇ ನಿಂತ್ಕೊಂಡು ನಾನು ಸೀರೆ ಉಟ್ಕೊಂಡೆ, ಹ್ಮ್. ಯಾರಾದ್ರೂ ಏನಾದ್ರು ಅಂತಾರೆ ಅಂತ ನನ್ಗೇನು ಅನಿಸ್ಲಿಲ್ಲ. ಎಲ್ಲ ರೋಡಲ್ಲೇ ಕೂತ್ಕೊಂಡ್ ಮೇಕಪ್ ಮಾಡ್ಕೊಂಡೆ. ಕಲಾವಿದ್ರ ಜೀವನ ತುಂಬಾ ಕಷ್ಟ ಇದೆ. ನಾವು ದೊಡ್ಡ ಹೆಸರು ಮಾಡೋ ತನಕ ಅಷ್ಟೇನೆ. ಹೆಸರು ಮಾಡ್ಬಿಟ್ಟಾಗ ಕ್ಯಾರವಾನ್ ಬರುತ್ತೆ, ರೂಮ್ಸ್ ಬರುತ್ತೆ, ಹೋಟೆಲ್ಸ್ ಕೊಡ್ತಾರೆ, ಅದಕ್ಕಿಂತ ಮುಂಚೆ ನಾವ್ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ನಮಗ್ ಗೊತ್ತಾಗುತ್ತೆ. ಹ್ಮ್. ಆ ರೀತಿ ಪ್ರಾರಂಭ ಆಗಿದ್ದು ನನ್ನ ಜರ್ನಿ ಚೌಕಿ ಅಂತ ಒಂದು ಶಾರ್ಟ್ ಫಿಲಂ ಇಂದ. 75 ವರ್ಷದ ಮುದುಕಿ ಕ್ಯಾರೆಕ್ಟರ್ ಮಾಡಿದ್ದೆ. ಆಫ್ಟರ್ ನನಗೆ ತುಂಬಾ ಆಪರ್ಚುನಿಟಿಗಳು ಬರ್ತಾ ಹೋಯ್ತು. ವಾವ್. ಅದ್ರ ಒಂದು ಫಿಲಮ್ ಇಂದ ಎಷ್ಟು ಅಪರ್ಚುನಿಟೀಸ್ ಅಟ್ರಾಕ್ಟ್ ಮಾಡಿದ್ರಿ. ಹೌದು ಹೌದು ಹ್ಮ್. ಹೌದು ಹೌದು ಹೌದು. ಅಲ್ಲಿ ಬಂದಿದ್ದು ಧೈರ್ಯ ಇದುವರೆಗೂ ಕುಗ್ಗಿಲ್ಲ ನನ್ಗೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾನು ಓದ್ತಿದ್ದಂತ ಸ್ಕೂಲಲ್ಲಿ ನನಗ ಅಷ್ಟು ಪ್ರೋತ್ಸಾಹ ಮಾಡ್ಲೇ ಇಲ್ಲ. ನನ್ಗದು ಇವಾಗ್ಲೂ ಬೇಜಾರಿದೆ. ಎಷ್ಟೋ ಜನಗೆ ಆನ್ಯುವಲ್ ಡೇಲಿ ಅವಕಾಶಗಳು ಸಿಗದೆ ಆಗ್ಲಿ, ಆ, ಎಷ್ಟೋ ಒಂದು ಪರ್ಫಾರ್ಮೆನ್ಸ್ ಆದ್ರೂ ಮಾಡ್ತಿರ್ತಾರೆ, ಬಟ್ ನನ್ಗ ಆ ಒಂದು ಆಪರ್ಚುನಿಟಿ ಸಿಗ್ಲಿಲ್ಲ ನನ್ಗೆ. ಅದೊಂದು ನನ್ಗೆ ದುಃಖಕರ ವಿಚಾರ. ನಾನು BV ನನ್ನ ಕಾಲೇಜಿಗೆ ಸೇರ್ಕೊಂಡ ನಾನು, ಆಗ ನನಗೆ ನನ್ನಲ್ಲಿ ಇದ್ದಂತಹ ಒಬ್ಬ ಶರ್ಮ ಹೊರಗಡೆ ಬಂದ. ನನ್ನಲ್ಲಿ ಹೇಗೆ ಅದು ಮೋಟಿವೇಶನ್ ಆಯ್ತು ಅದ್ ನನಗ್ ಗೊತ್ತಿಲ್ಲ. ಆ ಪ್ರತಿ ಇವೆಂಟ್ಗೂ ಕೂಡ ಏನಾದ್ರೂ ಒಂದು ಕಾಮಿಕ್ ಆಗಿ ನಡ್ಕೊಳ್ಳೋದು, ಆಮೇಲೆ ಡ್ಯಾನ್ಸ್ ಮಾಡೋದು. ಯಾವ ರೀತಿ ಡ್ಯಾನ್ಸ್ ಗಳು ಹಾಕ್ತಿತ್ತು ಅಂದ್ರೆ, ಒಂದು ಒಂದು ನ್ಯಾಷನಲ್ ವರ್ಕ್ ಅಲ್ಲಿ ನಾನು ಡೈಪರ್ ಹಾಕೊಂಡು ನಾನು ಡ್ಯಾನ್ಸ್ ಮಾಡಿದ್ದೀನಿ. ಅಂದ್ರೆ ಪಾರ್ಟ್ ಆಫ್ ಯಾವ ರೀತಿ ಅಂತಂದ್ರೆ, ಎಂಟರ್ಟೈನ್ಮೆಂಟ್ ಅಷ್ಟೇ. ಕಾಮಿಕ್ ಆಗಿ ಕಾಣಿಸ್ಬೇಕು, ಅವ್ರಿಗೆ ಖುಷಿ ಪಡ್ಬೇಕು,
ಆತರ ಹ್ಮ್. ಆತರ ಟಾಪಿಕ್ ಅಲ್ಲಿ ಇಟ್ಕೊಂಡು ಎಲ್ಲೂ ಹೊಲ್ಗ್ಯಾರಿಟಿ ಇರೋದಿಲ್ಲ, ಎಲ್ಲ ಫುಲ್ ಕಾಮಿಕ್ ಆಗಿ ಮಾಡ್ಕೊಂಡು ಅಲ್ಲಿ ಬಂದಿದ್ ನನಗೆ ಮೋಟಿವೇಶನ್ಸ್, ಇವ್ರು ಸಪೋರ್ಟ್ ಮಾಡ್ತಿದಾರೆ, ಕಾಲೇಜ್ ನನಗೆ ಸಖತ್ ಸಪೋರ್ಟ್ ಮಾಡ್ಬಿಡ್ತು. ಅಲ್ಲಿಂದ ನನಗೆ ಎಲ್ಲಿತ್ತು ಧೈರ್ಯ ಬಂದ್ಬಿಡ್ತು ನನಗೆ. ಆಮೇಲೆ ಕಾಲೇಜ್ ಇಂಟರ್ನ್ಯಾಷನಲ್ ಔಟ್ ಆಫ್ ಕಾಲೇಜ್ ಕಾಂಪಿಟೇಷನ್ಸ್ ಗಳಲ್ಲೆಲ್ಲ ಇವನು ಮೈಸೂರು ಯೂನಿವರ್ಸಿಟಿಲಿ ನನಗೆ ಬೆಸ್ಟ್ ಆಕ್ಟರ್ ಅಂತ ಅಪರ್ಣ ಅವರಿಂದ ನನಗೆ ಅವಾರ್ಡ್ ಕೂಡ ಬಂತು. ನನ್ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅವ್ರ ಕಡೆಯಿಂದ ನನಗೆ. ಇವಾಗ ಆಮ್, ಅಪರ್ಣ ಅವ್ರಿಲ್ಲ, ಅವ್ರ ಕೈಲಿ ನಾನು ಪ್ರಶಸ್ತಿ ತಗೊಂಡೆ ಅನ್ನೋದೊಂದು ನನಗೆ ಸಂತೋಷಕರ ವಿಚಾರ. ಆ, ಆ ಅಲ್ಲೂ ಕೂಡ ನಾನು ಯಕ್ಷಗಾನದಲ್ಲಿ ಒಂದು ಮಾಯಾ ಮಂತಾರೆ ಅಂತ ಮಹಾಭ ರಾಮಾಯಣದಲ್ಲಿ ಬರುವಂತ ರಾಮಾಯಣದಲ್ಲಿ ಬರುವಂತ ಮಂಥರೆ ಅಂತ ಒಂದು ವ್ಯಕ್ತಿಯ ಹ್ಮ್. ಅವಳ ಜೀವನವನ್ನ ಹೇಳ್ತಾ ಹೋಗ್ತೀನಿ. ಯಕ್ಷಗಾನ ರೀತಿಲಿ ಮಾಡಿದ್ದೆ, ಅದಕ್ಕೆ ನನಗೆ ಪ್ರಥಮ ಬಹುಮಾನ ಸಿಕ್ಕಿತ್ತು. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಿಫ್ರೆನ್ಸ್ ಏನು ಸರ್ ಥಿಯೇಟರ್ ಆಕ್ಟಿಂಗ್ ಮತ್ತು ಫಿಲಂ ಆಕ್ಟಿಂಗ್? ತುಂಬಾ ಡಿಫ್ರೆಂಟ್ ಇದೆ, ತುಂಬಾ ಡಿಫ್ರೆಂಟ್ ಇದೆ. ಏನು ಅಂದ್ರೆ ಈ ಥಿಯೇಟರ್ ಅಂತ ಬಂದಾಗ ನಾವು ಜೋರಾಗಿ ಮಾತಾಡ್ಬೇಕು, ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು, ತುಂಬಾ ಬಾಡಿ ಲ್ಯಾಂಗ್ವೇಜ್ ತುಂಬಾ ವರ್ಕೌಟ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಡೈಲಾಗ್ ಹೇಳ್ತೀವಿ ಅಂತಂದ್ರೆ, ಏನೋ ವಿನಯಂ ಎಂದಿ ಪ್ರಕೃತಿ ಸಾಧ್ವಿಗೆ, ಉಗ್ರದಿ ಶಂಭೂಕ ಯೋಗಿಯಂ ಲೆಕ್ಕಿಸದೆ, ವೃಕ್ಷ ಭೈರವನಿನ್ನ ರಕ್ಷಯಂ ಕಡೆಗಣಚ್ಚಿ ಅಂಡಲಯುತಿ ಹಳಿ ತಪೋ ವಿಪಿನಯಂ. ಇದು ಥಿಯೇಟರ್ ಅಲ್ಲಿ ಈ ತರ ಹೇಳಿದ್ರೆ, ಸಿನಿಮ್ಯಾಟಿಕ್ ಆಗಿ ಹೇಳ್ತೀವಿ ಅಂದ್ರೆ, ಏನ ವಿನಯಂ ಇಂದಿ ಪ್ರಕೃತಿ ಸಾಧ್ವಿಗೆ, ಉಗ್ರದಿ ಶಂಭೂಕ ಯೋಗಿಯಂ ಲೆಕ್ಕಿಸದೆ, ವೃಕ್ಷ ಭೈರವನೆನ್ನ ರಕ್ಷಯಂ ಕಡೆಗಣಚ್ಚಿ ಅಂಡಲಯುತಿ ಹಳಿ ತಪೋ ವಿಪಿನಯಂ. ಮತ್ವನ ಕರ್ಮಕ್ಕೆ ಸಿಲುಕಿದಂ ಬುದಿಯ, ತೆರೆಯೋಳ್ ತರ ತರನೆ ನಡಗುತ್ತಿದೆ ಕಾಡು ಮಲೆ. ಈ ರೀತಿ ಡಿಫ್ರೆನ್ಸ್ ನೋಡಿ. ಇಲ್ಲಿ ಹ್ಮ್. ತುಂಬಾ ಆಂಗಿಕವಾಗಿ ಬಳಸದೆ ಆಗ್ಲಿ, ಸಿನಿಮ್ಯಾಟಿಕ್ ಆಗಿ ಅಷ್ಟು ಓವರ್ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಅಷ್ಟೊಂದು ಕಿರ್ಚಿ ಹೇಳುವಂಥದ್ದು ಅವಶ್ಯಕತೆ ಏನಿಲ್ಲ. ಇಷ್ಟೇ ವ್ಯತ್ಯಾಸ ಥಿಯೇಟರ್ಗೂ ಮತ್ತೆ ಸಿನಿಮ್ಯಾಟಿಕ್ ಆಗು. ನಾವು ಸಿನಿಮ್ಯಾಟಿಕ್ ಆಗಿ ಹೋಗ್ತೀವಿ ಅಂತಂದ್ರೆ ಕ್ಯಾಮ್ರಾ ನೋಡ್ದಲೆ ನಾವು ನೀಲಾಜಾಲವಾಗಿ ಮಾಡ್ಬೇಕಾಗತ್ತೆ. ಆದ್ರೆ ಈ ಥಿಯೇಟರ್ ಅಂತ ಬಂದಾಗ ಅಲ್ಲಿ ಕ್ಯಾಮ್ರಾ ಇರಲ್ಲ, ಜನಗಳು ಇರ್ತಾರೆ, ಜನಗಳನ್ನ ನೋಡ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ, ಡೈಲಾಗ್ಗಳನ್ನ ಹೇಳೋದಾಗ್ಲಿ. ಮತ್ತೆ ಎಲ್ಲಾ ರೀತಿಲೂ ಆಕ್ಟಿವ್ ಆಗಿರ್ಬೇಕಾಗತ್ತೆ. ನಾವ್ ಬರೀ ಡೈಲಾಗ್ ಒಂದೇ ಹೇಳಕ್ ಆಗಲ್ಲ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗತ್ತೆ, ಕೈಯಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗತ್ತೆ, ಎಲ್ಲಾ ರೀತಿಲೂ ಕೂಡ ವರ್ಕೌಟ್ ಮಾಡ್ಬೇಕಾಗತ್ತೆ. ಇಷ್ಟೇ ವ್ಯತ್ಯಾಸ. ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ ತೋರಿಸಿದ್ದೀರಾ ಸರ್ ನೀವು. ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಫೀಲಿಂಗ್ ಮತ್ತು ನಿಮ್ಮ ಲ್ಯಾಂಗ್ವೇಜ್, ಹೇಗೆ ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀರಾ, ಅದು ಸಖತ್ತಾಗಿತ್ತು ಸರ್. ಸೂಪರ್ ಸರ್. ಇದೇ ಥ್ಯಾಂಕ್ ಯು, ಥ್ಯಾಂಕ್ ನಂಗೆ ಬೇಕಾಗಿರೋದ್ನು. ಯು. ಎಕ್ಸ್ಪ್ರೆಷನ್ ಮತ್ತು ಡಿಫ್ರೆನ್ಸ್ ಹೇಗೆ ನೀವು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ ಕೊಟ್ಟಿದ್ದೀರಾ ನಮ್ಗೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಂಗೆ ಇಷ್ಟ ಆಯ್ತು ವೆಲ್ಕಮ್, ಸರ್. ವೆಲ್ಕಮ್ ಸರ್, ವೆಲ್ಕಮ್ ಸರ್. ಸೊ ಯಾವ ತರ ರೋಲ್ಸ್ ನಿಮ್ಮನೆ ಖುಷಿ ಪಡ್ಸಕ್ ಟ್ರೈ ಮಾಡುತ್ತೆ ಸರ್ ಆಸ್ ಅನ್ ಆಕ್ಟರ್? ನನಗ್ ಫಸ್ಟು ಸ್ತ್ರೀ ಪಾತ್ರಗಳು ತುಂಬಾ ಅಟ್ರಾಕ್ಷನ್ ಆಗ್ತಿತ್ತು. ಯಾಕೆಂದ್ರೆ ಆ, ಒಬ್ಬ ಫೀಮೇಲ್ ಕ್ಯಾರೆಕ್ಟರ್ನ ಮೇಲ್ ಮಾಡಿದಾಗ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಫೀಮೇಲ್ ಕ್ಯಾರೆಕ್ಟರ್ ನಾವು ಗೊತ್ತಿರಲ್ಲ ನಮ್ಗೆ ಏನೋ, ಅವಳ ಇನ್ನರ್ ಫೀಲಿಂಗ್ಸ್ ಏನೋ, ಅವಳಿಗೆ ಹೆಂಗಿರುತ್ತೆ ಆಕ್ಟಿವಿಟೀಸ್ ನಮಗ್ ಗೊತ್ತಿರಲ್ಲ. ಆದ್ರೆ ಒಂದು ನಾವ್ ಸ್ಕ್ರಿಪ್ಟ್ ಅಂತ ನೋಡಿದಾಗ ಅವ್ಳ ಡೈಲಾಗ್ ಮಾತ್ರ ಇರುತ್ತೆ. ಆದ್ರೆ ಆ ಡೈಲಾಗ್ಗಳನ್ನ ಹೊತ್ತ ಹೊತ್ತ ಅವಳು ಯಾವ ರೀತಿ ಹೇಳ್ಬಹುದು, ಯಾವ ರೀತಿ ಅಡ್ಯಾಕ್ಟ್ ಮಾಡ್ತಾಳವಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದೇನೆ ಮಾಯಾ ಮಂತಾರೆ ಅಂತ ಕ್ಯಾರೆಕ್ಟರ್, ನಿಮ್ಗೆ ಹೇಳ್ದ ಯಕ್ಷಗಾನದಲ್ಲಿ ಮಾಡಿದ್ದು ಅಂತ. ಆ ಪಾತ್ರದಿಂದ ನಾನು ಆ ತುಂಬಾ ಇನ್ಸ್ಪಿರೇಷನ್ ತಗೊಂಡೆ. ಹೋಗ್ತಾ ಹೋಗ್ತಾ ಏನಾಗೋಯ್ತು, ನಾನ್ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಆ ನನ್ನ ಹೈಟು ಪರ್ಸನಾಲಿಟಿ ನೋಡೇನೋ ಒಂಥರ ಆ ಸೈಕೋ ಕ್ಯಾರೆಕ್ಟರ್ಗಳು ತುಂಬಾ ನನಗೆ ಅವಕಾಶಗಳು ಬರ್ತಾ ಹೋಯ್ತು.
ಸೈಕೋ ಹ್ಮ್ ಕ್ಯಾರೆಕ್ಟರ್ಗಳೇ ಆಗ್ಲಿ, ಕಾಮಿಕ್ ಕ್ಯಾರೆಕ್ಟರ್ಗಳೇ ಆಗ್ಲಿ, ಒಂಥರ ವಿಲನಿಸ್ಟಿಕ್ ಕ್ಯಾರೆಕ್ಟರ್ಗಳಾಗ್ಲಿ, ಈ ತರ ಕ್ಯಾರೆಕ್ಟರ್ಗಳು ನನಗೆ ತುಂಬಾ ಆ ಹೊಂದಾಣಿಕೆ ಆಗ್ತಾ ಬರ್ತಾ ಹೋಯ್ತು. ಫಸ್ಟ್ ನನಗೆ ಇನ್ಸ್ಪಿರೇಷನ್ ಆಗಿದೆ ಫೀಮೇಲ್ ಕ್ಯಾರೆಕ್ಟರ್, ಲೇಡಿ ಕ್ಯಾರೆಕ್ಟರ್ಗಳು. ನಾನು ಇವಾಗಲೂ ಹ್ಮ್ ಕೂಡ ಚೆನ್ನಾಗಿ ಇಂಡಸ್ಟ್ರಿನಲ್ಲಿ ಮಾಡಬಲ್ಲೆ ಅಂತ ಹೇಳ್ತೀನಿ. ಸಿನಿಮಾದಲ್ಲಿ ಏನಾದ್ರೂ ನನಗೆ ಲೇಡಿ ಕ್ಯಾರೆಕ್ಟರ್ ಕೊಡ್ತು ಅಂದ್ರೆ ಚೆನ್ನಾಗಿ ಮಾಡ್ತೀನಿ. ನಿಮಗೆ ಫಸ್ಟ್ ಅಲ್ಲಿ ಏನಾನ ಅನ್ಸ್ತಾ ಇದೇ ಕ್ಯಾರೆಕ್ಟರ್ ನಾನ್ ಮಾಡ್ಬೇಕು, ಇದೇ ಕ್ಯಾರೆಕ್ಟರ್ ಮಾಡ್ಬೇಕು, ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಮಾಡ್ಲೇಬೇಕು ಅದ್ ಮಾಡ್ಬಾರ್ದಂತ? ನನ್ಗೆ ನಮ್ಗೆ ಅನಿಸ್ತಿಲ್ಲ. ಯಾಕೆಂದ್ರೆ ತಕ್ಷಣ ನಾನು ಆ ನನ್ನ ಫ್ರೆಂಡ್ ಹೇಳಿದ ತಕ್ಷಣನೇ ಆಯ್ತು ಐ ವಿಲ್ ಡೂ ಅಂತ ಹೇಳ್ದೆ ನಾನು. ಯಾಕಂದ್ರೆ ಅಯ್ಯೋ ಫಸ್ಟ್ ಮಾಡ್ತಿದೀನಿ ಹೆಣ್ ಪಾತ್ರನ ಅಂತ ನಾನೇನ್ ಅನ್ಕೊಳ್ಲಿಲ್ಲ. ಅವಕಾಶ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ. ಹ್ಮ್ ಆಪರ್ಚುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆಪರ್ಚುನಿಟಿ ಬಂತು, ನಾನ್ ಮಾಡ್ಬಿಟ್ಟೆ. ಆಫ್ಟರ್ ಈ ನೆಗೆಟಿವ್ ಆಗಿ ಬರ್ತು ಪಾಸಿಟಿವ್ ಆಗಿ ಬರ್ತು ಅದು ಸೆಕೆಂಡರಿ. ಅದು ಮಾಡ್ಬಿಡೋಣ, ಅದು ನನಗ್ ಖುಷಿ ಆಗತ್ತಾ ಅಷ್ಟೇ ಸಾಕು. ಹ್ಮ್ ಬೇರೆಯವ್ರು ಏನಾದ್ರು ಅಂತಾರೆ ಅಂತ ನಾನ್ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ಬಿಟ್ಟಿದ್ರೆ ಇಲ್ಲಿವರೆಗೂ ನಾನ್ ಬರಕ್ ಆಗ್ತಿರ್ಲಿಲ್ಲ. ಹೌದು. ಅದಂತೂ ನಾನ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಅಯ್ಯೋ ಏನೋ ಸೀರೆ ಎಲ್ಲ ಉಟ್ಕೊಳ್ಳೋದು ಅದೇ ಎಲ್ಲಾರು ಮಾತಾಡ್ತಾರೆ, ಅದನ್ನ ನಾನ್ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅದಕ್ಕೆ. ನನ್ಗಿಷ್ಟ, ನನಗ್ ಖುಷಿ ಆಗ್ತಿದೆ, ನಾನು ಆ ಹ್ಮ್ ಪಾತ್ರವನ್ನ ಅನುಭವಿಸ್ಬೇಕು, ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ ರೆಸ್ಪಾನ್ಸಿಬಿಲಿಟಿ ಆ ಕ್ಯಾರೆಕ್ಟರ್ಗೆ ಎಷ್ಟು ಜೀವ ಕೊಡ್ಬೇಕು, ಏನ್ ಮಾಡ್ಬೇಕು ಅಷ್ಟೇ. ಹ್ಮ್ ಆ ಪಾತ್ರ ನಿಮ್ಗೊಂಚೂರು ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ನಿಮ್ಗೆ, ಹೇಗಿತ್ತು ಆ ಪಾತ್ರ ಅಂತ. ಓಕೆ. ಹ್ಮ್ ನಾಳೆಯ ದಿನ ಶ್ರೀರಾಮನಿಗೆ ಪಟ್ಟ. ಹೇಗಾದರೂ ಮಾಡಿ ತಪ್ಪಿಸಬೇಕು. ಅದು ಹೇಗೆ? ಆ! ನನ್ನ ಕುತಂತ್ರ ಬುದ್ಧಿಯಿಂದ ಮಾಯಾಲೋಕವನ್ನೇ ಸೃಷ್ಟಿಸಿ ಮಾಯಾ ಮಂಥರೆಯಾಗಿ ಅವಳ ಹೃದಯವನ್ನ ಛೇದಿಸಬೇಕು. ಹೃದಯಕ್ಕೆ ನಾಟುವ ಹಾಗೆ ವಿವರಿಸಬೇಕು. ಆ? ಕೈಕಾ ಕೈಕಾ ಈ ತರ ಆ ಪಾತ್ರ ಮಂಥರೆ ಮಂಥರೆ ಅಂತ ಹೇಳ್ತಿದ್ನಲ್ಲ, ಆ ಪಾತ್ರ ಹೀಗೆ ಬರ್ತಿತ್ತು. ಒಂದ್ ರೀತಿ ಕಾಮಿಕ್, ಒಂಥರ ವಿಲನಿಸ್ಟಿಕ್ ಆಗಿ ಆ ಪಾತ್ರ ನನ್ಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಬಿಡ್ತು. ಅದಕ್ಕೆ ನಾನ್ ಮಾಡೇ ಮಾಡ್ತೀನಿ ನಾನು ಅಂತ ನಾನು ಮನ್ಸಲ್ಲಿ ನಿರ್ಧಾರ ಮಾಡ್ಬಿಟ್ಟೆ. ಅದಾದ್ಮೇಲೆ ಇದೇ ರೀತಿ ಪಾತ್ರಗಳು ಸಿಕ್ತು ಅಂತ ಹೇಳೋದಕ್ಕಾಗಲ್ಲ, ತುಂಬಾ ವಿಭಿನ್ನವಾದ ಪಾತ್ರಗಳನ್ನ ಮಾಡ್ತಾ ಹೋದೆ ನಾನು. ನಾನು ರಂಗಭೂಮಿಲಿ ತುಂಬಾ ಕಾಮಿಕಲ್ ಆಗಿರುವಂತಹ ಪಾತ್ರಗಳು, ಮತ್ತೆ ಚಾಲೆಂಜಿಂಗ್ ಆಗಿರೋ ಪಾತ್ರಗಳು, ಒಂದ್ ನಾಟಕದಲ್ಲಿ 4 ಪಾತ್ರವನ್ನ ನಿಭಾಯಿಸಿದೀನಿ. ಹ್ಮ್ ನನಗ್ ಟೈಮ್ ಸಿಗ್ತದೆ, ಕಾಸ್ಟ್ಯೂಮ್ ಚೇಂಜ್ ಮಾಡಕ್ ಸಿಗ್ತಿದ್ದಿದೆ ನನಗೆ ಏನಿಲ್ಲ ಅಂದ್ರೆ 10 ನಿಮಿಷ. 10 ನಿಮಿಷನೂ ಇಲ್ಲ, 5 ನಿಮಿಷ 7 ನಿಮಿಷ ಅಷ್ಟೇನೆ. ಹ್ಮ್ 7 ನಿಮಿಷದಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದ್ ಪಾತ್ರಕ್ಕೆ ಎಂಟ್ರಿ ಆಗೋ, ಮತ್ತದ 20 ನಿಮಿಷ ಬಂತ, ಮತ್ತ ಆ ಸೀನ್ ಆಗಿ ಮತ್ತೆ 5 ನಿಮಿಷಕ್ಕೆ ಇನ್ನೊಂದ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬ. ಒಂದು ನಾಟಕದಲ್ಲಿ ಆ ತರನು ಎಕ್ಸ್ಪೆರಿಮೆಂಟಲ್ ಡ್ರಾಮಾನು ಕೂಡ ನಾನ್ ಮಾಡಿದ್ದೀನಿ. ಸೂಪರ್ ಸರ್. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು, ನೀವು ಹೇಗೆ ಆ ನಗು ಮಾಡಿರೋದು ಸೂಪರ್ ಆಗಿತ್ತು ಸರ್. ಎಲ್ಲವೂ ಥ್ಯಾಂಕ್ ಯು. ಚೆನ್ನಾಗಿತ್ತು, ಬಟ್ ಆ ಸ್ಟಾರ್ಟಿಂಗ್ ಹುಕ್ ಅಂತಾರಲ್ವಾ, ಸ್ಟಾರ್ಟಿಂಗ್ 30 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೇಕು, ಅದು ಚೆನ್ನಾಗಿತ್ತು ಸರ್, ಗ್ರಾಬ್ ಮಾಡ್ತು. ಥ್ಯಾಂಕ್ ಅಮೇಝಿಂಗ್. ಯು. ಸೊ ಯಾವ್ದಾನ ಒಂದ್ ಕ್ಯಾರೆಕ್ಟರ್ ಸರ್ ನಿಮ್ ಕೆರಿಯರ್ ಅಲ್ಲಿ ಜಾಸ್ತಿ ಚಾಲೆಂಜಿಂಗ್ ಇತ್ತು? ಆ, ನಾನು 1 2 ಅಂತ ಹೇಳೋದಕ್ ಹೋಗೋದಿಲ್ಲ. ಏನಕ್ಕೆ ಅಂದ್ರೆ ನಾವು ಒಂದನ್ ಮಾಡ್ಬೇಕಾದ್ರೆ ಇನ್ನೊಂದು ಕಳಪೆ ಅಂತ ಹೇಳೋದಕ್ಕೂ ಆಗಲ್ಲ. ಪ್ರತಿ ಒಂದು ಪಾತ್ರನು ಕೂಡ ನಾನು ಹೊಸ್ದಾಗಿ ಮಾಡ್ತಾ ಇದೀನಿ. ಹ್ಮ್ ಇದು ನನಗೆ ಹಳೇದಲ್ಲ, ಹೊಸದಾಗಿ ನಾನ್ ಮಾಡ್ತಾ ಇದೀನಿ. ಅಯ್ಯೋ ಬಿಡು, ನಾನು ಅಷ್ಟು ಫಿಲಂಗಳು ಮಾಡಿದೀನಿ, ಅಷ್ಟು ಪಾತ್ರಗಳನ್ನ ಮಾಡಿದೀನಿ, ಇದೇನ್ ಕಡಿಮೆ ಅಂತ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಖಂಡಿತ ಪಲ್ಟಿ ಹೊಡಿಯೋದೇನೆ. ಹ್ಮ್ ಪ್ರತಿಯೊಂದು ಪಾತ್ರವನ್ನ, ಪ್ರತಿಯೊಂದು ಸಿನಿಮಾವನ್ನು ಕೂಡ ನಾವು ಹೊಸದಾಗಿ ನಾನು ಕಾಲಿಟ್ಟಿದ್ದೀನಿ, ಹೊಸದಾಗಿ ನಾನು ಸ್ಕ್ರಿಪ್ಟ್ ನ ಓದ್ತಾ ಇದೀನಿ, ಹೊಸದಾದ ಅನುಭವವನ್ನ ತಗೊಳ್ಬೇಕು ಅಷ್ಟೇ ಹೊರತು ಆಟಿಟ್ಯೂಡ್ ನ ಬೆಳೆಸ್ಕೊಳಕ್ ಹೋಗ್ಬಾರ್ದು.
ಹ್ಮ್ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಪಾತ್ರ ನನ್ಗೆ ಚಾಲೆಂಜಿಂಗ್ ರೀ. ನನಗ್ ಖುಷಿ ಆಗ್ಬೇಕು. ನನಗ್ ಖುಷಿಯಾಗಿ ನಾನು ಒಂಥರ ರಾಕ್ಷಸನ್ ತರ ನಾನು ಏನ್ ಬೇಕಾದ್ರೆ ಮಾಡ್ಬಿಡ್ತೀನಿ ನಾನು. ಹ್ಮ್ ಬೇಕಾದ್ರೆ ಒದ್ಲಾಡು ಅಂದ್ರು ಒದ್ಲಾಡ್ಬಿಡ್ತೀನಿ, ಕಿರ್ಚು ಅಂದ್ರೆ ಕಿರ್ಚಾಡ್ಬಿಡ್ತೀನಿ. ಆ ರೀತಿ ಕ್ಯಾರೆಕ್ಟರ್ಗಳು ನನ್ಗೆ. ಯಾವ ರೀತಿ ಪಾತ್ರಗಳನ್ನ ಕೂಡ ಬೇಕಾದ್ರೂ ನಾನು ಮಾಡಬಲ್ಲೆ. ನನ್ನ ಕೆಪಾಸಿಟಿ ಖಂಡಿತ ನನಗಿದೆ ಆ ತರ. ಪ್ರತಿಯೊಂದು ಪಾತ್ರವನ್ನು ಕೂಡ ನಾನು ಜೀವಿಸಬಲ್ಲೆ. ಪ್ರತಿಯೊಂದು ಪಾತ್ರಕ್ಕೂ ಕೂಡ ನಾನು ಜೀವವನ್ನ ಕೊಡಬಲ್ಲೆ. ಆ ಹ್ಮ್ ಕೆಪಾಸಿಟಿ ನನ್ನಲ್ಲಿದೆ. ಹ್ಮ್ ಹ್ಮ್ ಹೌದು, ಖಂಡಿತ ಸರ್. ಹ್ಮ್ ನನ್ಗ ಅನ್ಸುತ್ತೆ ಪರ್ಸನಲಿಗೆ, ನೀವು ಥಿಯೇಟರ್ ಮಾಡಿದಿರ, ಅದಕ್ಕೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಎಷ್ಟ್ ಚೆನ್ನಾಗಿ ಬರ್ತಿದೆ. ನೀವು ಇವಾಗ ಮಾತಾಡೋದು ಎಷ್ಟ್ ಚೆನ್ನಾಗಿ ವಾಯ್ಸ್ ಮಾಡ್ಯುಲೇಷನ್ ಆಗಿ ಮಾತಾಡ್ತೀರಾ. ಹೇಗೆ ಪಿಚ್ ಮಾಡ್ಬೇಕು, ಹೇಗೆ ಸ್ಲೋ ಡೌನ್ ಮಾಡ್ಬೇಕು, ಆ ವೇರಿಯೇಷನ್ ಇರುತ್ತಲ್ಲ, ಅದು ಹ್ಮ್. ಮಾತಾಡಕ್ಕೆ ಬೇಕಾಗಿರೋದು ಸರ್. ಸೂಪರ್ ಆಗಿದೆ ಸರ್. ಹಾ. ಇಲ್ಲ, ಥಿಯೇಟರ್ ಅಲ್ಲಿ. ಥಿಯೇಟರ್ ಇದನ್ನು ಕೂಡ ಹೇಳ್ಕೊಡ್ತಾರೆ. ಥಿಯೇಟರ್ ಕೂಡ ಪಾರ್ಟ್ ಆಫ್ ಇದು ಗೇಮ್ ತರ ಹೇಳ್ಕೊಡ್ತಾರೆ. ವಾಯ್ಸ್ ಮಾಡ್ಯುಲೇಷನ್, ಹ್ಮ್ ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಇವೆಲ್ಲ ಫಸ್ಟ್ ತಯಾರಿಕೆಗಳು ನಡೆಯುತ್ತೆ. ತಯಾರಿಕೆ ಆದ್ಮೇಲೆ ಸ್ಕ್ರಿಪ್ಟ್ ಕೊಡೋದು, ಸ್ಕ್ರಿಪ್ಟ್ ಆದ್ಮೇಲೆ ಸ್ಟೇಜ್ ಹೋಗೋದು. ಆ ಹ್ಮ್ ರೀತಿ ತುಂಬಾ ತಯಾರಿ ಇರುತ್ತೆ. ಸರಿ. ನೀವು ಅವಾಗೆ ಹೇಳಿದ್ರಿ 9 ಎಮೋಷನ್ಸ್ ಇದೆ ಹೌದು, ಥಿಯೇಟರ್ ಅಲ್ಲಿ. ಅದ್ ಯಾವ್ದಂತ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತೀರಾ ಸರ್? ಖಂಡಿತ ಖಂಡಿತ ತೋರಿಸ್ತೀನಿ. 9 ಎಕ್ಸ್ಪ್ರೆಷನ್ಸ್: ಶೃಂಗಾರ, ಹಾಸ್ಯ, ರೌದ್ರ, ಕರುಣ, ವೀರ, ಅದ್ಭುತ, ಭಯಾನಕ, ಬೀಭತ್ಸ, ಶಾಂತ. ಓಕೆನಾ? ಎಕ್ಸ್ಪ್ರೆಷನ್ ಮಾತ್ರ ಕೊಡ್ಲಾ? ಹಾ. ಆಯ್ತಾ? ಒಂದು ಸಣ್ಣ ಡೈಲಾಗ್ ಜೊತೆಗೆ ಅದನ್ನ ನಾನು ರಸಸ್ಗಳನ್ನ ಮಾಡ್ತೀನಿ. ಆಯ್ತಾ? ಶೃಂಗಾರ: ಇವತ್ತು ನಾನು ಏನ್ ಮಾಡ್ತಾ ಇದೀನಿ ಗೊತ್ತಾ? ಹ್ಮ್ ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ಹ್ಮ್ ನೀವು ಬನ್ನಿ. ಆಯ್ತಾ? ಹಾಸ್ಯ: ಇವತ್ತು ನಾನೇನ್ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾ? ಇಂಟರ್ವ್ಯೂ ಕೊಡ್ತೀನಿ. ನೀವು ಬರ್ತೀರಾ? ರೌದ್ರ: ಇವತ್ತು ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ನೀವು ಬರ್ಲೇಬೇಕು. ಹಾ, ಬರ್ತೀರಾ ತಾನೆ? ಕರುಣ: ಇವತ್ ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ಅಲ್ಲ, ತಾನೆ. ವೀರ: ಇವತ್ ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ಬರ್ತೀರಾ ತಾನೆ? ಆ, ಬರ್ಲೇಬೇಕು. ಹ್ಮ್ ಅದ್ಭುತ: ಇವತ್ ನಾನು ಇಂಟರ್ವ್ಯೂ ಕೊಡ್ತಿದ್ದೀನಿ. ನೀವೆಲ್ಲ ಬ- ಬ- ಬರ್ತೀರಾ ತಾನೆ? ಆ, ಬರ್ತೀರಾ? ಆ, ಭಯಾನಕ: ಇವತ್ತು ಇಂಟರ್ವ್ಯೂ ಕೊಡ್ತಿದ್ದೀನಿ. ಇವೆಲ್ಲ ಬರ್ತೀರಾ? ಬನ್ನಿ ಪ್ಲೀಸ್. ಬೀಭತ್ಸ:
ನಾನಿವತ್ತು ಇಂಟರ್ವ್ಯೂ ಕೊಡ್ತಿದ್ದೀನಿ, ನೀವೆಲ್ಲ ಬರ್ತೀರಾ? ಆ ಹ್ಮ್. ಶಾಂತ, ನಾನಿವತ್ತು ಇಂಟರ್ವ್ಯೂ ಕೊಡ್ತಿದ್ದೀನಿ, ದಯವಿಟ್ಟು ಎಲ್ಲಾರು ಬನ್ನಿ. ಬರ್ತೀರಲ್ವಾ? ನಂಗೆ ಸಪೋರ್ಟ್ ಮಾಡ್ತೀರಲ್ವಾ? ಸರ್ ಅಯ್ಯೋ. ಥ್ಯಾಂಕ್ ಯು ಸರ್. ಸೂಪರ್ ಆಗಿತ್ತು ಸರ್. ಇದು ಆಕ್ಟಿಂಗ್ ಅಲ್ಲ ಸರ್, ಇದು ಆಕ್ಟಿಂಗ್ ಅಲ್ವೇ ಅಲ್ಲ, ಇದು ರಿಯಲ್ ಇತ್ತು ಸರ್. ನಿಜವಾದ ಮನುಷ್ಯ ಹೇಗೆ ಇದೆಲ್ಲ ಮಾಡ್ತಾರೆ ಅಂತ ನೀವು ತೋರ್ಸಿದೀರಾ. ಹೌದು. ಹೀಗೆ ಮಾಡಿದ್ದೆ, ಆಕ್ಟಿಂಗ್ ಅಲ್ವೇ ಅಲ್ಲ. ನಂಗೆ ಅನ್ಸಿಲ್ಲ ನಾನು ಆಕ್ಟಿಂಗ್ ಮಾಡಿ ಅಂತ ಹೇಳಿದ್ದು, ಬಟ್ ನೀವು ಆಕ್ಟಿಂಗ್ ಮಾಡಿಲ್ಲ. ನಿಜವಾದ ರೀತಿಯಲ್ಲಿ ಮಾಡಿ ತೋರ್ಸಿದ್ದಾರೆ. ಇದು ಈಸಿ ಅಲ್ವೇ ಅಲ್ಲ. ಎಲ್ಲ ಥ್ಯಾಂಕ್ ಯು. ಜಾಬ್ ಈಸಿ, ಬಟ್ ಇದು ಥಿಯೇಟರ್ ಆರ್ಟ್ ಈಸಿ ಅಲ್ವೇ ಅಲ್ಲ. ನಂಗೆ ಇವಾಗ ಹೌದು ಸರ್. ಅನ್ಸ್ತಿದೆ. ಯಾಕಂದ್ರೆ ನಾವು ಇಲ್ಲಿ ಥಿಯೇಟರ್ ಅಲ್ಲಿ ನೋಡ್ತೀರಿ, ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತೀವಿ ಫಿಲಂ ಆಕ್ಟರ್ಸ್ ಆಕ್ಟ್ರೆಸಸ್ ನ ಎಷ್ಟ್ ಚೆನ್ನಾಗ್ ಮಾಡ್ತಾರಲ್ವಾ. ವಾವ್. ಹೌದು. ಬಟ್ ಅಲ್ಲಿ ಎಷ್ಟು ಎಫರ್ಟ್ ಹೋಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನಾವು ಆಡಿಯನ್ಸ್ ಅಲ್ಲಿ ನೋಡ್ತೀವಿ, ಬಟ್ ಅಲ್ಲಿ ಹೌದು. ನಿಜವಾದ ರೀತಿಯಲ್ಲಿ ತೋರ್ಸ್ಕೊಡ್ತಾರೆ ಸರ್. ಅದ್ ಎಫರ್ಟ್ ಏನಾಗ್ತಾರೆ, ಹೇಗೆ ಎಲ್ಲ ಬದಲಾಗುತ್ತೆ ಆಸ್ ಎ ಪರ್ಸನ್ ಆಲ್ಸೋ ಎಷ್ಟ ಆಗತ್ತೆ ಅಂತ ತೋರ್ಸ್ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಲಾದೀವಿಗೆ ಅರ್ಪಣೆ ಅಷ್ಟೇ ಇವಲ್ಲ. ನಾನು ಕಷ್ಟಪಟ್ಟು ಆಗಿನ ದಿನಗಳಲ್ಲಿ ಕಷ್ಟನೋ ಸುಖನೋ ಮನೇಲೂ ಸಪೋರ್ಟ್ ಇದ್ರು ಕೂಡ ಫೈನಾನ್ಷಿಯಲಿ ತುಂಬಾ ಡೌನ್ ಇದ್ದಾಗ ಒಂದೊಂದ್ಸಲಿ ಯಾಕಪ್ಪ ಬೇಕು ಇವೆಲ್ಲ, ನಿಲ್ಸ್ಬಿಡೋಣ ಅನ್ನೋ ಅಂತ ಪರಿಸ್ಥಿತಿನೂ ಇತ್ತು. ಬಟ್ ಆದ್ರೆ ಇಲ್ಲ, ಚಿಕ್ಕ ವಯಸ್ಸಿಂದನೂ ಯಾರ ಸಪೋರ್ಟು ಇಲ್ಲ, ಸ್ಕೂಲಲ್ಲೂ ಸಪೋರ್ಟ್ ಇರ್ಲಿಲ್ಲ ನನ್ಗೆ. ಆದ್ರೆ ಆ ಯಾವಾಗ ನಾನು ಕಾಲೇಜ್ ದಿನಗಳಿಗೆ ಬಂದು ನನ್ನ ಸ್ನೇಹಿತರೇ ಆಗ್ಲಿ, ನನ್ನ ಕಾಲೇಜ್ ಆಗ್ಲಿ, ನನ್ನ ಲೆಕ್ಚರರ್ಸು ಎವ್ರಿ ಒನ್ ನನಗ್ ಸಪೋರ್ಟ್ ಮಾಡಿದ್ರಲ್ಲ, ಆವಾಗ ನಂಗೆ ತುಂಬಾ ಅನ್ಸ್ಬಿಡ್ತ ನಂಗೆ. ಇಲ್ಲ, ಈ ಬದುಕಿರೋವರ್ಗುನು ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಇರೋ 3 ದಿವಸಕ್ಕೆ ಏನಾದ್ರೂ ಒಂದು ಅಚೀವ್ ಮಾಡ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಈ ಜೀವನನೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು ನನಗೆ. ಹ್ಮ್. ಇವಾಗ್ಲೂ ಕೂಡ ಏನೋ ಒಂದ್ ಮಾಡ್ಬೇಕು ಅಂತ ಹೋಗ್ತಿದೀನಿ. ಅದು ಎಷ್ಟು ರೀತಿಲಿ ಅದು ಯಶಸ್ವಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಏನಿವೆ ಪ್ರಯತ್ನ ಮಾಡ್ತಾನೇ ಇದೀನಿ. ಮರಳಿ ಯತ್ನವ ಮಾಡು ಅಂತ ಮಾಡ್ತಿದೀನಿ. ಗೊತ್ತಿಲ್ಲ ಮುಂದಿನ ದಿನಗಳ ಯಾವ ರೀತಿ ಅದು ಎತ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಕಾಯ್ತಾ ಇದೀನಿ ಆ ದಿನಕ್ಕೆ. ನೀವು ಅಚೀವ್ ಮಾಡಿದೀರಾ, ಮಾಡ್ತಿದ್ದೀರಾ, ಅನ್ ಇವಾಗೂ ಅಚೀವ್ ಮಾಡಿದೀರಾ ಅಂತ ಹೇಳ್ತಾ ಇದ್ದೀನಿ. ನನ್ ಸಪೋರ್ಟ್ ಇದ್ದೇ ಇರುತ್ತೆ ಸರ್. ಏನಾನ ಹೆಲ್ಪ್ ಬೇಕಂದ್ರೆ ನಾನು ಇದ್ದೇ ಇರ್ತೀನಿ ಸರ್. ಖಂಡಿತ, ಖಂಡಿತ, ಖಂಡಿತ. ಸೊ ಈ ಥಿಯೇಟರ್ ಹ್ಮ್. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಪೇಶನ್ಸ್ ಡೆಫಿನೆಟ್ಲಿ, ಡೆಫಿನೆಟ್ಲಿ, ಇಂಪಾರ್ಟೆನ್ಸ್. ಡೆಫಿನೆಟ್ಲಿ. ಸೊ ಯಾವ ತರ ಸ್ಕಿಲ್ಸ್ ಬೇಕಾಗಿದೆ ಸರ್ ಇದಕ್ಕೆ? ಥಿಯೇಟರ್ ಅಲ್ಲಿ ವೆರಿ ಡಿಸಿಪ್ಲಿನ್ ಏನು ಅಂದ್ರೆ, ನನ್ನ ಗುರುಗಳು ಫಸ್ಟ್ ಹೇಳ್ಕೊಟ್ಟಿದ್ದು ಚಪ್ಪಲಿ ಬಿಡೋದು ಕೂಡ ಒಂದು ಶಿಸ್ತು. ಹ್ಮ್. ನಾವೆಲ್ಲಾದ್ರೂ ಒಳಗಡೆ ಹೋಗ್ತೀವಿ ಅಂತಂದ್ರೆ ಹೊರಗಡೆ ಅಡ್ಡಾದಿಡ್ಡಿಯಾಗಿ ಚಪ್ಪಲಿ ಬಿಡೋದು ಅದು ಅಸಭ್ಯತನ. ಒಂದು ಸ್ಟ್ರೈಟ್ ಫಾರ್ಮ್ ಆಗಿ ಚಪ್ಪಲಿ ಬಿಡೋದು, ಹ್ಮ್. ಪಕ್ಕದಲ್ಲಿ ಬಿಡೋದು, ಅದು ಫಸ್ಟ್ ಶಿಸ್ತು. ನಮ್ಮ ಥಿಯೇಟರ್ ಕಲ್ಸ್ಕೊಡೋದೇ ಅಲ್ಲಿಂದಾನೆ. ಚಪ್ಪಲಿ ಬಿಡೋದ್ರಿಂದ ಎಲ್ಲೂ ಹೇಳ್ಕೊಡಲ್ಲ ಈ ಪಾಠನ. ಯಾವುದೇ ಇಂಜಿನಿಯರಿಂಗ್ ಇದ್ರಲ್ಲೂ ಮತ್ತೆ ಡಾಕ್ಟರ್ ಇದ್ರಲ್ಲೂ ಕೂಡ ನೀನ್ ಚಪ್ಪಲಿ ಹಿಂಗ್ ಬಿಡ್ಬೇಕು ಅಂತ ಹೇಳ್ಕೊಡಲ್ಲ. ಆದ್ರೆ ನಮ್ಮ ಆರ್ಟ್ ಇದ್ರಲ್ಲಿ, ನಮ್ಮ ಥಿಯೇಟರ್ ಇದ್ರಲ್ಲಿ ಫಸ್ಟ್ ನಿನಗ್ ಪಾಠ ಹೇಳ್ಕೊಡೋದು ಚಪ್ಪಲಿ ಹೀಗೆ ಬಿಡಬೇಕು. ಅಲ್ಲಿಂದ ನಿನ್ನ ಶಿಸ್ತು ಸಭ್ಯತೆ ಮುಂದುವರಿತಾ ಹೋಗುತ್ತೆ. ಹ್ಮ್. ತದನಂತರ ಗುರುಗಳಿಗೆ ನೀನ್ ಮರ್ಯಾದೆ ಕೊಡ್ತಾ ಹೋದ್ರು ಪರವಾಗಿಲ್ಲ, ಆ ಪಾತ್ರಕ್ಕೆ ಮತ್ತೆ ಆ ಒಂದು ಕತೆಗೆ ಬೆಲೆ ಕೊಟ್ಬಿಟ್ರೆ ಸಾಕು. ಅಂದ್ರೆ ಹ್ಮ್. ಒಬ್ಬೊಬ್ರು ಆಟಿಟ್ಯೂಡ್ ಇಡ್ತಾರೆ, ಅಂದ್ರೆ ನಾನೇ ಹೆಚ್ಚು ಇದು ಇತ್ತು ಅಂತ. ಅಂತವ್ರಿಗೆ ಹೇಳ್ತಾರದ್ ನಾನು, ನೀವು ನಿರ್ದೇಶಕರಿಗೆ ಬೆಲೆ ಕೊಡ್ದೋದ್ರು ಪರವಾಗಿಲ್ಲ, ಪ್ರೊಡ್ಯೂಸರ್ ಬೆಲೆ ಕೊಡ್ದೋದ್ರು ಪರವಾಗಿಲ್ಲ, ಆದ್ರೆ ನೀವ್ ಮಾಡುವಂತಹ ಪಾತ್ರಕ್ಕೆ, ಹಾಕುವಂತ ವೇಷಕ್ಕೆ ಬೆಲೆಯನ್ನ ಕೊಡ್ಬೇಕು. ಅಲ್ಲಿ ಅದನ್ನ ಹೇಳ್ಕೊಡತ್ತೆ ಥಿಯೇಟರ್. ಹ್ಮ್.
ನಾವು ಸೀನಿಯರ್ ಮತ್ತೆ ಜೂನಿಯರ್ ಅನ್ನೋ ವ್ಯತ್ಯಾಸ ಇರೋದಿಲ್ಲ, ಎಲ್ಲಾರು ಒಂದೇನೆ. ಹ್ಮ್ ಮೇಲ್ ಅಂಡ್ ಫೀಮೇಲ್ ಅನ್ನೋ ವ್ಯತ್ಯಾಸ ಇಲ್ಲ, ಎಲ್ಲಾರು ಒಂದೇನೆ. ಹ್ಮ್ ಪಾತ್ರಗಳು ಅನ್ನೋದು ಒಂದೇ ತರ ಇರಲ್ಲ, ವಿಭಿನ್ನವಾಗಿ ಬರುತ್ತೆ. ಒಂದು ಪಾತ್ರದಲ್ಲಿ ನಾನು ತಂದೆ ಆಗಿರ್ಬೋದು, ಇನ್ನೊಬ್ರು ಕ್ಯಾರೆಕ್ಟರ್ ಮಗನಾಗಿರ್ಬೋದು, ಇನ್ನೊಂದು ಪಾತ್ರದಲ್ಲಿ ನಾನು ತಾಯಿ ಆಗಿರ್ಬೋದು, ಇನ್ನೊಂದು ಕ್ಯಾರೆಕ್ಟರ್ ಮಗನಾಗಿರ್ಬೋದು. ವಿಭಿನ್ನವಾದ ಪಾತ್ರಗಳು. ಎಲ್ಲಾ ಪಾತ್ರವನ್ನ ಹೇಗೆ ಅನುಭವಿಸ್ಬೇಕು, ಹ್ಮ್ ಆ ಪಾತ್ರದ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ, ಆ ಪಾತ್ರಕ್ಕೆ ಎಷ್ಟು ನೀನು ಡೆಡಿಕೇಶನ್ ಮಾಡ್ಬೇಕು, ಅದಕ್ಕೆ ಆದಂತ ಆಂಗಿಕವಾಗಿ ನೀನು ಹೇಗೆ ತಯಾರಿ ಆಗ್ಬೇಕು ಅನ್ನೋದು ಆ ಶಿಸ್ತುಗಳನ್ನ ಹೇಳ್ತಾ ಹೋಗುತ್ತೆ. ಹ್ಮ್ ಒಂದು ಮೇಕಪ್ ಸೆಟ್, ನಾವ್ ಅದನ್ನ ಬಳಸ್ಬೇಕಾದ್ರೆ ಪೂಜೆ ಮಾಡ್ತಾನೆ ನಾವ್ ಬಳಸೋದು. ಒಂದು ಕಾಸ್ಟ್ಯೂಮ್, ನಾವ್ ಅದನ್ನ ನಮಸ್ಕಾರ ಮಾಡಿ, ಅದಕ್ಕೊಂದು ನಮಸ್ಕಾರ ಮಾಡಿದ್ರು ಒಂದು ಅದಕ್ಕೆ ಗೌರವಯುತವಾಗಿ ಅದನ್ನ ನಾವು ಧರಿಸ್ಕೋತೀವಿ. ಯಾಕಂದ್ರೆ ಕಲಾವಿದ ಒಬ್ನೇ ನಾನು ಹಿಂಗೋಗಿ ನಿಂತ್ಕೊಂಡ್ಬಿಟ್ರೆ ಯಾರು ಅದನ್ನ ಮೆಚ್ಕೊಡಲ್ಲ. ಆದ್ರೆ ಒಂದು ಪಾತ್ರವನ್ನ ತಗೊಂಡಾಗ ಅದರದೇ ಆದಂತಹ ಶೃಂಗಾರದಿಂದ ಮೇಕಪ್ ಎಲ್ಲ ಹಾಕೊಳ್ಳೋದೇ ಆಗ್ಲಿ, ಬಟ್ಟೆನ ಧರಿಸ್ಕೊಳ್ಳೋದೇ ಆಗ್ಲಿ, ಆಗ ಆ ಪಾತ್ರಕ್ಕೆ ಇನ್ನಾ ಜೀವ ತುಂಬ್ತಾ ಹೋಗುತ್ತೆ. ನಾನು ನಿಮಗೆ ಇವಾಗ ಬರೀ ಡೈಲಾಗ್ ಮಾತ್ರ ಹೇಳ್ದೆ, ಆದ್ರೆ ನಾನೇನಾದ್ರೂ ಮೇಕಪ್ ಹಾಕೊಂಡು ಅದ್ರದೇ ತಕ್ಕನಂತೆ ಕಾಸ್ಟ್ಯೂಮ್ ಹಾಕೊಂಡು ಬಂದಾಗ ಅದ್ರದ್ದು ಲೆವೆಲ್ಲೇ ಬೇರೆ. ಹ್ಮ್ ಹೌದು. ಆ ರೀತಿ ಹೇಗೆ ಗೌರವವನ್ನ ಕೊಡ್ಬೇಕಾಗತ್ತೆ ಅನ್ನೋದನ್ನೆಲ್ಲ ಹಂತ ಹಂತವಾಗಿ ಹೇಳ್ತಾ ಹೋಗುತ್ತೆ. ಹ್ಮ್ ರಂಗಭೂಮಿ ಅನ್ನೋದು ಬರೀ ವಯಸ್ಕರಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಈಗ ರಂಗಭೂಮಿಯನ್ನ ಮಾಡ್ತಿದ್ದಾರೆ. ಈಗ ಹ್ಮ್ ಹೇಗಿದ್ರು ಸಮ್ಮರ್ ಕ್ಯಾಂಪ್ ಅಂತ ಬರ್ತಿದೆ, ತುಂಬಾ ಎಷ್ಟೋ ಕಡೆ ಮಾಡ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ. ನಟನ ಅನ್ನೋ ಒಂದು ಮಂಡ್ಯ ರಮೇಶ್ ಅವ್ರ ಶಾಲೆಯಲ್ಲಿ ಆಗ್ಲಿ, ನಮ್ಮ ಮೈಸೂರು ರಂಗಾಯಣದಲ್ಲೇ ಆಗ್ಲಿ, ತುಂಬಾ ಅನೇಕ ಕಡೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಮರ್ ಕ್ಯಾಂಪ್ ರೀತಿಯಲ್ಲಿ ನಟನೆಯನ್ನ ಹೇಳ್ಕೊಡೋದೇ ಆಗ್ಲಿ, ಶಿಸ್ತನ್ನ ಹೇಳ್ಕೊಡೋದೇ ಆಗ್ಲಿ, ರಂಗಭೂಮಿಯ ರಂಗಗೀತೆಗಳನ್ನ ಹೇಳ್ಕೊಡೋ ಮುಖಾಂತರವಾಗಿ ರಂಗಭೂಮಿ ಬೆಳೀತಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ರಂಗಭೂಮಿಗೆ ನಾವು ಬೆಲೆ ಕೊಡ್ಬೇಕು, ಅದು ಉನ್ನತ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಆ ಅದು ನಮಗೆ ಅದು ನಮ್ಮನ್ನ ಎತ್ತಿ ಹಿಡಿಯತ್ತೆ. ನಾವು ಅದನ್ನ ಬೆಳೆಸೋದ್ ಏನ್ ಬೇಕಾಗಲ್ಲ, ನಾವು ಅದು ಬೆಳೆದು ಬಿಟ್ಟಿದೆ. ನಾವು ಅದ್ರ ಹ್ಮ್ ಹತ್ರ ಹೋದ್ರೆ ಸಾಕಾಗಿದೆ ಅಷ್ಟೇ. ಹ್ಮ್ ಹೌದು. ಸೊ ಯಾವ ತರ ಲೆಸನ್ಸ್ ಹೆಲ್ಪ್ ಮಾಡಿದೆ ಸರ್ ನಿಮ್ಮ ಎವ್ರಿ ಡೇ ಲೈಫ್ ಅಲ್ಲಿ? ಥಿಯೇಟರ್ ಅನ್ನೋದು ಆ ಯಾವ ರೀತಿ ನಂಗೆ ಲೆಸನ್ ಮಾಡಿದೆ ಅಂದ್ರೆ, ನಾನ್ ತುಂಬಾ ಭಾವಜೀವಿ, ತುಂಬಾ ಎಮೋಷನಲ್ ನಾನು. ಅಂದ್ರೆ ಒಂದು ನಮ್ದೇನು ಒಂದು ಮೆಂಟಾಲಿಟಿ ಅಂದ್ರೆ, ನಮ್ಗಳು ಕಲಾವಿದರುಗಳು ಯಾವ್ದಾವ್ದೋ ಒಂದು ಪಾತ್ರವನ್ನ ಮಾಡ್ಬಿಟ್ರೆ ನಾವ್ ಅದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಹ್ಮ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತೀವಿ. ಈ ಸಾಫ್ಟ್ ನಾನ್ ಇರ್ಲಿಲ್ಲ ಮುಂಚೆ, ತುಂಬಾ ಕಿತಾಪತಿ ಮಾಡೋ ಅದು ಇದು ಇರ್ತಿತ್ತು. ಈ ಸಾಫ್ಟ್ನೆಸ್ ನಾನ್ ಮಾಡಿದಂತ ಪಾತ್ರಗಳೇ ಆಗಿರ್ಲಿ, ಆ ಈ ಅಗ್ರೇನಿಸ್ ಕ್ಯಾರೆಕ್ಟರ್ಗಳೇ ಆಗಿರ್ಲಿ, ಆ ಪಾತ್ರಗಳು ಒಂದೊಂದ್ಸಲಿ ನಮ್ಮ ಜೀವನಕ್ಕೆ ಯಾವ ರೀತಿ ಒತ್ತಡವನ್ನ ಬೀಳಿಸ್ಬಿಡುತ್ತೆ ಅಂದ್ರೆ, ನಾನ್ ಈ ರೀತಿನೇ ಇದ್ಬಿಡೋಣ, ನಾನು ಅದನ್ನೇ ಫಾಲೋ ಮಾಡೋಣ. ನಂಗೆ ಆ ಕ್ಯಾರೆಕ್ಟರ್ ಇವಾಗ, ಫಾರ್ ಎಕ್ಸಾಂಪಲ್ ಶಿವ ಅನ್ನೋ ಕ್ಯಾರೆಕ್ಟರ್ ಫುಲ್ ಕಾಮ್ ಕ್ಯಾರೆಕ್ಟರ್ ಅದು. ಅವ್ನ್ ಕೋಪ ಬಂದ್ರೆ ಎಲ್ಲಾನು ಭಸ್ಮ ಮಾಡ್ಬಿಡ್ತಾನೆ ಆತರ. ಹ್ಮ್ ನನ್ ಜೀವನದಲ್ಲಿ ಯಾರಾದ್ರೂ ಚೆನ್ನಾಗಿ ಮಾತಾಡ್ಸಿದ್ರೆ, ಹಾ ಹಾಗಿದ್ದೀರಾ, ಚೆನ್ನಾಗಿದ್ದೀರಾ, ಓಕೆ. ಯಾರಾದ್ರೂ ಹಿಂದಿಂದ ಮಾತಾಡಿದ್ರೆ ಕಿಟ್ಟು ಕೋಪ ಬಂದ್ಬಿಡೋದು, ಇನ್ನೊಂದ್ ಮುಖ ಹ್ಮ್ ಹ್ಮ್ ಹೇಳ್ತಾರಲ್ಲ, ಸೆಕೆಂಡ್ ಫೇಸ್ ರಿಲೀವ್ ಆಗ್ಬಿಡೋದು. ಆತರ ಅಂದ್ರೆ ಒಂದೊಂದ್ ಪಾತ್ರಗಳು ಏನಾಗ್ಬಿಡುತ್ತೆ, ನಮ್ ಜೀವನಕ್ಕೆ ತುಂಬಾ ಆಳವಾಗಿ ತಗೊಂಡ್ಬಿಡ್ತೀವಿ. ಆಳವಾಗಿ ತಗೊಂಡಾಗ ಅದರಿಂದ ಹೊರಗ್ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದೊಂದು ಪಾತ್ರಗಳು ಹಂಗಾಗ್ಬಿಡತ್ತೆ, ಎಲ್ಲಾ ಪಾತ್ರಗಳು ಹಂಗಾಗೋದಿಲ್ಲ. ಒಂದೊಂದ್ ಪಾತ್ರಗಳು ಗೆಸ್ಟ್ ಅಪಿಯರೆನ್ಸ್ ಆಗಿದಾಗ ಅದೇನಾಗ್ಬಿಡತ್ತೆ, ಹೋಗ್ತೀವಿ ಮಾಡ್ತೀವಿ, ಒಂದೊಂದ್ ರೀತಿಲಿ ನಾವು ಫೈನಾನ್ಸಿಯಲಿ ವೀಕ್ ಆಗಿರ್ತೀವಿ, ಆ ಕಾರಣಕ್ಕೋಸ್ಕರ ಹೋಗ್ತೀವಿ. ಒಂದೊಂದ್ಸಲಿ ಜೀವ್ಸಕ್ ಹೋಗ್ತೀವಿ, ಹ್ಮ್ ಒಂದೊಂದ್ಸಲಿ ಹೆಸರು ಮಾಡೋದಕ್ಕೆ ಹೋಗ್ತೀವಿ. ಆತರ ಪಾರ್ಟ್ ಆಫ್ ಡಿಪೆಂಡ್ ಆಫ್ ಕ್ಯಾರೆಕ್ಟರ್, ಡಿಪೆಂಡ್ ಆಫ್ ಸಿಚುವೇಶನ್, ಡಿಪೆಂಡ್ ಆಫ್ ಮೂವೀಸ್ ಆಗತ್ತೆ. ಒಂದೊಂದು ಎಲ್ಲಾದನ್ನು ನಮ್ ಜೀವನಕ್ಕೆ ಅಳಿಸ್ಕೊಳ್ಳೋದಕ್ಕಾಗಲ್ಲ, ಒಂದೊಂದ್ ಪಾತ್ರಗಳು ಆಳವಾಗಿ ಕೂತ್ಕೊಂಡ್ಬಿಡತ್ತೆ. ಹ್ಮ್ ಹೌದು ಸರ್. ಸೊ ಯಾವ್ದಾನ ಅದರಿಂದ ಒಂದ್ ನಮ್ ಹ್ಮ್ ಅದರಿಂದ ನಮ್ ಲೈಫ್ ತುಂಬಾ ಚೇಂಜ್ ಆಗ್ಬಿಡತ್ತೆ ಒಂದೊಂದ್ಸಲಿ. ಹೌದು. ಹಾ. ಸೊ ಯಾವ್ದಾನ ಒಂದ್ ಡೈಲಾಗ್ ನಿಮ್ಮ ಹಾರ್ಟಿಗೆ ಕ್ಲೋಸ್ ಆಗಿರೋದು ಹೇಳಿ ಸರ್. ನೀವ್ ಹೇಳಿದಿರ ಬಹಳ ಆಮ್, ಮುಂಚೆನೆ, ಬಟ್ ಯಾವ್ದಾನ ಒಂದ್ ಡೈಲಾಗ್ ಹೇಳಿ ಸರ್ ನಿಮ್ಮ ಹಾರ್ಟಿಗೆ ಒಂದು ಆಗಿರೋದು. ಖಂಡಿತ. ಆ
ನನ್ನ ಫಸ್ಟ್ ಮೂವಿ ಗಜಾನನ ಅಂಡ್ ಗ್ಯಾಂಗ್ ಅಂತ. ಆ ಸಿನಿಮಾದಲ್ಲಿ ಒಂದ್ ರೀತಿ ತುಂಬಾ ಒಂಥರ ಸೈಕೋ ಕ್ಯಾರೆಕ್ಟರ್ ಆ ಫಿಲಮ್ ಅಲ್ಲಿ ನಂದು. ಆ ಮೋನೋಫೋಬಿಯಾ ಅಂತ ಒಂದು ಡಿಸಾರ್ಡರ್ ಇರುತ್ತೆ ನನಗೆ. ಹ್ಮ್ ಆ ಡಿಸಾರ್ಡರ್ ಇದ್ದಾಗ ಏನಾಗ್ಬಿಡತ್ತೆ, ಆ ಪಾತ್ರಗಳು ಹೇಗೋಗುತ್ತೆ ಅಂದ್ರೆ ಎಲ್ಲಾರನ್ನು ಲವ್ ಬ್ರೇಕಪ್ ಮಾಡ್ತಾ ಬರ್ತಾ ಇರ್ತೀನಿ. ಯಾರ ಲವ್ ಮಾಡ್ತಾ ಇರ್ತಾರೋ ಅವ್ರನ್ನೆಲ್ಲ ಬ್ರೇಕಪ್ ಮಾಡ್ತಾ ಬರ್ತಾ ಇರ್ತೀನಿ. ಅದೊಂಥರ ಒಂದು ಸಿಂಗಲ್ ಡಿಸಾರ್ಡರ್ ಅದು. ಅಲ್ಲಿ ಅವಾಗ ನನ್ನ ಡಿಸಾರ್ಡರ್ ಜಾಸ್ತಿ ಆದಾಗ ಒಂದ್ ಡೈಲಾಗ್ ಬರುತ್ತೆ. ಅದ್ ನಂಗೆ ಇವಾಗ್ಲೂ ತುಂಬಾ ಇಷ್ಟ ಆಕ್ಚುಲಿ. ಅದನ್ನ ಹೇಳ್ತೀನಿ ನಾನು, ಓಕೆನಾ? ಖಂಡಿತ sir. ಆಳ ನನ್ ಮಕ್ಳು ಲವ್ ಮಾಡ್ಕೊಂಡು ಖುಷಿಯಾಗಿದ್ದಾರಲ್ವಾ, ಆದ್ರೆ ನಾನ್ ಮಾತ್ರ ಸಿಂಗಲ್ ಆಗ್ಬಿಟ್ಟೆ. ಸಿಂಗಲ್ ಆಗಿ ಹುಡ್ಕೊಂಡ್ಬಿಟ್ಟೆ. I don't like this. I don't like this nowadays. ವಾವ್ ಸರ್, ಪರ್ಫೆಕ್ಟ್ ಆಗಿತ್ತು ಸರ್. ನಿಮ್ ಅಳು ಬಡ್ಸೋದೇನು, ಆ ತರ ಎಮೋಷನ್ ಆ ಸಿಚುವೇಶನ್ ಆಗ್ಬೇಕಂತೆ ಜಾಸ್ತಿ ಕಷ್ಟ. ಅದ್ ನೀವ್ ಮಾಡ್ತಾ ಹೌದು. ಇದ್ದೀರಾ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಡ್ರಾಮಾ ಟೀಚರು ಸರ್. ಸೊ ಹೌದು. ಹೇಗೆ ಸ್ಟೂಡೆಂಟ್ಸ್ ನ ಇನ್ಸ್ಪೈರ್ ಮಾಡಬೇಕು, ಎಕ್ಸ್ಪ್ರೆಸ್ ಕಾನ್ಫಿಡೆಂಟ್ಲಿ, ಹೇಗೆ ನಿಮ್ಗೆ ಅನ್ಸುತ್ತೆ ಸರ್? ನಾವ್ ಮಾಡೋದು ಒಂದು ಸಾಧನೆ ಆಗ್ಬಿಟ್ರೆ, ಈ ಮಕ್ಕಳ ಜೊತೆ ಮಾಡೋದು ಇನ್ನೊಂದು ಸಾಧನೆ. ಮಕ್ಕಳ ಮನ್ಸು ಗೆಲ್ಲೋದು ಇನ್ನೊಂದು ಸಾಧನೆ. ಹ್ಮ್ ನನಗೆ ಫಸ್ಟ್ ಟೈಮ್ ಆಕ್ಚುಲಿ ನಾನು STG ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಇವಾಗ. ಪಾಂಡವಪುರ ಚಿನ್ಕುರುಳಿನಲ್ಲಿದೆ. ಅಲ್ಲಿ ಮೊದಲಿಗೆ ನಾನು ಹೋಗಿದ್ದು ಆ ಡ್ರಾಯಿಂಗ್ ಟೀಚರ್ ಆಗಿ ಹೋಗಿದ್ದು ನಾನು. ಆದ್ರೆ ನನ್ನ ರೆಸ್ಯೂಮ್ ಅಲ್ಲಿ, ನನ್ನ ಹಾಬೀಸ್ ಅಲ್ಲಿ ಆಕ್ಟಿಂಗ್ ಕೂಡ ಇದ್ದಿದ್ದರಿಂದ ಅದು ಅವ್ರಿಗೆ ಇನ್ಸ್ಪಿರೇಷನ್ ಆಯ್ತು. ಅಲ್ಲಿಂದ ನಾನು ಥಿಯೇಟರ್ ಕೂಡ ಟೀಚಿಂಗ್ ಮಾಡ್ತಾ ಬಂದೆ. ಫಸ್ಟ್ ನಾನು ಮಕ್ಕಳಿಗೆ ಇನ್ಸ್ಪಿರೇಷನ್ ಮಾಡಿದ್ದೆ ಅಕ್ಷರಗಳಲ್ಲಿ ರಸಗಳನ್ನ ಹೇಳೋದು. ಇವಾಗ ಹ್ಮ್ ಅ ಆ ಇ ಈ ಉ ಊ ರೆ ಎ ಐ ಒ ಓ ಔ ಅಂ ಅಃ ಅದನ್ನ ರಸಗಳಲ್ಲಿ ಹೇಳ್ತಾ ಹೋಗೋದು. ಹ್ಮ್ ಇಲ್ಲ ಅದಕ್ಕೊಂದು ಎಮೋಷನ್ ಸೇರ್ಸೋದು. ಅಲ್ಲಿಂದ ಅಟ್ರಾಕ್ಷನ್ ಮಾಡಿದೆ. ಯಾಕಂದ್ರೆ ಮಕ್ಕಳಿಗೆ ಬೇಸ್ಮೆಂಟನೇ ಅಕ್ಷರಗಳು ಹ್ಮ್ ಅಲ್ವಾ? ABCDನೇ ಆಗ್ಲಿ, ಅ ಆ, ಇನೇ ಆಗ್ಲಿ, ಅದನ್ನ ಎಕ್ಸಾಜಿನೇಷನ್ ಆಗಿ ರಸಗಳಲ್ಲಿ ಎಮೋಷನಲ್ಲಿ ಹೇಳಿದಾಗ ಅದೇನಾಗ್ಬಿಡತ್ತೆ, ಅದು ಬೇಗ ಅಟ್ರಾಕ್ಷನ್ ಆಗತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾವು ಮಕ್ಕಳ ಜೊತೆ ಟೀಚರ್ ತರ ನಡ್ಕೋಬಾರ್ದು, ಮಕ್ಕಳ ಹ್ಮ್ ಜೊತೆ ಮಕ್ಕಳಾಗಿರ್ಬೇಕು. ಹ್ಮ್ ಥಿಯೇಟರ್ ಅಲ್ಲಿ ನಾವು ವರ್ಕ್ ಮಾಡೋರು, ಮಕ್ಕಳ ಜೊತೆ ನಾವು ಮಕ್ಕಳಾದಾಗ ಮಕ್ಕಳು ನಮ್ಮನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತವೆ. ಓ, ಈ ಸರ್ ನಮ್ಗೆ ಕಂಫರ್ಟಬಲ್, ಇವರು ನಮ್ಗೆ ಹೊಡೆಯೋಕಿಲ್ಲ ಅಂತ ಅವ್ರಿಗೆ ಕಂಫರ್ಟಬಲ್ ಆಗತ್ತೆ. ಆಗ ನಾವು ಆರಾಮಾಗಿ ಅವ್ರ ಜೊತೆ ಆಟ ಆಡ್ಕೊಂಡು, ಆಟದ ಜೊತೆಗೆ ಪಾಠವನ್ನ ಕಲಿಸ್ತಾ ಅವ್ರ ಮನ್ಸನ್ನ ಗೆಲ್ಬಹುದು ನಾವು. ಹ್ಮ್ ಹೌದು. ಅದು ಒಂದು ಟೀಚರ್ ಬರ್ಬೇಕು ಅಷ್ಟೇ, ಅದೆಲ್ಲ ಚೇಂಜ್ ಆಗುತ್ತೆ ಆದಷ್ಟು ಕತೆ. ಹೌದು, 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 ಹೌದು. ಯಾವ ತರ ಚೇಂಜಸ್ ನೋಡ್ತೀರಾ ಸರ್ ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ಅವರು ಥಿಯೇಟರ್ ಮತ್ತು ಡ್ರಾಮಾ ಕಲ್ತ್ಕೊಂಡ ಮೇಲೆ? ತುಂಬಾ ತುಂಬಾ ನನಗೆ ಪ್ರೌಡ್ ಫೀಲ್ ಆಗಿದೆ. ನನಗೆ ಸುಮಾರು ಒಂದ್ ತಿಂಗಳಿಂದ ನಾನ್ ಮೈಸೂರು ರಂಗಾಯಣದಲ್ಲಿ ಒಂದು ಶೋ ಕೊಟ್ವಿ ನಾವು ನಮ್ಮ ಸ್ಟೂಡೆಂಟ್ಸ್ ಇಂದ. ಚಿತ್ರಪಟ ರಾಮಾಯಣ ಅಂತ. HS ವೆಂಕಟೇಶ್ ಮೂರ್ತಿ ಅವ್ರು ಬರ್ದಿರೋದದು ನಾಟಕ. ನಾನು ನಾನ್ ಆಕ್ಟ್ ಮಾಡ್ಬೇಕು, ನಾನ್ ಆಕ್ಟ್ ಮಾಡಿದ್ರೆ ಅವ್ರ ರಿಯಾಕ್ಟ್ ಮಾಡ್ತಾರೆ. ನಾನ್ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ರಿಯಾಕ್ಷನ್ಸ್ ಏನು ಬರಲ್ಲ. ಒಂಥರ ಈ ಆಕ್ಟಿಂಗ್ ನೋದು ಕಲ್ಸೋ ವಿಧಾನದಲ್ಲಿ ಮಿರರ್ ಆಗಿರ್ಬೇಕು. ಹ್ಮ್ ಈಗ ನಾನೇನ್ ಎಕ್ಸ್ಪ್ರೆಷನ್ಸ್ ಕೊಡ್ತೀನೋ ಆ ಮಗುನು ಕೂಡ ಅದೇ ಎಕ್ಸ್ಪ್ರೆಷನ್, ಅದೇ ಎಮೋಷನ್, ಅದೇ ಬಾಡಿ ಲ್ಯಾಂಗ್ವೇಜ್ ಬರೋವರ್ಗುನು ತಯಾರಿಕೆಗೆ ನಡಿಬೇಕು.
ಟೂ ಹ್ಮ್ ಮಂತ್ಸ್ ಫುಲ್ ರಿಹರ್ಸಲ್ ಇರುತ್ತೆ ಇದಕ್ಕೆ. 2 ಮಂತ್ಸ್ ಆಫ್ಟರ್ ಒಂದ್ ಶೋ ಇರುತ್ತೆ ಆ ತರ. ಓಕೆ. ಅಲ್ಲಿ ಏನಾಗ್ಬಿಡತ್ತೆ, ಇನ್ನು ಒಂದು ಪಾತ್ರಗಳನ್ನ ನಾನು ಈ ರೀತಿ ಡೈಲಾಗ್ ಹೇಳೋದು ಅದೆಲ್ಲ ಮಾಡಿದಾಗ ಅದನ್ನೇ ಕಾಪಿ ಮಾಡ್ತಾ ಹೋಗುತ್ತೆ ಮಗು. ಒಂದೊಂದೇ ಮಗುನು ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ ಮಗು ಯಾವ ಲೆವೆಲ್ ಅಲ್ಲಿ ಇದೆ, ಆ ಮಗುಗ್ ನಾನು ಯಾವ ರೀತಿ ಕಲಿಸ್ಬಹುದು, ಆ ಮಗು ಈ ಪಾತ್ರಕ್ಕೆ ಮಾಡಬಹುದಾ ಇಲ್ಲ ಯೋಗ್ಯವಲ್ವೋ ಅನ್ನೋದನ್ನ ನಾನು ತಿಳ್ಕೊಬೇಕಾಗತ್ತೆ ಫಸ್ಟ್. ಯಾಕಂದ್ರೆ ಎಲ್ಲಾ ಮಗುಗೂ ಎಲ್ಲಾ ಪಾತ್ರವನ್ನ ಮಾಡೋದಕ್ ಆಗೋದಿಲ್ಲ. ಅದನ್ನ ನಾನು ಕಂಡ್ಕೋಬೇಕು ಫಸ್ಟ್. ಆಸ್ ಎ ಶಿಕ್ಷಕನಾಗಿ ನಾನು ಅದನ್ನ ಕಂಡ್ಕೊಂಡು ಆ ಮಗು ಈ ಪಾತ್ರವನ್ನ ಮಾಡಬಲ್ಲದು ಅಂತ ಗೊತ್ತಾದ್ಮೇಲೆ ಆ ಮಗುಗೆ ಯಾವ ಪಾತ್ರವನ್ನ ಕೊಡ್ಬೇಕು ಬಿಡ್ಬೇಕು ಅನ್ನೋದು ನಾನು ಡಿಸೈಡ್ ಆಗುತ್ತೆ. ಹ್ಮ್ ಕೊನೆಗೆ ಆ ಮಗು ಎಲ್ಲವನ್ನ ತಯಾರಿಯಾಗಿ ವೇದಿಕೆ ಮೇಲೆ ಬರ್ಬೇಕು ಅಂದಾಗ ಯಾರಿಗೆ ಆಗ್ಲಿ ಭಯ ಅನ್ನೋದಿರುತ್ತೆ. ಹ್ಮ್ ಯಾಕಂದ್ರೆ ದೊಡ್ಡ ಸ್ಟೇಜು, ತುಂಬಾ ಜನ ಕೂತಿರ್ತಾರೆ, ಅವ್ರ ಮುಂದೆ ನಾನು ಹಿಂಗಪ್ಪ ಆಕ್ಟ್ ಮಾಡೋದು ಅನ್ನೋದೊಂದ್ ಮಕ್ಕಳಿಗೆ ತುಂಬಾ ಭಯ ಇರುತ್ತೆ. ಆದ್ರೆ ಆ ಭಯವನ್ನ ನಾವು ರಿಹರ್ಸಲ್ ಅಲ್ಲೇ ಹೋಗಿಸ್ಬೇಕು. ಹ್ಮ್ ಈಗ ಮುಂದೆ ಕೂತ್ಕೊಂಡು ಯಾರೋ ಒಬ್ರು ನಕ್ಕದ ಅಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಹಾ ನೀನ್ ಪಾಡಿಗೆ ನೀನ್ ಮಾಡ್ಕೊಂಡು ಹೋಗು, ಅವ್ರಿಗೆ ಏದೇ ರಿಯಾಕ್ಷನ್ ಬಂದ್ರು ನೀನ್ ಅದಕ್ಕೆ ಇನ್ವಾ ಆ ಅದಕ್ಕೆ ತಡೆ ಹಾಕ್ದಲೇನೆ ನೀನ್ ಪಾಡಿಗೆ ನೀನ್ ಮಾಡ್ಕೊಂಡು ಹೋದಾಗ ಅಲ್ಲಿ ಯಶಸ್ವಿ ಆಗುತ್ತೆ ನಾಟಕಗಳು. ಫಸ್ಟ್ ನಾವು ಮೋಟಿವೇಶನ್ ಮಾಡ್ಬೇಕು ಮಕ್ಕಳಿಗೆ, ನಿನ್ ಕೈಲಾಗತ್ತೆ ನೀನ್ ಮಾಡು, ನಿನ್ ಕೈ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಹೋದಾಗ ಮಕ್ಕಳಿಗೆ ಒಂಥರ ಹುಮ್ಮಸ್ ಬರುತ್ತೆ. ನಾವಾದ್ರೆ ಒಂದ್ ರೀತಿ ಅಯ್ಯ ಮಾಡು ಮಾಡು ಅಂದ್ರೆ ನಾವ್ ಇನ್ನ ಕುಗ್ತಾನೆ ಇರ್ತೀವಿ, ಯಾಕಂದ್ರೆ ಉದಾಸೀನ ನಮ್ಗೆ. ಆದ್ರೆ ಮಕ್ಕಳಿಗೆ ಹಂಗಲ್ಲ, ನೀನ್ ಮಾಡ್ತೀಯ ಅಂದ್ರೆ ಬೆಳಿತಾನೆ ಹೋಗ್ತವೆ. ಓ ಹೌದು ಸರ್ ನಾನ್ ಮಾಡ್ತೀನಿ, ಅವನಿಗೆ ಕೊಟ್ಬಿಡಿ ನನಗ್ ಕೊಡಿ ನಾನ್ ಮಾಡ್ತೀನಿ ಆ ಪಾತ್ರನ. ಆತರ ಚಾಲೆಂಜಿಂಗ್ ಆಗಿ ತಗೊಳ್ಳೋ ತರ ನಾವ್ ತಯಾರಿ ಮಾಡ್ಬೇಕಾಗತ್ತೆ. ಆಗ ಯಾವ್ದೇ ಪಾತ್ರ ಕೊಟ್ರು, ಯಾವ್ದೇ ಚಾಲೆಂಜಿಂಗ್ ರೋಲ್ ಕೊಟ್ರು ಕೂಡ ಮಾಡುವಂತ ಕೆಪಾಸಿಟಿ ಮಕ್ಕಳಿಗೆ ಬಂದ್ಬಿಡತ್ತೆ. ಹ್ಮ್ ಹೌದು ಸರ್. ಸೊ ನಿಮ್ಮನ್ನ ಯಾವ ತರ ಮೋಟಿವೇಟ್ ಮಾಡ್ಕೊಂತೀರಾ ಸರ್ ಡಿಫಿಕಲ್ಟ್ ಫೇಸಸ್ ಆಫ್ ಲೈಫ್ ಅಲ್ಲಿ? ಆ ಇದು ಮೋಟಿವೇಟ್ ಮೀನ್ಸ್ ನನ್ಗೆ ಯಾವ ತರ ಆಗ್ಬಿಡತ್ತೆ ಅಂದ್ರೆ, ಆ ಒಂದೊಂದ್ಸಲಿ ನಾನ್ ಯಾಕೆ ಕಪ್ಪಗಿದ್ದೀನಿ, ನಾನ್ ಯಾಕೆ ಕುಳ್ಳಕ್ಕಿದ್ದೀನಿ, ನಾನ್ ಯಾಕೆ ದಪ್ಪ ಇದ್ದೀನಿ, ಅದು ಸಮಾಜಕ್ಕೆ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಒಂದೊಂದು ಹಾರ್ಮೋನ್ ಪ್ರಾಬ್ಲಮ್ ಇರ್ಬೋದು, ಬಟ್ ಹೊಡ್ದಾಗ್ಲೇನೆ ಏನೋ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ಹೇಳೋದಕ್ ಆಗೋದಿಲ್ಲ. ಸಮಾಜ ಅದ್ ನೋಡಲ್ಲ. ಅವ್ನ್ ನೋಡು ಹೆಂಗಿದಾನೆ, ಕಪ್ಪಗಿದಾನಲ್ವಾ, ಏ ಅವ್ನ್ ನೋಡು ದಡ್ಯ ಬರ್ತಿದ್ದಾನೆ, ಈ ತರ ಎಲ್ಲ ಆಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಆವಾಗ ಏನಾಗ್ಬಿಡತ್ತೆ, ನಾನು ಹಾಗೆ ಇರ್ಬೇಕಾಗಿತ್ತೇನೋ, ಹ್ಮ್ ನಾನು ಇನ್ನ ಚೆನ್ನಾಗಿದ್ರೆ ನನಗೆ ಇನ್ನ ಚೆನ್ನಾಗಿರೋ ಪಾತ್ರಗಳು ಸಿಕ್ತಿತ್ತೇನೋ, ನಾನು ಈ ರೀತಿ ಇರೋದಕ್ಕೇನೆ ಏನಾದ್ರು ನಂಗೆ ಇಂಡಸ್ಟ್ರಿನಲ್ಲಿ ಇನ್ನ ದೊಡ್ಡ ದೊಡ್ಡ ಅವಕಾಶ ಸಿಕ್ತಿಲ್ವೇನೋ ಅನ್ನೋದೊಂದು ಮನ್ಸಲ್ಲಿ ಕೂತ್ಕೊಂಡ್ಬಿಡತ್ತೆ. ಅದಕ್ಕೆ ಆವಾಗ ಏನ್ ಮಾಡ್ಕೋತೀವಿ ನಾವು ಮೋಟಿವೇಶನ್, ಹಂಗ್ ಇದ್ದಿದ್ರೆ ಈ ತರ ನನ್ ಬೆಳೆಯಕ್ ಆಗ್ತಿರ್ಲಿಲ್ವೇನೋ, ಈ ತರ ಹಿಂದೆ ನನಗ್ ನಡೆದಂತಹ ನೋವುಗಳೇ ಆಗ್ಲಿ ಮತ್ತೆ ಅವಮಾನಗಳೇ ಆಗ್ಲಿ ಅದರಿಂದ ನನಗೆ ಇವಾಗ ಈ ತರ ಚಾಲೆಂಜಿಂಗ್ ರೋಲ್ಸ್ ಗಳು ಸಿಕ್ತಿದ್ಯೇನೋ, ಹ್ಮ್ ಆತರ ಮೋಟಿವೇಶನ್ ಮಾಡ್ಕೋಬೇಕು. ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ವಲ್ಲ, ಅವ್ನು ನೋಡಕ್ ಚೆನ್ನಾಗಿದ್ದಾನೆ ಅವ್ನಿಗೇನು ಇಲ್ಲ, ನಾನು ಹಿಂಗಿದ್ರು ಕೂಡ ನಾನು ಟ್ಯಾಲೆಂಟ್ ಆಗಿದ್ದೀನಿ ಅನ್ನೋದನ್ನ ತನಗ್ ತಾನಾಗೆ ಸ್ವಲ್ಪ ರೆಸ್ಪೆಕ್ಟ್ ತಗೊಳ್ಬೇಕಾಗತ್ತೆ. ಪ್ರತಿಯೊಬ್ರು ಕಲಾವಿದಗಳೇ ಆಗ್ಲಿ ಮಕ್ಕಳುಗಳೇ ಆಗ್ಲಿ, ಅಯ್ಯೋ ನನ್ ಕೈಲಿ ಮಾಡಕ್ ಆಗಲ್ಲ ಅಂದ್ರೆ ಏನೂ ಮಾಡಕ್ ಆಗಲ್ಲ. ಹ್ಮ್ ಮಕ್ಕಳಿಗೆ ನಾವ್ ಅದನ್ನ ಹೇಳ್ಕೊಡೋದಾನೆ, ನಿನ್ ಕೈಲಾಗತ್ತೆ ನೀನ್ ಮಾಡು, ನಿನ್ ಕೈಲಿ ಆಗೇ ಆಗತ್ತೆ ಅಂತ ನಾವ್ ಹೇಳಿದಾಗ ಆಯ್ತು ಸರ್ ನಾನ್ ಮಾಡ್ತೀನಿ ಹ್ಮ್ ಅಂತ ಅವರಲ್ಲೇ ಮೋಟಿವೇಶನ್ ಬರುತ್ತೆ. ನನ್ನಲ್ಲೂ ಅಷ್ಟೇ ನಾನು ಹಾಗೇನೆ, ಇಲ್ಲ ನಾನ್ ಮಾಡ್ಬೇಕು, ನಾನು ಮಾಡ್ತೀನಿ, ಒಳ್ಳೆ ಹೆಸರು ತಗೊಳ್ಬೇಕು ಅಂತ ಮನ್ಸಲ್ಲೇನೇ ಕುಗ್ಗಿಸ್ಕೊಂಡು ಯಾರು ಹೊಗಳಿದ್ರು ನನಗ್ ನಾನ್ ಹೊಗಳ್ಕೊಂಡು, ಇಲ್ಲ ನಾನು ಅಷ್ಟ್ ಚೆನ್ನಾಗ್ ಮಾಡದ್ನಲ್ಲಪ್ಪ, ಇವತ್ ಇಷ್ಟ್ ಚೆನ್ನಾಗ್ ಮಾಡದ್ನಲ್ಲಪ್ಪ, ಅವ್ರು ಯಾರೋ ಒಬ್ರದು 50 ಜನ ಕೂತ್ಕೊಂಡಿದ್ರು, ಒಬ್ಬನಾದ್ರೂ ನನ್ನ ಡೈಲಾಗ್ಗೆ ಚಪ್ಪಾಳೆ ಹೊಡೆದ್ನಲ್ಲಪ್ಪ ಅನ್ನೋದೊಂದು ಸೆಲ್ಫ್ ರೆಸ್ಪೆಕ್ಟ್ ತಗೊಂಡು ನಾನ್ ಮನ್ಸಲ್ಲಿ ಸ್ಟ್ರಾಂಗ್ ಆಗಿ ನನಗ್ ನಾನು ಸಮಾಧಾನ ಮಾಡ್ಕೋತೀನಿ. ಒಂದು ಆ ಯಾವುದು ಇವಾಗ್ಲೂ ಹೇಳ್ತೀನಿ, ಸೌಂದರ್ಯಕ್ಕೆ ಬೆಲೆಯನ್ನ ಕೊಡಬೇಡಿ, ವ್ಯಕ್ತಿತ್ವಕ್ಕೆ ಪ್ರತಿಭೆಗೆ ಬೆಲೆಯನ್ನ ಕೊಡಿ ಅಂತ ನಾನು ಇವಾಗ್ಲೂ ಕೇಳ್ಕೊತೀನಿ. ಎಷ್ಟೋ ಕಾಮಿಡಿಯನ್ ಆಗಿರ್ಬೋದು, ಕಾಮಿಡಿಯನ್ಸ್ ಗಳೆಲ್ಲ ಇವಾಗ ಇನ್ನೊಂದೇನು ಅಂದ್ರೆ, ನೋಡಕ್ ಚೆನ್ನಾಗಿಲ್ಲ ಅಂದ್ರೆ ಒಂದ್ ಕಾಮಿಡಿಯಾಗಿ ಸೇರ್ಸ್ಕೊಂಡ್ಬಿಡ್ಬೇಕು, ಹ್ಮ್ ಇಲ್ಲ ಅಂದ್ರೆ ವಿಲನ್ಗೆ ಹಾಕ್ಬಿಡ್ಕೋ ನೋಡಕ್ ಚೆನ್ನಾಗಿಲ್ಲ ಅಂದ್ರೆ, ಅದನ್ನ ಬಿಟ್ಬಿಡ್ಕೋ ಅವ್ರು. ಇಲ್ಲ, ನೋಡಕ್ಕೆ ಆವರೇಜ್ ಆಗಿದ್ರು ಪರವಾಗಿಲ್ಲ, ಒಳ್ಳೊಳ್ಳೆ ಪಾತ್ರವನ್ನ ಕೊಟ್ರೆ ಮಾಡಬಲ್ಲರು ಅನ್ನೋದೊಂದು ಕೆಪಾಸಿಟಿನ ಅವರು ತಿಳ್ಕೊಬೇಕಾಗತ್ತೆ. ಹೌದು. ಇಂಡಸ್ಟ್ರಿಯಲ್ಲಿ ತುಂಬಾ ಚೇಂಜ್ ಆಗ್ಬೇಕು.
ಅದು ನಾವ್ ಹೇಳಿದ ತಕ್ಷಣ ಆಗ್ಬಿಡಲ್ಲ. ಏನು ಮಾಡಕ್ಕಾಗಲ್ಲ, ದೊಡ್ಡ ದೊಡ್ಡವರು ನಾವೇನು ಹೇಳಕ್ಕಾಗಲ್ಲ, ನಾವೆಲ್ಲ ಇವಾಗ ಬಂದವರು. ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಓವರ್ ಇರ್ಬೋದೇನೋ, ಬಟ್ ಫೈನಾನ್ಸ್ ಅಲ್ಲಿ ವೀಕ್ ಇದೀವಲ್ಲ, ಹ್ಮ್. ಅದಕ್ಕೆ ಏನು ಮಾತಾಡಕ್ಕಾಗಲ್ಲ. ಯಾವ ತರ ಮೆಸೇಜ್ ಕೊಡ್ತೀರಾ ಸರ್ ಯಂಗ್ ಅವ್ರಿಗೆ, ಹೂಸ್ ಎಂಟರಿಂಗ್ ಆಕ್ಟಿಂಗ್ ಅವ್ರ ಥಿಯೇಟರ್ ಫೀಲ್ಡ್ ಅಲ್ಲಿ ಸರ್? ಯಂಗೆಸ್ಟ್ ಗಳಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಫಿಲಮ್ ಅಲ್ಲಿ ಹೋಗ್ಬಿಡಕ್ಕೋ, ರಾತ್ರಿ ರಾತ್ರಿ ಹೀರೋ ಆಗ್ಬಿಡಕ್ಕೋ ಅಂತ ಈಗಿನವ್ರಿಗೆ. ನಾನು ಎಷ್ಟೋ ಜನ ನೋಡಿದೀನಿ, ಥಿಯೇಟರ್ ಬರದೆ ಅವ್ರು ಫಿಲಮ್ಗೆ ಹೋಗ್ಬೇಕು ಅಂತ, ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು, ನಾನ್ ರಾತ್ರಿ ರಾತ್ರಿ ಹೀರೋ ಆಗ್ಬಿಡಕು, ದೊಡ್ಡ ಹೆಸರು ಮಾಡ್ಬೇಕು, ಹಣಕಾಸು ಮಾಡ್ಬಿಡಕು, ಒಂದ್ ಮನೆ ಕಟ್ಕೋಬೇಕು, ಆರಾಮಾಗಿರ್ಬೇಕು. ಹ್ಮ್. ಥಿಯೇಟರ್ ಮಾಡ್ದೆಲ್ಲ ಹೋದ್ರೆ ಎಷ್ಟು ಹೊಡೆತಗಳು ಬೀಳುತ್ತೆ ಅಂದ್ರೆ ಇಂಡಸ್ಟ್ರಿನಲ್ಲಿ, ಅಷ್ಟು ಹೊಡೆತಗಳು ಬೀಳುತ್ತೆ. ಅವಮಾನ ಕೂಡ ಆಗೋದಂತೂ ಖಂಡಿತ. ಹ್ಮ್. ಏನಕ್ಕೆ ಅಂತಂದ್ರೆ, ಕ್ಯಾಮ್ರಾ ಮುಂದೆ ಹೋಗಿದ ತಕ್ಷಣನೇ ನಮ್ಗೆ ಗಡ 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 ಅಂತ ಕೈಯೆಲ್ಲ ನಡುಗ್ಬಿಡತ್ತೆ. ಆದ್ರೆ ನೀವು ಥಿಯೇಟರ್ ಮಾಡ್ಕೊಂಡು ಹೋಗಿದ್ರೆ ಆ ಭಯ ಇರಲ್ಲ. ಏನಕ್ಕೆ ಅಂದ್ರೆ, ನೀನ್ ಎಷ್ಟೋ ಶೋಗಳನ್ನ ಜನಗಳ ಮುಂದೆ ಮಾಡಿದ್ಯಾ, ಅವ್ರು ಎಷ್ಟೋ ರಿಯಾಕ್ಷನ್ ಕೊಟ್ರೆ ನೀನ್ ರಿಯಾಕ್ಷನ್ ಮಾಡಿರ್ತೀಯ, ಅವಾಗ ನಿನಗೆ ಓ ಇದು ಬಿಡ ಆಸ್ ಯೂಶಲ್ ಅಂತ ಆಗ್ಬಿಡತ್ತೆ. ಆದ್ರೆ ನೀವೇನೋ ಥಿಯೇಟರ್ ಮಾಡ್ದಲೆ, ನೀವು ಕಾಮನ್ ಆಗಿ ಡೈರೆಕ್ಟ್ ಆಗಿ ನೀವು ಇಂಡಸ್ಟ್ರಿಗೆ ಹೋಗ್ತೀರಿ, ಇನ್ಫ್ಲುಯೆನ್ಸ್ ಇಂದ ಹೋಗ್ತೀರಿ ಅಂತಂದ್ರೆ, ಖಂಡಿತವಾಗ್ಲೂ ಸರಿಯಾಗಿ ಹೊಡೆತ ಕೊಡುತ್ತೆ ಇಂಡಸ್ಟ್ರಿ. ಹ್ಮ್. ಒಂದು ಸಿನಿಮಾ ಮಾಡ್ಬೋದು, ಎರಡು ಸಿನಿಮಾ ಮಾಡ್ಬೋದು, ಮೂರನೇ ಸಿನಿಮಾಕ್ಕೆ ಅಟ್ಟರ್ ಫ್ಲಾಪ್ ಆಗ್ಬಿಡ್ತಾರೆ. ಹ್ಮ್. ಬೇರೆಯವ್ರ ಕೈಲಿ ಇವಾಗ ಮುಂದೆ ಏ ಏನಪ್ಪ ಇಷ್ಟೊಂದು ಟೇಕ್ ತಗೋತಾನೆ ಅಂತ ಮುಂದೆ ಹೇಳಿದ್ರು, ಇನ್ನ ನೋಡು, ಆ, ಆ, 3 ಸಿನಿಮಾ ಮಾಡಿದಾನೆ, ಗೆದ್ದಿದ್ದಾನೆ, ಇವಾಗ ನೋಡು ಒಂದ್ ಡೈಲಾಗ್ ಹೇಳಕ್ಕೆ 50 ಟೇಕು 60 ಟೇಕ್ ತಗೋತಾನೆ ಇನ್ನೇನ ಅಂತಾರೆ. ಆದ್ರೆ ಅವನು ಒಂದೇ ಕ್ಯಾರೆಕ್ಟರ್ ಸ್ಟಿಕ್ ಅವನ್ ಹಾಕ್ಬಿಡ್ತಾನೆ. ವಿಭಿನ್ನ ಕ್ಯಾರೆಕ್ಟರ್ಗಳು ಮಾಡೋದಕ್ಕೆ, ಮಲ್ಟಿ ಕ್ಯಾರೆಕ್ಟರ್ಗಳು ಮಾಡೋದಕ್ಕೆ ಯೋಗ್ಯನ ಆಗಿರಲ್ಲ ಅವನು. ಹ್ಮ್. ಅದಕ್ಕೆ ರೆಡಿ ಆಗ್ಬೇಕಾಗತ್ತೆ. ಅದಕ್ಕೆ ಫಸ್ಟ್ ನೀವು ಥಿಯೇಟರ್ ಮಾಡ್ಬೇಕು. ಥಿಯೇಟರ್ ಮಾಡಿದಾಗ ಗೊತ್ತಾಗತ್ತೆ ನಿಮ್ಗೆ, ಆಂಗಿಕವಾಗಿ ಯಾವ ತರ ಬಾಡಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಬೋದು, ವಾಚಿಕವಾಗಿ ಯಾವ ರೀತಿ ಡೈಲಾಗ್ ನ ಹೇಳ್ಬೇಕಾಗತ್ತೆ, ಎಲ್ಲಾ ರೀತಿಲೂ ಪಾಲಿಶ್ ಮಾಡಿ ಸತತವಾಗಿ ನೀವು 3 ವರ್ಷ ಅಥವಾ 4 ವರ್ಷ ಥಿಯೇಟರ್ ಕೆಲಸ ಮಾಡಿ, ಬರೀ ಆಕ್ಟಿಂಗ್ ಒಂದೇ ಅಲ್ಲ, ಸೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲಿ, ಎಲ್ಲಾ ರೀತಿಲೂ ಲೈಟಿಂಗ್ಸ್ ಆಗ್ಲಿ, ಎಲ್ಲಾ ರೀತಿಲೂ ಕೆಲಸ ಮಾಡ್ಕೊಂಡು ನೀವು ಹೋದಾಗ, ಬರೀ ಆಕ್ಟಿಂಗ್ ಒಂದೇ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನು ಅಂದ್ರೆ, ನಾನು ಬರೀ ಆಕ್ಟಿಂಗೇ ಇಲ್ಲ, ಮೇಕಪ್ ಕೂಡ ಮಾಡಿದೀನಿ. ನಾನು ನಾಟಕಗಳಲ್ಲಿ ಮೇಕಪ್ ಕೂಡ ತುಂಬಾ 3-4 ನಾಟಕಗಳಲ್ಲಿ ಮೇಕಪ್ ಮಾಡಿದೀನಿ, ಸೆಟ್ ವರ್ಕ್ ಗಳು ಮಾಡಿದೀನಿ, ಪ್ರಾಪರ್ಟೀಸ್ ಗಳನ್ನ ಮಾಡ್ಕೊಟ್ಟಿದೀನಿ, ಎವ್ರಿಥಿಂಗ್. ನಾನು ಇನ್ನೊಂದೇನು ಅಂದ್ರೆ, ನಾನು ಕಲ್ತಂತಹ ಕಾಲೇಜು ಚಾಮರಾಜೇಂದ್ರ ಅಕಾಡೆಮಿ ವಿಜುವಲ್ ಆರ್ಟ್ಸ್ ಅಂತ ಮೈಸೂರಲ್ಲಿದೆ. ಕರ್ನಾಟಕಕ್ಕೆ ಬಹಳ ಪ್ರಸಿದ್ಧವಾದ ಪ್ರಸಿದ್ಧವಾದ ಕಾಲೇಜ್ ಅದು. ಆ ಕಾಲೇಜ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ ನಾನು. ಆ ಕಾಲೇಜ್ ನಲ್ಲಿ ನಾನು ಹೇಗೆ ಆರ್ಟ್ದೆಲ್ಲ ಕಲ್ತ್ಕೊಂಡು, ಅದು ನನಗೆ ಇಲ್ಲಿ ನಾಟಕಕ್ಕೆ ಬಂದಾಗ ತುಂಬಾ ನ್ಯೂಟ್ರಿಲೈಸ್ ಆಗೋಯ್ತು ನನಗೆ. ಆ ಈ ಕಡೆ ಆರ್ಟ್ ಮೀನ್ಸ್ ಮೇಕಪ್, ಸೆಟ್ ವರ್ಕ್, ಕಾಸ್ಟ್ಯೂಮ್ ಡಿಸೈನಿಂಗ್ ಎಲ್ಲ ಬರುತ್ತೆ. ಈ ಕಡೆ ಥಿಯೇಟರ್ ಬಂದ್ರೆ ಆಕ್ಟಿಂಗ್, ಎರಡೂ ಮರ್ಜ್ ಆಗಿ ನನಗೆ ತುಂಬಾ ನ್ಯೂಟ್ರಿಲೈಸ್ ಆಯ್ತು. ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಆಗ್ಲಿ, ಒಬ್ರು ಮೇಕಪ್ ಮಾಡಿದ್ರೆ ಸೆಲ್ಫ್ ಮೇಕಪ್ ನಾನು ಮಾಡ್ಕೊಳಬಲ್ಲೆ, ಬೇರೆಯವ್ರಿಗೂ ಮೇಕಪ್ ಮಾಡಬಲ್ಲೆ, ಯಾವ ರೀತಿ ಬೇಕಾದ್ರೂ ಮೇಕಪ್ ಮಾಡಬಲ್ಲೆ ನಾನು. ಆಕ್ಸಿಡೆಂಟ್ ಇಂಜುರೀಸ್ ಮೇಕಪ್ ಆ ತರ ಬೇಕಾದ್ರೂ ಕೂಡ ನಾನು ಮಾಡಬಲ್ಲೆ, ಯಾವ ರೀತಿ ಬೇಕಾದ್ರೂ ಮೇಕಪ್ ಮಾಡಬಲ್ಲೆ. ಕಾಸ್ಟ್ಯೂಮ್ ಕೂಡ ಡಿಫ್ರೆಂಟ್ ಆಗಿ ಹಾಕಬಲ್ಲೆ, ಎಲ್ಲಾ ತರನು. ಆ 45 ಸೆಕೆಂಡ್ ಅಲ್ಲಿ ಸೀರೆಯನ್ನು ಕೂಡ ಉಡಬಲ್ಲೆ ನಾನು. ಸೂಪರ್ ಸರ್, ಅದಕ್ಕೆ ನೀವು ಎಲ್ಲ ಮಲ್ಟಿ ಟಾಸ್ಕರ್ ಅಂತ ಕರೆಯೋದು. ಹೌದು. ವಾಹ್ ಸರ್. ಒಂದು ವಿಷಯ ಹೇಳ್ಬೇಕು ಜನರಿಗೆ ಯಾರು ನೋಡ್ತಾ ಇದ್ದಾರೆ ಈ ಪಾಡ್ಕಾಸ್ಟ್, ಸರ್ ಹಿಂದೆ ಇರೋದೆಲ್ಲ ಸರ್ ಮಾಡಿರೋದು, ಕಾರ್ತಿಕ್ ಸರ್ ಮಾಡಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ನೀವು ಸ್ವಲ್ಪ ಜರಗಿದ್ರೆ ಅವರು. ಶೋರ್ ಶೋರ್. ಸೂಪರ್ ಸರ್. ಸೊ ಇದೆಲ್ಲ ಸರ್ ಮಾಡಿರೋದು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಗ್ ಅನ್ಸ್ತಿದೆ ಈ ಪಾಡ್ಕಾಸ್ಟ್ ಮತ್ತು ಈ ಆರ್ಟ್ ವರ್ಕ್. ಸೊ ಕಂಗ್ರ್ಯಾಚುಲೇಷನ್ ಸರ್, ಚೆನ್ನಾಗಿದೆ. ವೆಲ್ಕಮ್ ಸರ್, ವೆಲ್ಕಮ್. ಥ್ಯಾಂಕ್ ಯು. ಇವಾಗ ARR ಮೂವಿ, ಅಕ್ಷರೋ ರಕ್ಷತಿ ರಕ್ಷತಿ ರಕ್ಷಿತಾರ, ರಕ್ಷಕ. ಈ ಮೂವಿ ಹೇಗೆ ನಿಮಗೆ ಅಪಾರ್ಚುನಿಟಿ ಸಿಕ್ತು? ಯಾಕೆ ಈ ಮೂವಿ ನಿಮಗೆ ಇಷ್ಟವಾಗಿರೋದು ಅಂತ ಕೇಳ್ಬೋದು. ಫಸ್ಟ್ ನನಗೆ ಇದು ಆ, ಅಕ್ಷರೋ ರಕ್ಷತಿ ರಕ್ಷತಃ
ಸಿನಿಮಾ ನನ್ಗೆ ಆ ನೀವ್ ನಂಬಲ್ಲ. ಆ ಸಂಡೇ ಇರ್ಬೋದು ಆಕ್ಚುಲಿ. ನನ್ ಫ್ರೆಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು. ಓಕೆ. ಅವ್ರು ಆಕ್ಚುಲಿ ಹಿಂದಿನ ದಿವಸ ಕಳ್ಸಿದ್ರು ನಂಗೆ ಅದು ಆಡಿಷನ್ದು ನಂಗೆ ಪೋಸ್ಟರ್ ಕಳ್ಸಿದ್ರು. ಬಟ್ ನಾನು ಅಷ್ಟು ಅಬ್ಸರ್ವೇಷನ್ ಮಾಡಿರ್ಲಿಲ್ಲ ನಾನು. ಮತ್ತೆ ಕಾಲ್ ಬಂತು ನನಗೆ ಬೆಳಗ್ಗೆ ಸಂಡೇನೆ ಕಾಲ್ ಬಂತು. ಆ ನಿನ್ನೆ ಕಳ್ಸಿದ್ನಲ್ಲ ಪೋಸ್ಟರ್ ನೋಡ್ದ್ಯಾ ಅಂತಂದ್ರು. ಇಲ್ಲ ಮಚ್ಚ ನೋಡಿಲ್ಲ, ನಾನು ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ನೀನು ಬಂದ್ ಜಾಯಿನ್ ಆಗು ಹ್ಮ್. ಅಂತ. ನನಗೆ ಒಂದ್ ರೀತಿ ಅನಿಸ್ತು, ಅಯ್ಯೋ ಇದೇನಪ್ಪ ನಾನು 3 ಸಿನಿಮಾ ಮಾಡಿದೀನಿ, ಮತ್ತೆ ರೊಟೇಷನ್ ಆಡಿಷನ್ಗೆ ಹೋಗ್ಬೇಕಾ ನಾನು ಅಂತ ಅನ್ನಿಸ್ತು. ಏಕೆಂದ್ರೆ ಈ ಆಡಿಷನ್ ಅಂತ ಬಂದಾಗ ನನಗೆ ತುಂಬಾ ಬೇಜಾರಾಗತ್ತೆ. ಕೆಲವು ಸಿನಿಮಾಗಳು ನನಗೆ ತುಂಬಾ ರಿಜೆಕ್ಟ್ ಮಾಡಿದ್ದು ಇದೆ, ನನಗೆ ಅವಮಾನ ಮಾಡಿದ್ದು ಇದೆ. ಅಲ್ಲಿ ಸೆಟ್ ವರ್ಗು ಕರ್ಸ್ಕೊಂಡು ನಿನ್ ಕೈಲಾಗಲ್ಲ ಅಂತ ಕ- ಕಳ್ಸಿರೋದು ಇದೆ. ಇಷ್ಟೆಲ್ಲ ಓಕೆ. ಅವಮಾನ ಪಟ್ಟಿದ್ದೀನಿ ನಾನು ಇಂಡಸ್ಟ್ರಿನಲ್ಲಿ. ಹೋಗಿ ಆ ಅವ್ರ ಸೆಟ್ ವರ್ಗು ಹೋಗಿ ನಿನ್ ಕೈಲಾಗಲ್ಲ, ರಿಜೆಕ್ಟೆಡ್ ನೀನ್ ಅಂತ ಕಳಿಸಿದ್ದು ಇಷ್ಟೆಲ್ಲ ನಾನ್ ನೋಡಿದಾಗ ಮತ್ತೆ ಆಡಿಷನ್ ಅಟೆಂಡ್ ಮಾಡ್ಬೇಕಾ ನಾನು ಅಂತ ಒಂದು ಅರಮನ್ಸು ನನ್ಗಿತ್ತು. ಬಟ್ ಆದ್ರೆ ನನ್ ಫ್ರೆಂಡ್ ಆಗಿರೋದ್ರಿಂದ ಸರಿ ಟ್ರೈ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ದೆ ಆಡಿಷನ್. ಅವರು ನನ್ನ ಹಳೆ ಸಿನಿಮಾವನ್ನ ನೋಡಿದ್ರಂತೆ. ಖುಷಿ ಆಯ್ತು ನನ್ಗೆ ಆಕ್ಚುಲಿ. ಅವ್ರು ನನ್ನ ರೆಕಗ್ನೈಸ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಶುರುವಾದಂತಹ ಆಡಿಷನ್ ಇಂದ ಶುರುವಾದಂತಹ ನನ್ನ ಜರ್ನಿ ಕೊನೆಗೆ ರಿಹರ್ಸಲ್ ಬಂತು. ರಿಹರ್ಸಲ್ ಅಲ್ಲಿ ಐ ಆಮ್ ಸೋ ಎಂಜಾಯ್ ಮೈ ಕ್ಯಾರೆಕ್ಟರ್. ತುಂಬಾ ಖುಷಿ ಪಟ್ಟೆ. ಯಾಕಂದ್ರೆ ಆ ನಾನಿರೋ ಬಾಡಿ ಲ್ಯಾಂಗ್ವೇಜ್ಗೆ ಇದಕ್ಕೆ ಏನಾದ್ರೂ ವಿಲನ್ ಕ್ಯಾರೆಕ್ಟರ್ ಕೊಟ್ಬಿಡ್ತಾರೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಆಮೇಲೆ ಕಾಮಿಡಿ ಅನ್ನೋ ಕ್ಯಾರೆಕ್ಟರ್, ಬಟ್ ನಂಗೆ ಅನ್ಕಂಫರ್ಟಬಲ್. ಯಾಕೆಂದ್ರೆ ನನಗೆ ಜಾಸ್ತಿ ಕಾಮಿಡಿ ಮಾಡಕ್ ಬರಲ್ಲ. ಹ್ಮ್. ನಂಗೆ ಅನ್ಕಂಫರ್ಟಬಲ್, ನನಗೆ ಹೆಂಗ್ ಮಾಡ್ತೀನೋ ಇಲ್ವೋ ನಾನು ಅನ್ನೋದೊಂದು ನನ್ನ ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಟ್ಟಿದ್ದೆ. ಬಟ್ ಆದ್ರೆ ರಕ್ಷಿತ್ ಸರ್, ಅಕ್ಷರೋ ರಕ್ಷತಿ ರಕ್ಷತಃ ಸಿನಿಮಾದ ನಿರ್ದೇಶಕರು, ಅವ್ರು ನನ್ಗೆ ಹೇಳಿದ್ರು, ರಿಹರ್ಸಲ್ ಮಾಡ್ಬೇಕಾದ್ರೆ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಟಿದ್ರು. ಹ್ಮ್. 5-6 ಕ್ಯಾರೆಕ್ಟರ್ಗಳು ಕೊಟ್ಟಿದ್ರು. ನೀವು 5 ಕ್ಯಾರೆಕ್ಟರ್ ಕಲ್ತ್ಕೊಂಡ್ಬಂದು ನನಗೆ ಆಡಿಷನ್ ಅಲ್ಲಿ ಹೇಳಿ, ರಿಹರ್ಸಲ್ ಅಲ್ಲಿ ಹೇಳಿ ಅಂತ ಹೇಳಿದ್ರು. ಓಕೆ. ಓಕೆ ಹೋಗಿ ನಾನು 3 ಕ್ಯಾರೆಕ್ಟರ್ ತಗೊಂಡಿದ್ದೆ. ಅಲ್ಲಿ ನೋಡಿದ್ರೆ ಒಂದು ಕ್ಯಾರೆಕ್ಟರ್ ಅದ್ಲಿ ನನಗ್ ಕೊಡ್ಬೇಕು ಅಂತ ಮುಂಚೆನೆ ನಿರ್ಧಾರ ಮಾಡಿಬಿಟ್ಟಿದ್ರಂತೆ ಅದು. ಓಕೆ ನಾನು ಸರಿ ಪಾತ್ರ ಒಂಥರ ಚೆನ್ನಾಗಿದೆ. ಆ ನಾಗಾ ಮಾಸ್ಟರ್ ಅಂತ ಒಂದ್ ಕ್ಯಾರೆಕ್ಟರ್ ಇದೆ ಅಲ್ಲಿ. ಸರ್ ಇದ್ ಹೇಗೆ ಇದು ನಾನ್ ಮಾಡ್ಲಾ ಸರ್? ಅದು ನಿಮಗೆ ಕೊಟ್ಟಿರುವಂತ ಕ್ಯಾರೆಕ್ಟರ್ ಅದು, ಅದನ್ನೇ ನೋಡ್ಕೊಳ್ಳಿ ನೀವು ಅಂತ ನನಗೆ ಹೇಳಿದ್ರು. ಓ ಹೌದಾ, ಓಕೆ ಅಂತ ಅಂದ್ಬಿಟ್ಟು ನನ್ಗೆ ಏನು ಅಂದ್ರೆ ಒಂದು ಡೈಲಾಗ್ ಏನಾದ್ರು ಒಂದ್ ಕತೆ ಹೇಳ್ಬಿಟ್ರೆ ನಂಗೆಲ್ಲ ಫುಲ್ಲು ಗೊತ್ತಾಗ್ಬಿಡತ್ತೆ. ಆ ಪಾತ್ರ ಹೇಗಿರುತ್ತೆ, ಅಲ್ಲಿ ಏನೇನ್ ಮಾಡ್ಬೇಕು ಅನ್ನೋದೆಲ್ಲ ಸ್ವಲ್ಪ ಮೈಂಡ್ ಅಲ್ಲಿ ಪ್ರಿಪೇರ್ ಆಗ್ಬಿಡುತ್ತೆ. ಓಕೆ, ಆ ಈ ತರ ಮಾಡೋಣ ಅನ್ಬಿಟ್ಟು ಒಂದು ರಿಹರ್ಸಲ್ ಅಲ್ಲಿ ಮಾಡಿ ತೋರ್ಸಿದ್ವಿ. ಓಕೆ, ಸರಿಗೆ ಇಷ್ಟ ಆಯ್ತದು. ಸರಿಗೆ ಇಷ್ಟ ಆಗಿ ಆಮೇಲೆ ಡಿಫ್ರೆಂಟ್ ವಾಕಿಂಗ್ ಸ್ಟೈಲು, ಹೇರ್ ಸ್ಟೈಲು ಎಲ್ಲ ಹೇಳಿದ್ರು. ಅದಕ್ಕೆಲ್ಲ ಪ್ರಿಪರೇಷನ್ ಆಗ್ತಾ ಹೋದೆ. ಬರೀ ಈ ನಾನೊಂದು ಆ, ಈ ಪಾತ್ರಕ್ಕೆ ತುಂಬಾ ಡೆಡಿಕೇಶನ್ ಮಾಡಿದೀನಿ. ಒಂದು ಕಾಸ್ಟ್ಯೂಮ್ ಇಂದ ಹಿಡ್ದಾಗ್ಲಿ, ಒಂದು ಹೇರ್ ಸ್ಟೈಲ್ ಇಂದ ಹಿಡ್ದಾಗ್ಲಿ, ವಾಕಿಂಗ್ ಸ್ಟೈಲ್ ಆಗ್ಲಿ, ಮಾತಾಡೋದೇ ಆಗ್ಲಿ, ಒಂದ್ ರೀತಿ ತುಂಬಾ ಎಂಜಾಯ್ ಮಾಡ್ದೆ ನನ್ನ ಪಾತ್ರವನ್ನ ಮಾಡ್ಬೇಕಾದ್ರೆ. ರಿಹರ್ಸಲ್ ಅಲ್ಲಿ ನನಗೆ ಇಷ್ಟ ಆಗೋಯ್ತು. ಯಾಕಂದ್ರೆ ಇನ್ನ ನನ್ನ ಕ್ಯಾಮ್ರಾ ಮುಂದೆ ಹೋಗಿಲ್ಲ. ರಿಹರ್ಸಲ್ ಅಲ್ಲಿ ಇಡೀ ಸೀನ್ಗಳನ್ನ ಮಾಡಿದಾಗ ಎಲ್ಲರೂ ನಗ್ತಿದ್ರು. ನಾನ್ ಬಂದಾಗ ಆ ವಾಕಿಂಗ್ ಸ್ಟೈಲು ಅದೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದೆ. ನಾನು ಅಲ್ಲೇ ಅನ್ಕೊಂಡೆ, ಓ ಇಲ್ಲಪ್ಪ, ಜನಗಳಿಗೆ ಇದು ರೀಚ್ ಆಗುತ್ತೆ. ಯಾಕೆಂದ್ರೆ ನಾವೇ ಎಲ್ಲಾದು ಮಾಡದೆ ಜನಗಳಿಗೋಸ್ಕರ ಅಲ್ವಾ? ಪಕ್ಕದಲ್ಲಿರೋರು ಕಾಮನ್ ಆಡಿಯನ್ಸ್ ಅಂತ ಅನ್ಕೊಂಡು ನಾನು ಅದ್ರ ರಿಯಾಕ್ಟ್ ಮಾಡ್ತಿದ್ದೆ. ಅವರೆಲ್ಲ ಬಿದ್ದು ಬಿದ್ದು ನಗ್ತಿದ್ರು. ಓಹ್ ಏನ್ ಹಿಂಗ್ ಮಾಡ್ತಾನಲ್ಲ. ಬಟ್ ಹಂಗೆ ಇದೆ ಆ ಕ್ಯಾರೆಕ್ಟರ್ ಕೂಡ. ವಾಕಿಂಗ್ ಸ್ಟೈಲ್ ಆಗ್ಲಿ ಅದೊಂಥರ ಡಿಫ್ರೆಂಟ್ ಆಗಿ ಹೇಳ್ಕೊಟ್ರು ರಕ್ಷಿತ್ ಸರ್. ನಾನು ನನ್ನ ಕೈಲಾದಷ್ಟು ನಾನು ಪ್ರಯತ್ನವನ್ನ ಪಟ್ಟೆ. ಬಟ್ ಅವತ್ತೊಂದ್ಸಲಿ ಎಡಿಟಿಂಗ್ ಅಲ್ಲಿ ಆದ್ಮೇಲೆ ಹೇಳ್ತಿದ್ರು, ಸರ್ ತುಂಬಾ ಚೆನ್ನಾಗ್ ಬಂದಿದೆ, ಆ ತುಂಬಾ ಖುಷಿ ಪಡ್ತಿದಾರೆ ಎಲ್ಲಾರುನು, ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಒಂದ್ ಮಾತಂದ್ರು. ನನ್ಗೂ ಅವಾಗ ತುಂಬಾ ಖುಷಿ ಆಗಿತ್ತು. ಬಿಡಪ್ಪ, ಆ ಏನೋ ನಾವ್ ಏನೇ ಮಾಡಿದ್ರು ನಿರ್ದೇಶಕರಿಗೆ ಮೆಚ್ಚಿಸೋದಕ್ಕೆ ಆಗೋದಿಲ್ಲ. ಬಟ್ ಇವ್ರು ಮೆಚ್ಕೊಂಡ್ರಲ್ಲ, ಅಷ್ಟೇ ನನಗೆ ಖುಷಿ ಆಗೋಯ್ತು ಅಂತ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು. ಕೊನೆ ಕ್ಯಾಮ್ರಾ ಮುಂದೆ ಹೋದ್ವಿ. ಸೋ ಎಂಜಾಯ್.
ಆ ಆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡಾಗ್ಲಿ, ಮತ್ತೆ ಬೇರೆಯವ್ರ ಜೊತೆ ಮಾತುಕತೆ, ಆ ಸೆಟ್ಟು, ಆ ಕ್ಯಾಮ್ರಾ, ಮತ್ತೆ ಅಟ್ಮಾಸ್ಫಿಯರು, ಕೋ ಆರ್ಟಿಸ್ಟ್ಗಳು ಸಪೋರ್ಟಿಂಗು ತುಂಬಾ ಚೆನ್ನಾಗಿ, ಸೋ ಎಂಜಾಯ್. ನಿಮ್ಮ ರೋಲ್ ಯಾವುದು ಸರ್? ಮೇನ್ ರೋಲ್ ಏನಿರುತ್ತೆ ಸರ್ ಆ ಮೂವಿಯಲ್ಲಿ? ಆ ಒಂದು ಲೆಕ್ಚರರ್ ಕ್ಯಾರೆಕ್ಟರು, ನಾಗ ಮಾಸ್ಟರ್ ಅಂತ ಕ್ಯಾರೆಕ್ಟರ್ ನೇಮು. ಆ ಅದ್ ಯಾವ ರೀತಿ ಅಂದ್ರೆ, ಅದೇ ಸ್ಟೂಡೆಂಟ್ ಜೊತೆ ಎಲ್ಲ ಇರ್ತಾರೆ, ಟೀಚ್ ಮಾಡ್ತಾ ಇರ್ತಾರೆ. ಬಟ್ ಅದ್ರದ್ದೇ ಆದಂತ ಒಂದು ಸ್ಪೆಸಿಫಿಕ್ ಆಗಿ ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅದೇ ಹೇಳದ್ ನಾನು ನಿಮ್ಗೆ, ವಾಕಿಂಗ್ ಸ್ಟೈಲ್ ಆಗ್ಲಿ, ಬಂದ್ರೆ ಸಾಕು ಒಂಥರ ನಗೋ ತರ, ಒಂಥರ ಮಾತಾಡೋದೇ ಆಗ್ಲಿ ಒಂಥರ ವಿಭಿನ್ನ ಇರುತ್ತೆ. ಆ ಕ್ಯಾರೆಕ್ಟರ್ಗೆ ತುಂಬಾ ಪ್ರಾಮುಖ್ಯತೆ ಜಾಸ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬರೀ ನನ್ ಪಾತ್ರಕ್ಕೆ ಒಂದೇ ಅಂತ ಅಲ್ಲ, ಅವ್ರು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅವರು ಅದರದ್ದೇ ಆದಂತಹ ವಿಶೇಷತೆಗಳನ್ನ ಕೊಟ್ಟಿದ್ದಾರೆ. ಆ ವಿಶೇಷತೆಗಳನ್ನ ಎಲ್ಲಾರು ಉಪಯೋಗಿಸ್ಕೊಂಡ್ರು, ಅದು ಖುಷಿ ವಿಚಾರ. ಎಲ್ಲಾರು ಅದೇ ತರನೇ ಅವ್ರು ಏನ್ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾರೋ ಅದೇ ತರನೇ ಫಾಲೋ ಅಪ್ ಮಾಡೋದು. ಇನ್ನ ಅವನ್ ಸೆಟ್ ಅಲ್ಲಿ ಇನ್ನೇನ್ ಕ್ರಿಯೇಟ್ ಮಾಡ್ಬೋದು ಅನ್ನೋದೆಲ್ಲ ಮಾಡ್ತಿದ್ವಿ. ಅವ್ರು ತುಂಬಾ ಫ್ರೀಡಮ್ ಕೊಟ್ಬಿಟ್ಟಿದ್ರು ನಮಗಂತೂ, ನನ್ನ ಪಾತ್ರಕ್ಕಂತೂ ನಾನೇ ಫ್ರೀಡಮ್. ನಾನ್ ಮಾಡಿದ್ದೆ ಒಂದ್ ರೀತಿ ಚೆನ್ನಾಗ್ ಚೆನ್ನಾಗ್ ಬರ್ಲಿ ಅಂತ ಅವ್ರ ಖುಷಿ, ಚೆನ್ನಾಗ್ ಆಗ್ಬೇಕು ಅಂತ ನಮ್ ಖುಷಿ. ನಾವೇನ್ ಮಾಡಿದ್ರು ಅಲ್ಲಿ ಚೆನ್ನಾಗ್ ವರ್ಕೌಟ್ ಆಗ್ತಿತ್ತು. ಬಟ್ ನನ್ ಕ್ಯಾರೆಕ್ಟರ್ ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ. ಜನಗಳು ಯಾವ ರೀತಿ ಸ್ವೀಕರಿಸ್ತಾರೋ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗ್ ಕ್ಲಿಕ್ ಆಗುತ್ತೆ ಅಂತ ನಾನು ಹೇಳ್ಬಲ್ಲೆ ಖಂಡಿತವಾಗ್ಲು. ಎಸ್ ಸರ್. ಸೊ ಎಷ್ಟ್ ದಿನ ಶೂಟ್ ಇತ್ತು ಸರ್? ಮೇ ಬಿ 3 days ಅಷ್ಟೇ ಶೂಟ್ ಇದ್ದಿತ್ತು. ಒಂಥರ ಏನು, ಆ ಹಿಂದೆ ನಾನು ಇದು ಸಾಧ್ಯ ಅಂತ ಶಂಕರ್ ನಾಗ್ ಅವ್ರದ್ದು ನೋಡಿದ್ದೆ. ಏನೋ ಒಂದೂವರೆ ದಿನದಲ್ಲೇನೋ ಅದೇನೋ ಶೂಟ್ ಆಗಿತ್ತು. ಆಫ್ಟರ್ ಇಷ್ಟು ಇದಾದ್ಮೇಲೆ 3 ದಿನಗಳಲ್ಲಿ ಶೂಟಿಂಗ್ ಮುಗಿಸಿರೋದು ಅಂತ ಮಾಡಿದೀವಿ. ಆ ದಿನದಲ್ಲಿ ಅಷ್ಟು ಮುಗಿಸ್ಬಿಡ್ತಾರಾ ಅಂತ ನಮ್ಗೆ ಒಂದು ಅನುಮಾನ ಇತ್ತು. 3 ದಿವ್ಸದಲ್ಲಿ ಮುಗಿಸ್ಬಿಡ್ತಾರಾ ಏನಪ್ಪಾ ಅನ್ನೋದೊಂದು ಭಯ ಇತ್ತು ಆಕ್ಚುಲಿ. ಯಾಕಂದ್ರೆ ಪೋರ್ಷನ್ ಜಾಸ್ತಿ ಇದೆ. ಆ ಮಾರ್ನಿಂಗ್ ಟು ನೈಟ್, ಮಾರ್ನಿಂಗ್ ಟು ಅರ್ಲಿ ಮಾರ್ನಿಂಗು ಹೊಡಿತಾನೆ ಇರ್ಬೇಕು. ಎಲ್ಲಾರ್ಗು ರಿಸ್ಕ್ ಆಗ್ತಿತ್ತು, ಬಟ್ ಆದ್ರೆ ಏನು ಮಾಡಕ್ಕಾಗಲ್ಲ, ಮಾಡ್ಬೇಕು ಕಮಿಟ್ಮೆಂಟ್. ಯಾಕಂದ್ರೆ ನಾವ್ ಒಬ್ರೆಲ್ಲ ಕಷ್ಟ ಪಡ್ತಾ ಇರೋದು, ಎವ್ರಿ ಒನ್, ಕ್ಯಾಮ್ರಾಮ್ಯಾನು, ಡೈರೆಕ್ಟರ್, ಸೆಟ್ ಡಿಪಾರ್ಟ್ಮೆಂಟ್ ಆಗ್ಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎವ್ರಿ ಒನ್ ಕಷ್ಟ ಪಡ್ತಿದ್ದಾರೆ. ಅದರಿಂದ ನಾವು ಬರೀ ಕ್ಯಾಮ್ರಾ ಮುಂದೆ ಹೋಗಿ ಮಾತಾಡೋದಕ್ಕೆ ಏನ್ ಕಷ್ಟ ನಮಗೆ, ಅಲ್ವಾ? ಆ, ನಮ್ಮನ್ನ ನಂಬ್ಕೊಂಡು ಪ್ರೊಡ್ಯೂಸರ್ ಕೂಡ ದುಡ್ಡು ಹಾಕಿರ್ತಾರೆ, ಅವ್ರಿಗೆಲ್ಲ ಇದ್ ಮಾಡ್ಕೋಬೇಕಲ್ವಾ. ಬಟ್ ಎನಿವೇ ತುಂಬಾ ಚೆನ್ನಾಗಿತ್ತು ಸೆಟ್ ಮಾತ್ರ. ನಂಗೆ ತುಂಬಾ ಖುಷಿ ಆಗತ್ತೆ. ಅಕ್ಷರೋ ರಕ್ಷತಿ ರಕ್ಷತಃ ಟೈಟಲ್ ಕೇಳಿದಾಗ್ಲೇ ಏನಪ್ಪ ಒಂದ್ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಅಂತ ಅಂತ ಅನ್ಕೊಂಡಿದ್ದೆ. ಬಟ್ ಅದ್ರ ತಕ್ಕನಂಗೆ ಇದೆ. ಕಾಲೇಜ್ ಓರಿಯೆಂಟೆಡ್ ಸ್ಟೋರಿ, ಅದ್ರಲ್ಲಿ ನಂದೊಂದು ವಿಭಿನ್ನವಾದ ಪಾತ್ರ ಸಿಕ್ಕಿದೆ ಅಂತ ಸೋ ಪ್ರೌಡ್ ಫೀಲ್. ಸೊ ಒಂದ್ ಹಾಡಿದೆ ಈ ಫಿಲಮ್ ಅಲ್ಲಿ. ಸೊ ಆ ಹಾಡು ಆಮ್, ಹೇಗ್ ಅನ್ಸ್ತಿದೆ? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಾರ್ನಿಂಗ್ ಆ ನೈಟ್ ಶೂಟಿಂಗ್ ಆಗಿದ ಸಾಂಗ್ ಅಂತ ಹೇಳಿ ಸರ್. ಆಕ್ಚುಲಿ ಅದು ಮಾಂಟೇಜಸ್ ತರ ತೆಗ್ದಿದ್ದಾರೆ. ಸಿಗ್ನೇಚರ್ ಬೀಟ್ಗೆ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ. ಖುಷಿ ನನ್ಗೆ ಆ ವಿಚಾರದಲ್ಲಿ. ಆ ಆ, ಏನು ಒಂದು ಹಾಫ್ ಡೇ ರಿಹರ್ಸಲ್ ತಗೊಂಡ್ವಿ. ಹಾಫ್ ಡೇ ರಿಹರ್ಸಲ್ ಅಲ್ಲಿ ಆನ್ ಸೆಟ್ ಹೋಗಿ ಮಾಡಿದ್ದು ಸಿಗ್ನೇಚರ್ ಸಾಂಗ್ ಅಲ್ಲಿ ಬರುವಂತ ಒಂದು ಬೀಟ್ಗೆ ಸಿಗ್ನೇಚರ್ ಸ್ಟೆಪ್ ಹಾಕಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫರ್ ಹೇಳ್ಕೊಟ್ರು, ಮತ್ತೆ ನಮ್ಮ ಕೋ ಆರ್ಟಿಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸಖತ್ತಾಗಿ ಮೂಡ್ ಬಂದಿದೆ ಮಾತ್ರ ಸಾಂಗ್. ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಮಾಡಿದೀವಿ, ಚೆನ್ನಾಗಿ ರೀಚ್ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ ನಾನು. ಸೊ ಈ ರೋಲ್ ಪ್ಲೇ ಮಾಡುವಾಗ ಈ ಫಿಲಮ್ ಅಲ್ಲಿ ARR ಹ್ಮ್. ನಿಮ್ಮ ಆಸ್ ಅ ಪರ್ಸನ್ ಡಿಸ್ಕವರ್ ಏನಾರ ಮಾಡಿದ್ರಾ? ಡಿಸ್ಕಷನ್ ಅಂತದ್ ಏನ್ ಮಾಡಿಲ್ಲ. ಬಟ್ ಎನಿವೇ ತುಂಬಾ ಆ ಮಾಡ್ಯುಲೇಷನ್ಸ್ ಮತ್ತೆ ಏನು ಕ್ರಿಯೇಟಿವಿಟಿ ಯೂಸ್ ಮಾಡಿದೀವಿ ನನ್ ಪಾತ್ರಕ್ಕೆ. ಹಿಂಗ್ ಮಾಡಿದ್ರೆ ಚೆನ್ನಾಗಿರತ್ತಾ, ಹಂಗ್ ಮಾಡಿದ್ರೆ ಚೆನ್ನಾಗಿರತ್ತಾ. ಹೇರ್ ಸ್ಟೈಲ್ 3-4 ತರ ಟ್ರೈ ಮಾಡಿದ್ವಿ, ಅದ್ರಲ್ಲಿ ಒಂದ್ ಸೆಟ್ ಆಯ್ತು. ಕಾಸ್ಟ್ಯೂಮು 10-15 ತರ ಟ್ರೈ ಮಾಡಿದ್ವಿ, ಅದ್ರಲ್ಲಿ ಒಂದ್ ಸೆಟ್ ಆಯ್ತು. ಹಾಗೆ ವಾಕಿಂಗ್ ಸ್ಟೈಲು 5-6 ತರ ಟ್ರೈ ಮಾಡಿದ್ವಿ, ಒಂದ್ ಸೆಟ್ ಆಯ್ತು.
ನನ್ನ ಪಾತ್ರಕ್ಕೆ ನಾನು ತುಂಬಾ ಡೆಡಿಕೇಶನ್ ಮಾಡ್ಕೊಂಡಿದ್ದೀನಿ. ಸಪೋರ್ಟಿವ್ ಆಗಿ ರಕ್ಷಿತ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನೀವ್ ಹಂಗ್ ಮಾಡಿ ಸರ್, ನೀವ್ ಮಾಡ್ತೀರಾ, ನೀವ್ ಬಿಡಿ ಸರ್ ಮಾಡ್ತೀರಾ. ಅವ್ರು ಅಷ್ಟ್ ಕೊಟ್ಮೇಲೆ ನಾನ್ ಮಾಡ್ದಲೇ ಇರೋದಕ್ಕಾಗತ್ತಾ? ಹಾ ಮಾಡ ಬಿಡಪ್ಪ ಅಂತ ನಾವು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನೇನೋ ಮಾಡ್ತಾ ಒಟ್ನಲ್ಲಿ ಆ ಪಾತ್ರಕ್ಕೆ ಏನ್ ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಕೊಟ್ಟಿದೀನಿ ಅನ್ನೋದು ನನ್ನ ಮನಸ್ಸಿಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಫೀಲಿಂಗ್ ಬರುತ್ತೆ, ಮುಗ್ಸಕ್ ಆಗುತ್ತಾ 3 ಡೇಸ್ ಅಲ್ಲಿ, ನೀವು ಹೇಳಿದ್ರಿ ಅದು. ಸೊ ಎಂಡಿಂಗ್ ಅಲ್ಲಿ 3 ಡೇ ಎಂಡ್ ಆದ್ಮೇಲೆ ಮೂವಿ ಎಲ್ಲ ಮುಗಿಸ್ಮೇಲೆ ಆ ಫೀಲಿಂಗ್ ಬರುತ್ತೆ. ಯಾವ ತರ ಫೀಲಿಂಗ್ ಇತ್ತು ಸರ್? ನಿಜ ಖುಷಿ ಆಯ್ತು, ಒಂದು ಆಶ್ಚರ್ಯನೂ ಕೂಡ. ಯಾಕಂದ್ರೆ ಈ ತರ ಇವ್ರೇನೋ ಸಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ಅದ್ರಲ್ಲಿ ಕೂಡ ನಾವು ಕೂಡ ಭಾಗಿಯಾಗಿದ್ದೀವಿ. ಹೆಸರು ಬಂತಂದ್ರೆ ಎಲ್ಲಾರ್ಗೂ ಹೆಸರು ಬರುತ್ತೆ. ಪಾಪ್ಯುಲಾರಿಟಿ ಒಂದ್ ಸಲ ಒಬ್ರಿಗೆ ಬಂತು ಅಂದ್ರೆ ಇಡೀ ಟೀಮಿಗ್ ಬಂದಂಗೆ ಇದು. ಒಂದ್ ಕಡೆ ಆಶ್ಚರ್ಯ ಇದೇನಪ್ಪ, 3 ದಿವಸದಲ್ಲಿ ಮುಗಿಸ್ಬಿಟ್ರಲ್ಲ, ಹೇಳ್ದಂಗೆ ಮಾಡ್ಬಿಟ್ರಲ್ಲ ಅನ್ನೋದೊಂದು ಖುಷಿ ವಿಚಾರ. ಒಂದು ಬಿಡಪ್ಪ, ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಲ್ಲ, ಅವ್ರ ಸಪೋರ್ಟ್ ಹಾಗೆ ಇತ್ತಲ್ಲ ಅನ್ನೋದೊಂದು ಒಂದು ಒಂಥರ ಫ್ಯಾಂಟಸಿಯ ಮೂಮೆಂಟ್. ಚೆನ್ನಾಗ್ ಆಯ್ತಲ್ಲಪ್ಪ ಅನ್ನೋದೊಂದು ಹೇಳಕ್ ಇಷ್ಟಪಡ್ತೀನಿ. ಬಟ್ ಎಲ್ಲಾರ್ದು ಕಷ್ಟಪಟ್ಬಿಟ್ಟಿದೀವಿ, ಎಲ್ಲಾರು ಕಷ್ಟಪಟ್ಟಿದೀವಿ. ಡೇ ಅಂಡ್ ನೈಟ್ ಆಗ್ಲಿ ಉಳ್ಕೊಂಡು ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಬಾ, ಮತ್ತೆ ನೈಟ್ 2-3 ಗಂಟೆ ತನಕ ವರ್ಕ್ ಮಾಡು. ಮತ್ತೆ ಒಂದ್ಸಲಿ ಅಂತೂ ಒಂದು ಹಾಸ್ಪಿಟ್ಲ್ ಸೀನ್ ಇದೆ, ಅದ್ರಲ್ಲಿ ಮಿನಿಮಮ್ 2 ಅವರ್ ಮಲಗಿರೋದ್ ನಾನು 11 ಗಂಟೆಗೆ ಶೂಟ್ ಸ್ಟಾರ್ಟ್ ಆಗಿದ್ದು, 2:30-3 ಗಂಟೆ ಆದ್ರೂ ಮುಗೀತಿಲ್ಲ. ಕೊನೆಗೆ 3 ಗಂಟೆಗೆ ಊಟ ಮಾಡಿರೋದು ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ. 3:30ಗೆ ಮಿಡ್ ನೈಟ್ ಊಟ ಮಾಡಿ ಅಲ್ಲೇ ಸೆಟ್ ಅಲ್ಲೇ ಮಲ್ಕೊಂಬಿಡಿ ಅಂತ ಎಲ್ಲಾರು. ಇಲ್ಲ ಸರ್, ನನ್ ಕೈಲಿ ಆಗಲ್ಲ, ಹೋಗ್ಲಿ ಮನೆಗೆ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗ್ಬಿಟ್ಟಾದ್ರೂ ಬರ್ತೀನಿ ಅಂತ ಹೋಗಿ ಒಂದ್ ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟು ಮತ್ತೆ 5:30-5:45ಗೆ ಎದ್ಬಿಟ್ಟು ಮತ್ತೆ 6:30-7 ಗಂಟೆಗೆಲ್ಲ ಸೆಟ್ ಅಲ್ಲಿ ಇರ್ತಿದ್ವಿ. ಆ ತರ ಡೆಡಿಕೇಶನ್ ಕೂಡ ಮಾಡಿದೀವಿ ನಾವು. ಸೂಪರ್ ಸರ್, ಅಮೇಜಿಂಗ್. ನಿಮ್ಮ ನೆಕ್ಸ್ಟ್ 5 years ಗೋಲ್ ಏನಾಗಿರುತ್ತೆ ಸರ್? 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 50 ವರ್ಷ ಆದ್ರೂ ಕೂಡ ಇದೇ ಇದ್ರಲ್ಲೇ ಇರ್ತೀನಿ ನಾನು. ಥಿಯೇಟ್ರು ಮತ್ತೆ ಸಿನಿಮಾ, ಆಕ್ಟಿಂಗು ಅನ್ನೋದೇ ನನ್ನ ಜೀವಾತ್ಮ. ವಾಟ್ ನೆಕ್ಸ್ಟ್, ನಾನ್ ಬೇರೆ ಇನ್ನೇನಾದ್ರೂ ಪ್ಲಾನ್ ಮಾಡ್ಬೋದಾ ಅನ್ನೋದು ನನ್ನ ಊಹೇನು ಇಲ್ಲ. ನಾನ್ ಬೇಕಾದ್ರೆ ಒಂದು ಮಟ್ಟ ಅಂದ್ರೆ ನಿರ್ದೇಶಕನ ಆಗ್ಬೋದು ಅಷ್ಟೇ ಹೊರತು ಈ ಆಕ್ಟಿಂಗ್ ಬಿಟ್ಟು ಬೇರೆಲ್ಲೂ ಹೋಗಲ್ಲ. ಅಲ್ಲ, ಆವಾಗ್ಲೂ ಕಲಾವಿದನಾಗಿರ್ತೀನಿ, ಮುಂದೆನೂ ಕೂಡ ಕಲಾವಿದನಾಗೇ ಇರ್ತೀನಿ ಅಂತ ನಾನು ಹೇಳ್ಬಲ್ಲೆ. ಸರ್, ಅಮೇಜಿಂಗ್ ಸರ್. ಇವಾಗ ನೀವ್ ಹೇಳಿ ಸರ್, ಆಡಿಷನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಆಡಿಷನ್ ಎಕ್ಸ್ಪೀರಿಯನ್ಸ್ ಒಂದ್ ರೀತಿ ತುಂಬಾ ಖುಷಿ ಇತ್ತು. ಆ ಆಲ್ಮೋಸ್ಟ್ ನನಗೆ ಇದರಲ್ಲಿ ಒಂದ್ 20-30% ನನಗ್ ಗೊತ್ತಿರೋರೇ ಬಂದಿದ್ರು ಆಕ್ಚುಲಿ. ಆ ಆಮೇಲೆ ಇನ್ನೊಂದೇನಪ್ಪ ವಿಶೇಷತೆ ಅಂತಂದ್ರೆ, ಈ ಅಕ್ಷರೋ ರಕ್ಷತಿ ರಕ್ಷತಃ ಸಿನಿಮಾದಲ್ಲಿ ಎಂಟರ್ ಪೂರ್ತಿ 100% ಕೂಡ ಎಲ್ಲ ಹೊಸಬ್ರೇನೆ. ಅದು ಒಂದು ವಿಶೇಷತೆ ಇದ್ರಲ್ಲಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಹೊಸಬ್ರು ಇವ್ರಿಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಕೊಟ್ಟು ಕಳ್ಸೋಣ ಅನ್ನೋದೊಂದು ಮೆಂಟಾಲಿಟಿ ಅವರಲ್ಲಿ ಇಲ್ವೇ ಇಲ್ಲ. ಪ್ರತಿ ಒಬ್ರಿಗೂನು ಕೂಡ ಅವ್ರದೇ ಆದಂತಹ ಒಂದು ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್, ಮತ್ತೆ ಅವ್ರದೇ ಆದಂತ ಒಂದೊಂದು ಸೀನ್ ಕ್ರಿಯೇಟ್ ಮಾಡೋದೇ ಆಗ್ಲಿ, ಅವ್ರಿಗೆ ಏನ್ ಕೆಪಾಸಿಟಿ ಇದೆ ಅಂತ ನೋಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಅವ್ರವ್ರಿಗೆ ಕೊಟ್ಕೊಂಡು, ಬಟ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ಅದು. 100% ಆಲ್ಮೋಸ್ಟ್ ಎಲ್ಲ ನ್ಯೂ ಕಮರ್ಸ್, ಯಾರು ನೆಕನೇರ್ ಫೇಸ್ ಇರೋರು ಸ್ವಲ್ಪ ಸ್ವಲ್ಪ ಇದ್ರು ಕೂಡ ಎಲ್ಲ ನಮ್ಮ ಒಂದು ಟೀಮ್ ಅಂತ ಇದೆ, ಆಲ್ಮೋಸ್ಟ್ ಎಲ್ಲಾರು ಹೊಸಬ್ರೇನೆ. ತುಂಬಾ ಚೆನ್ನಾಗಿ ಎಂಜಾಯ್ ಇತ್ತು ಅವ್ರದಲ್ಲಿ. ಏನು ಅಂದ್ರೆ ಕಲ್ಮಶ ಇಲ್ಲ. ನೋಡ್ ಗುರು, ನಾನೇನು ಸ್ಟಾರು, ನಾನು ಇಷ್ಟು ಫಿಲಂ ಮಾಡಿದೀನಿ ಅಂತ ಯಾರಲ್ಲೂ ಅಹಂ ಇಲ್ಲ. ಅದು ಏ ಬನ್ನಿ ಸರ್, ಹೋಗಿ ಸರ್, ಹಾಯ್ ಸರ್, ತುಂಬಾ ಕಾಮಿಕ್ ಆಗಿ ಮಾತಾಡೋದೇ ಆಗ್ಲಿ, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದೇ ಆಗ್ಲಿ, ಇಡೀ ಟೀಮ್ ಇಸ್ ಬೆಸ್ಟ್. ತುಂಬಾ ಖುಷಿ ಆಯ್ತು. ಆಡಿಷನ್ ಅಲ್ಲಿ ಆ ತರ ಎಲ್ಲ ಆಯ್ತು. ಅದಾದ್ಮೇಲೆ ರಿಹರ್ಸಲ್ ಅಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನನ್ ಪಾತ್ರನೇ ಆಗ್ಲಿ, ನಾನು ನನ್ ಪಾತ್ರ ನೋಡ್ತಾ ನೋಡ್ತಾ ಬೇರೆಯವರು
ಅವ್ರದ್ದೇ ಆದಂತ ಮಾಡ್ಯುಲೇಷನ್ ಮಾಡ್ತಾ ಹೋಗ್ತಿದ್ರು ಅವ್ರದ್ದು ಕ್ಯಾರೆಕ್ಟರ್ಗಳದ್ದು. ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟರ್ ಬಿಲ್ಡಿಂಗು. ನನ್ನ ಹತ್ರ ಬಂದ್ ಸ್ವಲ್ಪ ಹೆಲ್ಪ್ ಕೇಳ್ತೀವಿ ಸರ್, ಈ ಡೈಲಾಗ್ ಈ ತರ ಈ ರಸದಲ್ಲಿ ಹೇಳಿದ್ರೆ ಹೇಗಿರುತ್ತೆ ಸರ್, ಹಿಂಗ್ ಮಾಡಿ ಅಂತ ನಾನು ಹೆಲ್ಪ್ ಮಾಡ್ತಿದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು. ಆಡಿಷನ್ ಟೈಮ್ ಆಗ್ಲಿ, ರಿಹರ್ಸಲ್ ಟೈಮ್ ಆಗ್ಲಿ, ಆನ್ ಸೆಟ್ ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿತ್ತು. ಆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನ. ನಾನ್ ಮಾಡಿರೋ 4 ಸಿನಿಮಾ 5 ಸಿನಿಮಾದಲ್ಲೂ ಕೂಡ ವಿಥೌಟ್ ಮೇಕಪ್, ವಿತ್ ಮೇಕಪ್ ನಾನು ಎಲ್ಲೂ ಮಾಡಿಲ್ಲ. ವಿಥೌಟ್ ಮೇಕಪ್ ನ್ಯಾಚುರಲ್ ಆಗಿ ಹೇಗಿದ್ದೀನೋ ನಾನು ಹಾಗೆ ಪೋಟ್ರೆ ಆಗ್ತೀನಿ ಎಲ್ಲಾ ಸಿನಿಮಾದಲ್ಲೂ. ಈ ಸಿನಿಮಾದಲ್ಲೂ ಕೂಡ ನಾನು ಹಾಗೆ ಪೋಟ್ರೆ ಆಗ್ತಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಆ ಆ ಹಣೆ ಮೇಲೆ ಇನ್ನೊಂದು ಡಿಫ್ರೆಂಟ್ ಆರ್ಟ್ ತರ ಬರ್ಕೊಳ್ಳೋದು, ಮತ್ತೆ ಹೇರ್ ಸ್ಟೈಲ್ ಅಲ್ಲಿ ಚೇಂಜ್ ಮಾಡೋ ಒಂದು ಆಪರ್ಚುನಿಟಿ ಈ ಫಿಲಮ್ ಅಲ್ಲಿ ಬಂತು ನನಗೆ. ಸ್ವಲ್ಪ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಕಾಣ್ತೀನಿ ಅನ್ನೋದೊಂದು ನನಗೆ ಖುಷಿ ವಿಚಾರ ಈ ಫಿಲಮ್ ಅಲ್ಲಿ. ಅಮೇಸಿಂಗ್. ಸೊ ಇವಾಗ ಲಾಸ್ಟ್ ಪಾರ್ಟ್ ಬಂದ್ರೆ ಅದು ರ್ಯಾಪಿಡ್ ಫೈರ್ ರೌಂಡ್ ಸರ್. ಸೊ ಎಕ್ಸೈಟೆಡ್ ಆಗಿದ್ದೀರಾ ಸರ್? ಸೊ ಎಸ್ ಎಸ್ ಎಸ್. ಟೀ ಆರ್ ಕಾಫಿ? I I don't like anyway. Milk, tea, coffee, I don't like. So early morning or late night? Ah, late night. Theater or cinema? Oh my God, both. Comedy or serious roles? I think serious character. Village life or city life? Sorry, city life. Favorite movie you can watch again and again? um, Dr. Rajkumar movies, everyone. One movie, Bangarada Panjara and Shara Panjara, old movie. One word to describe yourself. I'm so soft and beauty. Your favorite actor. Dr. Rajkumar. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಚೆನ್ನಾಗಿತ್ತು ನಿಮ್ಮ ಒಪಿನಿಯನ್ಸ್, ನಿಮ್ಮ ವ್ಯೂಸ್, ನಿಮ್ಮ ಥಾಟ್ಸ್ ಅನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಲಾಸ್ಟ್ ಮೆಸೇಜ್ ಯಂಗ್ಸ್ಟರ್ಸ್ಗೆ ಮತ್ತು ಥಿಯೇಟರ್ ಆರ್ ಸಿನಿಮಾದಲ್ಲಿ ಇವಾಗ ಬರ್ತಾ ಇರೋದು ಜನರಿಗೆ ಏನು ಮೆಸೇಜ್ ಅನ್ನು ಕೊಡ್ತೀರಾ ಸರ್? ಖಂಡಿತ. ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಥಿಯೇಟರ್ ಅಲ್ಲಿ ನೀವು ಬರ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ದುಡ್ಡಿನ ಅಪೇಕ್ಷೆಯನ್ನ ಪಡಬೇಡಿ. ಯಾವುದೇ ಕಾರಣಕ್ಕೂ ಥಿಯೇಟರ್ ನಿಮಗೆ ಹಣಕಾಸನ್ನ ಕೊಡೋದಿಲ್ಲ, ಹೇಗೆ ಗಳಿಸ್ಬೇಕು ಅಂತ ಹೇಳ್ಕೊಡತ್ತೆ. ನೀನು ಈ ರೀತಿ ಮಾಡಿ ನೀನ್ ದುಡಿಬಹುದು ಅಂತ ರಂಗಭೂಮಿ ಹೇಳ್ಕೊಡುತ್ತೆ. ತುಂಬಾ ಜನ ಒಂದು ನಾಟಕ ಮಾಡ್ಬಿಟ್ರೆ, 2 ನಾಟಕ ಮಾಡ್ಬಿಟ್ರೆ ಸೀರಿಯಲ್ಗೆ ಹೋಗ್ಬಿಡೋಣ, ಸಿನಿಮಾಗ್ ಹೋಗ್ಬಿಡೋಣ, ಆಪರ್ಚುನಿಟಿ ಸಿಕ್ಬಿಡತ್ತೆ ಎಂತೆಲ್ಲ ಪ್ರಯತ್ನ ಮಾಡ್ತೀರಾ. ದಯವಿಟ್ಟು ನೀವು ಸತತವಾಗಿ ಒಂದು 3-4 ವರ್ಷಗಳು ರಂಗಭೂಮಿಯಲ್ಲಿ ನೀವು ಕೆಲಸ ಮಾಡಿ, ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ಆಗ್ಲಿ, ನಿರ್ದೇಶಕರ ಜೊತೆಯಲ್ಲೇ ಆಗ್ಲಿ ನೀವು ಕೆಲಸವನ್ನ ಮಾಡಿದಾಗ, ನೀವು ಬರೀ ಆಕ್ಟಿಂಗ್ ಒಂದೇ ನೀವು ಫೋಕಸ್ ಮಾಡಲ್ಲ. ಆಫ್ಟರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಲೈಟಿಂಗ್ ಡಿಪಾರ್ಟ್ಮೆಂಟ್, ಎವ್ರಿಥಿಂಗ್ ಡಿಪಾರ್ಟ್ಮೆಂಟ್ಗೆ ನೀವು ಫೋಕಸ್ ನ ಕೊಡಬಹುದು ಥಿಯೇಟರ್ ಮಾಡ್ತು ಅಂದ್ರೆ. ನೀವು ವಿತೌಟ್ ನಾನ್ ಥಿಯೇಟರ್ ಆಗಿ ನೀವು ಹೋಗ್ತೀರಾ ಅಂತಂದ್ರೆ ತುಂಬಾ ಸ್ಟ್ರಗಲ್ ಪಡ್ಬೇಕಾಗತ್ತೆ. ಆಮೇಲೆ ಸಿನಿಮಾ ಕ್ಷೇತ್ರ ಆಗ್ಲಿ, ಸೀರಿಯಲ್ ಕ್ಷೇತ್ರ ಅನ್ನೋದು ಅದು ಜೀವನಕ್ಕೆ ನನ್ನ ಪ್ರಕಾರ ಅಷ್ಟು ತೃಪ್ತಿಯನ್ನ ಕೊಡೋದಿಲ್ಲ. ಆದ್ರೆ ರಂಗಭೂಮಿ ಅನ್ನೋದು ನೀವು ಆತ್ಮತೃಪ್ತಿಯಾಗಿ ವರ್ಕ್ ಮಾಡಬಹುದು. ನೀವು ಇಲ್ಲಿ ಆತ್ಮತೃಪ್ತಿಯಾಗಿ ಮನಪೂರ್ವಕವಾಗಿ ಕೆಲಸ ಮಾಡ್ತೀರಾ ಅಂತಂದ್ರೆ ಸಿನಿಮಾ ಕ್ಷೇತ್ರನೇ ಆಗ್ಲಿ, ನೀವು ಸೀರಿಯಲ್ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಬೆಳಿಬಹುದು. ಆ ಇದನ್ನ ಹೇಳಕ್ ಇಷ್ಟಪಡ್ತೀನಿ. ನ್ಯೂ ಕಮರ್ಸ್ಗಳು ಯಾವುದೇ ಕಾರಣಕ್ಕೂ ಆ ದುಡ್ಡಿನಿಂದ ಹೋಗ್ದಲೆ ರಂಗಭೂಮಿಯಲ್ಲಿ ನೀವು ಕೆಲಸವನ್ನ ಮಾಡ್ತಾ ನಿರಂತರವಾಗಿ ನೀವು ಹೋಗಿ
ತದನಂತರ ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನೀವು ಊಹೆ ಮಾಡ್ಕೊಳ್ಳದೆ ಇರುವಷ್ಟು ನೀವು ಸಿನಿಮಾ ಕ್ಷೇತ್ರದಲ್ಲಿ ಬೆಳಿತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಂತ ಆ ಸೈಕಲ್ ಗ್ಯಾಪ್ ಅಲ್ಲಿ ರೀಲ್ಸ್ ಗಳು ಮಾಡ್ಕೊಂಡು ಅದ್ರಲ್ಲಿ ಎಷ್ಟೋ ಜನ ಬೆಳೀತಿದ್ದಾರೆ. ಅದು ಅವ್ರದ್ದು ತಪ್ಪು, ಬೆಳೆಸ್ತಾರ ನಮ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆ ಹ್ಮ್. ಕಲೆ ಅನ್ನೋದು ಯಾರಪ್ಪನ ಮನೇನೂ ಸೊತ್ತು ಅಲ್ಲ. ಆ ಅವ್ರಿಗಿರುವಂತ ಟ್ಯಾಲೆಂಟ್ ನಮಗಿರಲ್ಲ, ನಮ್ಗಿರೋ ಟ್ಯಾಲೆಂಟ್ ಅವ್ರಿಗಿರಲ್ಲ. ಅವ್ರಿಗಿರಲ್ಲ. ಇನ್ನೊಂದು ಇನ್ನೊಂದು ಆ ಇವಾಗ ಯಾರೋ ಏನೋ ರೀಲ್ಸ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೀವನದಲ್ಲಿ ಆದಂತಹ ಕೆಟ್ಟ ಘಟನೆಗಳೇ ಆಗ್ಲಿ, ಏನೋ ಒಂದು ನೋವನ್ನ ಮರೆಯೋದಕ್ಕೆ ರೀಲ್ಸ್ ಗಳನ್ನ ಮಾಡ್ತಿರ್ತಾರೆ. ಅದನ್ನ ನಾವು ಅವ್ರಿಗೆ ನೀನೇನು ಕಲ್ತಿಲ್ಲ, ನಾವು ಥಿಯೇಟರ್ ಇಷ್ಟು ವರ್ಷ ಮಾಡ್ತಾ ಇದೀವಿ, ನಮಗ ಅವಕಾಶ ಸಿಗ್ತಿಲ್ಲ, ಇಂಥವ್ರಿಗೆ ಸಿಗ್ತಿದ್ದಿಲ್ಲ ಅಂತ ಹೊಟ್ಟೆ ಕಿಚ್ಚು ಪಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೀವು ಥಿಯೇಟರ್ ಮಾಡ್ತಿದ್ದೀರಾ, ನೀವು ಪಾಡಿಗೆ ನೀವು ಥಿಯೇಟರ್ ಮಾಡ್ಕೊಂಡು ಹೋಗಿ. ಬೇರೆಯವ್ರು ಯಾರೋ ಒಂದೇ ದಿನದಲ್ಲಿ ಬೆಳೀತಾ ಇದಾರೆ. ಯಾವ್ದೋ ಒಂದು ಸಾಂಗ್ ಪಾಪ್ಯುಲರ್ ಆಗ್ಬಿಟ್ಟಿತ್ತು, ಹೂವಿನ ಬಾಣದಂತೆ ಅಂತ. ಅವ್ರು ಹೌದು ಸರ್. ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಟ್ಟಿದ್ರು. ಅವಶ್ಯಕತೆ ಇಲ್ಲಪ್ಪ. ಅವ್ರ ಪಾಡಿಗೆ ಅವ್ರು ಬೆಳೀತಿದ್ದಾರೆ, ಬೆಳೆಸಿದ್ ನೀವೇನೆ. ಬೆಳೆಸ್ಬಿಟ್ಟು ನೀವೇ ಮಾತಾಡೋದ್ರಲ್ಲಿ ಅದು ರಾಂಗ್ ಮೆಸೇಜ್ ಅದು. ಹೌದು. ಇವಾಗ ನಿಮ್ ಕೆಲ್ಸ ನೀವ್ ಮಾಡ್ಕೊಂಡು ಹೋಗಿ, ನಿಮ್ಮ ಜೀವನನೇ ಆಗ್ಲಿ, ನಿಮ್ ಕೆಲ್ಸ ಕಾರ್ಯ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಎಲ್ಲರೂ ಬೆಟ್ ಮಾಡಿ ತೋರಿಸ್ತಾರೆ. ಅದ್ರಲ್ಲಿ ಸಂಶಯನೇ ಬೇಡ. ಥಿಯೇಟರ್ ಮಾಡಿದವ್ರು ಯಾವತ್ತೂ ಬಿದ್ದಿಲ್ಲ, ಹ್ಮ್. ಯಾವತ್ತೂ ಕುಗ್ಗೋದು ಇಲ್ಲ. ಅವ್ರುಗಳು ಇನ್ನ ಮೇಲೆ ಎದ್ದೇಳ್ತಾರೆ ಅಷ್ಟೇ ಹೊರ್ತು ಯಾವತ್ತೂ ಬೀಳೋದಿಲ್ಲ. ಏನು ಈಗಿನ ಆ ಟೆಂಪ ಕಂಟೆಂಪ್ರರಿ ಏನ್ ಹೇಳುತ್ತೆ ಅಂದ್ರೆ ಅಪ್ಡೇಟ್ ಕೇಳುತ್ತೆ. ಅಪ್ಡೇಟ್ ರೀತಿ ಎಲ್ಲಾರು ನಾವು ಅಪ್ಡೇಟ್ ಆಗ್ಲೇಬೇಕು. ಅದರಿಂದ ಕೆಲವು ಜನಗಳು ಅವರು ಒಂದು ಸುಲಭ ಮಾರ್ಗವನ್ನ ಉಪಯೋಗಿಸಿ ಬರ್ತಿದ್ದಾರೆ. ಅವ್ರು ಯಾರು ಶಾಶ್ವತ ಅಲ್ಲ, ಅದಂತ ಹೇಳಬಲ್ಲೆ ನಾನು. ಆಯ್ತಾ? ಇವಾಗ ಬೆಳೀತಿರ್ಬೋದು, ಅವ್ರ ಮುಂದೆ ಯಾವ ರೀತಿ ಬೆಳಿತಾರೆ ಅಂತ ನಾನು ನಿಮ್ಗೆ ಗೊತ್ತು. ಅದ್ ನಾನು ಹೇಳದೇ ಬೇಕಾಗಿಲ್ಲ. ಆದ್ರೆ ನೀವು ರಂಗಭೂಮಿ ಮಾಡ್ಕೊಂಡು ಹೋಗಿ, ಸಿನಿಮಾ ಕ್ಷೇತ್ರದಲ್ಲಿ ನಿಮಗೆ ಡಿಮ್ಯಾಂಡ್ ಇರತ್ತೆ. ನಿಮ್ಮನ್ನ ಇಷ್ಟು ದುಡ್ಡು ಕೊಟ್ಟು ಕರ್ಸ್ಕೊಳ್ಳುವಷ್ಟು ನಿಮ್ ಕೆಪಾಸಿಟಿ ಬೆಳೆಸ್ಕೊತೀರಾ. ಅನಾವಶ್ಯಕವಾಗಿ ಬೇರೆಯವ್ರನ್ನ ದೂಷಿಸೋದಲ್ಲಿ ಪ್ರಯೋಜನನೇ ಇಲ್ಲ. ಕೆಟ್ಟ ಕಮೆಂಟ್ ಗಳೇ ಹಾಕೋದೇ ಆಗ್ಲಿ, ಅವನ್ ಚೆನ್ನಾಗ್ ಬೆಳೀತದಾನೆ, ನಾನ್ ಬೆಳಿತಿಲ್ವಲ್ಲ, ನಾನು 5 ವರ್ಷದಿಂದ ರಂಗಭೂಮಿ ಮಾಡ್ತಾ ಇದೀನಿ. ಅದು ಗುರು, ನಿನ್ಗೆ ಯಾರು ಹೇಳಿಲ್ಲ ನಿನಗೆ ರಂಗಭೂಮಿ ನೀನ್ ಮಾಡು ಅಂತ. ಹೌದು. ನಿನಗಿಷ್ಟ ಆಗಿ ನೀನ್ ರಂಗಭೂಮಿ ಮಾಡ್ತಿದ್ಯಾ. ನೀನ್ ಬೆಳಿಬೇಕು, ಬೇರೆಯವ್ರು ಬೆಳಿತಾರದ್ನ ಏನಕ್ ನೀವ್ ತಡಿತೀರಾ? ಕೆಟ್ಟ ಕಮೆಂಟ್ ಹಾಕೋದ್ರಿಂದ, ಬೇರೆಯವ್ರನ್ನ ದೂಷಿಸೋದ್ರಿಂದ ಏನು ಪ್ರಯೋಜನನೂ ಇಲ್ಲ. ಅದನ್ನ ಹೌದು. ತಲೆಯಲ್ಲಿ ಇಟ್ಕೊಂಡು ಬೇರೆಯವ್ರ ಜೀವನದ ಬಗ್ಗೆ ಮಾತಾಡೋದ್ ಬಿಡಿ. ನಿಮ್ ಜೀವನ ನೀವ್ ನೋಡ್ಕೊಳ್ಳಿ, ನಿಮ್ ಗೋಲ್ ನೀವ್ ನೋಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಆಡಿಯನ್ಸ್, ಬನ್ನಿ ನೋಡೋಣ ಅಕ್ಷರೋ ರಕ್ಷತಿ ರಕ್ಷಿತಾ ಸಿನಿಮಾ. ನಾನು ನೋಡ್ತೀನಿ, ನೀವು ನೋಡಿ, ಎಲ್ಲರೂ ನೋಡೋಣ. ಮತ್ತು ನ್ಯೂ ಕಮರ್ಸ್ ನ ಬೆಳೆಸೋಣ ಜೊತೆಗೆ ಅಂತ ಹೇಳುತ್ತಾ, ಧನ್ಯವಾದಗಳು ಸರ್. ಥ್ಯಾಂಕ್ ಧನ್ಯವಾದಗಳು ಯು ಸರ್. ಎಲ್ಲರಿಗೂ. ಥ್ಯಾಂಕ್ ಯು ರಕ್ಷಿತ್ ಸರ್, ನಮಗೆ ಅಪಾರ್ಚುನಿಟಿ ಕೊಡಕ್ಕೆ. ಥ್ಯಾಂಕ್ ಯು ಸೋ ಮಚ್.